ನಮಸ್ತೆ. ನಮಸ್ತೆ ಗುರುದೇವ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಮಿತ್ರ. ಓಕೆ. ನಮಸ್ಕಾರ ಗುರುಜಿ. ನಮಸ್ತೆ. ವಾಸು ವೆಂಕಟೇಶ್ ವಾಸು ವಾಸು ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ನಮಸ್ತೆ. ಓಕೆ ಸ್ನೇಹಿತರೆ, ಇನ್ನು ಬರ್ತಾ ಇರ್ತಾರೆ. ನನಗೆ ಅದೇ ಬಹಳ ಖುಷಿ. ಕ್ಲಾಸ್ ಎಂಡ್ ಆದ್ರೂ ಕೂಡ ಬರ್ತಾನೆ ಇರ್ತಾರೆ, ಇನ್ನೊಂದು 5-10 ನಿಮಿಷ ಇದ್ರು ಕೂಡ. ಅದು ಆಶ್ಚರ್ಯ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಪುಟ. ಸೂಪರ್. ಓಕೆ ಸ್ನೇಹಿತರೆ, ಇವತ್ತು ಭಾನುವಾರ 8 ಗಂಟೆಗೆ ಕಾರ್ಯಕ್ರಮ ಶುರು ಮಾಡಬೇಕಾಯಿತು. ಹೊರಗಡೆ ಹೋಗಿದ್ದೆ, ಬರೋದು ಸ್ವಲ್ಪ ಲೇಟ್ ಆಯಿತು, ಆದ್ದರಿಂದ 8:15 ಮಾಡಿದೆ. ಇವತ್ತು ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮದಲ್ಲಿ ಬುದ್ಧ ಪ್ರಜ್ಞೆ ಉಚಿತ ಪರಿಚಯಾತ್ಮಕ ವೆಬಿನಾರ್, ಅಂದರೆ ಬುದ್ಧ ಪ್ರಜ್ಞೆ ಅನ್ನೋ ಒಂದು ಆನ್ಲೈನ್ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ 15ನೇ ತಾರೀಕು, ಅಂದರೆ ಮುಂದಿನ ಭಾನುವಾರ. ಸೊ ಆದ್ದರಿಂದ ಅದರ ಬಗ್ಗೆ ಒಂದಷ್ಟು ಜನಕ್ಕೆ ಮಾಹಿತಿ ಗೊತ್ತಿಲ್ಲ. ಅದು ಏನು ಗುರೂಜಿ ಅಂತ ಸುಮಾರು ಜನ ಕಾಲ್ ಮಾಡಿದರು, ವಾಯ್ಸ್ ಮೆಸೇಜ್ ಕಳಿಸಿದರು. ಒಬ್ಬೊಬ್ಬರಿಗೆ ಹೇಳೋದಕ್ಕಿಂತ ಎಲ್ಲರಿಗೂ ತಿಳಿಸ್ಬಿಟ್ರೆ ಬಹಳ ಅನುಕೂಲ ಅಂಥೇಳಿ ನಾನು ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಬುದ್ಧ ಪ್ರಜ್ಞೆನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಒಂದಷ್ಟು ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಕೇಳ್ತಾ ಹೋಗ್ತೀನಿ, ನೀವು ಅದನ್ನು ಹೇಳ್ತಾ ಹೋಗಿ. ಜಸ್ಟ್ ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಮಿತ್ರ. ಓಕೆ, ಹೇಳಿ, ಬುದ್ಧ ಅಂದರೆ ಯಾರು? ನೀವು ಬುದ್ಧನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಬುದ್ಧ ಅಂದರೆ ಏನು? ಬುದ್ಧನ ಬಗ್ಗೆ ತಿಳಿಸಿ. ಯಾರ್ಯಾರಿಗೆ ಏನೇನು ಅಂದ್ಕೊಂಡಿದ್ದೀರಾ ಮುಕ್ತವಾಗಿ ಮಾತಾಡಿ. ಸಿದ್ಧಾರ್ಥ ಗುರುಜಿ. ಏನೋ ಬುದ್ಧ ಅಂದರೆ ಸಿದ್ಧಾರ್ಥ. ಓಕೆ, ಸೂಪರ್. ನೆಕ್ಸ್ಟ್. ಬುದ್ಧ ಅಂದರೆ ಏನು? ಬುದ್ಧ ಅಂದರೆ ಯಾರು? ನೀವು ಹೇಗೆ ಅರ್ಥೈಸ್ಕೊಂಡಿದ್ದೀರಾ? ನೆಕ್ಸ್ಟ್, ಮುಂದೆ ಬರಲಿ, ಉತ್ತರಗಳು ಬರಲಿ. ಈಗ ಒಂದು ಉದಾಹರಣೆ ನಿಮಗೆ ಅನುಕೂಲ ಆಗಲಿ ಅಂತ, ಇದು ಮೊಬೈಲ್, ಇದು ಏನಕ್ಕೆ ಮೊಬೈಲ್ ಅಂದ್ರೆ ಏನು? ಶುದ್ಧೋಧನ ಮಗ. ಶುದ್ಧೋಧನ ಮಗ. ಓಕೆ, ಸೂಪರ್. ಶಾಂತಿ ಸ್ವರೂಪ. ವೆರಿ ಗುಡ್. ಇದು ಮೂಲ. ಶಾಂತಿ ಸ್ವರೂಪ. ಶಾಂತಿ ಸ್ವರೂಪ. ಎಕ್ಸಲೆಂಟ್. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ವಾಸು ಕಡೆಯಿಂದ ಒಂದು ಉತ್ತರ ಬಂತು. ಗೌತಮ ಪುತ್ರ ಶಾತಕರ್ಣಿ. ಗೌತಮ ಬುದ್ಧ. ಓಕೆ, ಆಮೇಲೆ ಬುದ್ಧ. ಗುರುದೇವ, ಬುದ್ಧ ಅಂದ್ರೆ ಒಬ್ಬ ರಾಜನ ಮಗ. ಓಕೆ. ಅವನಿಗೆ ಅವ್ರ ತಂದೆ ಏನು ಗೊತ್ತಾಗ್ದಿದ್ದಂಗೆ ಬೆಳೆಸ್ತಾ ಇರ್ತಾರೆ ಅವನನ್ನ. ಅವನ ಜ್ಯೋತಿಷ್ಯದಲ್ಲಿ ಅವನೊಬ್ಬ ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗ್ತಾನೆ, ಒಬ್ಬ ಸಾಧು ಆಗ್ತಾನೆ ಅಂತ ಹೇಳಿದಾಗ ತಂದೆ ಏನು ಅರಿವಿಲ್ದೆ ಅವನಿಗೆ ಸಾಕ್ತಾರೆ. ಆವಾಗ ಅವನಿಗೆ ಒಂದ್ಸತಿ ರೋಡಲ್ಲಿ ಹೋಗ್ತಾ ಒಂದೊಂದೇ ಪ್ರಕೃತಿದ ಒಂದೊಂದೇ ವಿಚಾರ ಕೇಳ್ಕೊತಾ ಹೋದಾಗ ಅವರ ಮಂತ್ರಿ ಒಂದೊಂದೇ ಉತ್ತರ ಹೇಳ್ತಾ ಹೋಗ್ತಾರೆ. ಆಗ ಅವನಿಗೆ ಒಂದೇ ಸತಿ ಜ್ಞಾನೋದಯ ಆಗುತ್ತೆ.
ಆ ಜ್ಞಾನೋದಯ ಅವನು ಸಡನ್ ಆಗಿ ಜ್ಞಾನೋದಯ ಆಗಿದ್ದು ಬುದ್ಧಂಗೆ ಅಂತ ಹೇಳಿ, ಯಾರು ಗುರು ಇಲ್ಲದೆ ಏನು ಇಲ್ಲದೆ ಒಂದೇ ಕ್ಷಣದಲ್ಲಿ ಜ್ಞಾನೋದಯ ಆದಂತ ವ್ಯಕ್ತಿ ಬುದ್ಧ ಅಂತ ಹೇಳಿ ಒಂದು ಚಿಕ್ಕ ಸಾರಾಂಶದಲ್ಲಿ ಹೇಳಿದ್ವಿ. ವೆರಿ ಗುಡ್, ಸೂಪರ್. ಎಸ್, ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ಬುದ್ಧ ಅಂದ್ರೆ ಯಾರು, ಬುದ್ಧ ಅಂದ್ರೆ ಏನು? ಗುರುಜಿ, ಹೇಳಪ್ಪ ಇಲಿಯಾಸ್. ನಮ್ಮೆಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟತೆಯ ಉತ್ತರ ಬುದ್ಧ. ಬುದ್ಧ ಆಂತರಿಕವಾಗಿಂದ ಓಕೆ, ಸ್ಪಷ್ಟತೆ ಬುದ್ಧ ಅಂದ್ರೆ ಸ್ಪಷ್ಟತೆಯೇ ಬುದ್ಧ ಅಂತ ಒಂದೇ ಬಾಣ ಬಿಟ್ಬಿಟ್ಟು ಸುಮ್ಮನಾಗ್ಬಿಟ್ಟ. ಓಕೆ, ಸ್ಪಷ್ಟತೆಯೇ ಬುದ್ಧ, ಆಂತರಿಕ. ಸೂಪರ್ ಆನ್ಸರ್. ನೆಕ್ಸ್ಟ್. ಗುರುಜಿ, ಹೇಳ ಪಾಪ. ಮೆಡಿಟೇಷನ್ ತಾನೆ? ಏನು ಇವಾಗ? ನೀವ್ ಅವಾಗ ಹೇಳಿದ್ರಲ್ಲ ಅದಕ್ಕೆ. ಬುದ್ಧ ಅಂದ್ರೆ ಮೆಡಿಟೇಷನ್ ಅಂತನಾ? ಓಕೆ ಪುಟ್ಟ, ಸೂಪರ್ ಆನ್ಸರ್, ಗುಡ್. ಬುದ್ಧ ಅಂದ್ರೆ ಮೆಡಿಟೇಷನ್, ನೋಡು ಅವಳು ಹೇಳಿದ್ಲು. ಸೊ ನಿಜವಾಗ್ಲೂ ಬುದ್ಧನ ಸ್ಟೋರಿ ನಾನು ನಿಮಗೆ ಮೊದಲು ಸ್ಪಷ್ಟಪಡಿಸ್ಬಿಡ್ತೀನಿ. ರಾಮಾಯಣ ಮಹಾಭಾರತ ಎಲ್ಲರಿಗೂ ಗೊತ್ತು. ನಮ್ಮ ಭಾರತದಲ್ಲಿರೋ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ರಿಗೂ ಗೊತ್ತಿದೆ. ಅದನ್ನು ಕಾರ್ಟೂನ್ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಸೀರಿಯಲ್ ಮಾಡ್ತಾರೆ. ಆ ಮಹಾಭಾರತನ ಶ್ರೀಕೃಷ್ಣ ಅನ್ನೋ ಹೆಸರಲ್ಲಿ, ಅರ್ಜುನ ಅನ್ನೋ ಹೆಸರಲ್ಲಿ ಏನೇನೋ ಒಂದು. ಆದರೂ ನೀವು ಎಲ್ಲೇ ನೋಡಿದ್ರು, ಯಾವುದೇ ನೋಡಿದ್ರು ಕೂಡ ರಾಮಾಯಣ ಜೈ ಹನುಮಾನ್ ಅಂತ ಮಾಡ್ತಾರೆ, ಶ್ರೀರಾಮ ಅಂತ ಮಾಡ್ತಾರೆ. ಎಲ್ಲ ಏನೇ ಮಾಡಿದ್ರು ಆ ರಾಮಾಯಣನ ಹೇಳ್ತಾ ಹೋಗ್ತಾರೆ ಹೊರತು ಆ ರಾಮಾಯಣದ ಹಿನ್ನೆಲೆಯನ್ನು ಹೇಳೋದಿಲ್ಲ. ನನಗೆ ನನ್ನ ಗುರುಗಳು ರಾಮಾಯಣ ಮಹಾಭಾರತ ಓದಿದ್ದೀನಿ, ಬಟ್ ಅದರ ಹಿನ್ನೆಲೆ ಒಂದು ಸಿನಿಮಾ ತೆಗಿತಾರೆ. ಆ ಸಿನಿಮಾನ ನೀವು ನೋಡ್ತೀರ, ಎಲ್ಲ ಚೆನ್ನಾಗಿದೆ ಅಂತ ಚಪ್ಪಾಳೆ ಹೊಡಿತೀರ. ಸಿನಿಮಾದಲ್ಲಿ ಯಾರು ಹೀರೋ, ಯಾರು ಹೀರೋಯಿನು, ಸೊ ವಿಲ್ಲನ್ ಯಾರು, ಹಾಡು ಎಷ್ಟಿತ್ತು, ಕಾಮಿಡಿ ಎಷ್ಟಿತ್ತು, ಡ್ಯಾನ್ಸ್ ಎಷ್ಟಿತ್ತು, ಫೈಟ್ ಸೀನ್ ಎಷ್ಟಿತ್ತು, ಇದನ್ನ ನೀವೆಲ್ಲ ಹೇಳ್ತೀರಾ. ಅದು ಸಿನಿಮಾ ಒಳಗಡೆ ಇರೋವಂಥದ್ದು. ಬಟ್ ನಾನು ಹೇಳ್ತಾ ಇರೋದು, ನನ್ನ ಗುರುಗಳು, ನೀನೊಂದು ಸಿನಿಮಾನ ಆಯ್ಕೆ ಮಾಡಬೇಕಾದ್ರೆ, ಅಂದರೆ ನೋಡಬೇಕಾದ್ರೆ ಅದ್ರ ಹಿನ್ನೆಲೆಯನ್ನು ನೋಡಬೇಕು, ಮೇಕಿಂಗ್ ನೋಡ್ತೀನಿ. ನನಗೆ ಇಂಟರ್ಸ್ಟೆಲ್ಲರ್ ಅನ್ನೋ ಮೂವಿ ಬಹಳ ಇಷ್ಟ. ಅದು ಸೈನ್ಸ್ ಬೇಸ್ಡ್ ಸಿನಿಮಾ. ಅದು ಮೇಕಿಂಗ್ 8 ವರ್ಷ ತಗೊಂಡಿದ್ದಾನೆ. ಸಿನಿಮಾ ಶುರು ಮಾಡಿ ಮುಗಿಸೋದಕ್ಕೆ 8 ವರ್ಷ ತಗೊಂಡಿದ್ದಾನೆ. ನನಗೆ ಸಿನಿಮಾ ನೋಡೋದಕ್ಕಿಂತ ಮೇಕಿಂಗ್ ಮಾಡೋದನ್ನಲ್ಲ, ಡೈರೆಕ್ಟ್ರು, ಆ ಒಂದು ಟೀಮ್ ಹೇಗೆಲ್ಲ ಕೆಲಸ ಮಾಡಿದ್ರು, ಹಾಕ್ಕೊಂಡಿದ್ದು ಪ್ಲ್ಯಾನ್ ಏನು, ಯಾವ್ಯಾವ ಹಂತಗಳನ್ನು ಅವರು ಬಂತು. ಆ ಸಿನಿಮಾ ಆದಮೇಲೆ ಸೂಪರ್ ಹಿಟ್ ಆಯಿತು, ಚೆನ್ನಾಗಿ ಓಡ್ತು. ಅದಾದಮೇಲೆ ಅವನು ಡೈರೆಕ್ಟ್ರು ಮನಸ್ಥಿತಿಗಳೆಲ್ಲ ಹೇಗಿತ್ತು, ಅವನು ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ತಾನೆ, ಇದ್ರ ಕಡೆ ನಾನು ಗಮನ ಕೊಡ್ತೀನಿ. ಸಿನಿಮಾ ಅನ್ನೋದು ಮರವಾದರೆ ಈ ಮೇಕಿಂಗ್ ಅಂತ ಇದೆಯಲ್ಲ, ಅವನು ಅದಕ್ಕೆ ತಗೊಂಡಂಥ ಆ ಒಂದು ಸಮಯ ಮತ್ತು ಮನಸ್ಥಿತಿ, ಪರಿಸ್ಥಿತಿ, ಅವನ ಆಳವಾದ ಅಧ್ಯಯನ, ಇದೆಲ್ಲವೂ ಕೂಡ ಬೇರಿದ್ದಂಗೆ. ನನಗೆ ನನ್ನ ಗುರುಗಳು ಬೇರನ್ನು ನೋಡು ಅಂತ ಹೇಳ್ಕೊಟ್ಟವರು ಹೊರತು ಮರನ ನೋಡ್ತೀನಿ, 10% ನೋಡ್ತೀನಿ, ಹೆಚ್ಚಂದ್ರೆ 30% ನೋಡ್ತೀನಿ. ಬಟ್ ನನ್ನ ಅಧ್ಯಯನ ಎಲ್ಲ, ನನ್ನ ದೃಷ್ಟಿಕೋನ ಎಲ್ಲ ಬೇರಿನ ಬಗ್ಗೆ ಇರ್ತದೆ. ಆದ್ದರಿಂದ ರಾಮಾಯಣ ಮಹಾಭಾರತವನ್ನು ಆ ಬೇರನ್ನು ನೋಡೋ ರೀತಿಯಲ್ಲಿ ನಾನು ಎಲ್ಲೇ ಸತ್ಸಂಗಕ್ಕೆ ಪ್ರವಚನಕ್ಕೆ ಹೋದರೆ ಅಥವಾ ನನ್ನ ಕ್ಲಾಸ್ಗಳಲ್ಲಿ ನೀವು ಆ ಬೇರನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಹೊರತು ಸ್ಟೋರಿ ಎಲ್ರಿಗೂ ಗೊತ್ತಿದೆ. ಬುದ್ಧ ಅಂದರೆ ಯಾರು ಅದು ಎಲ್ರಿಗೂ ಗೊತ್ತಿದೆ. ಈಗ ಮಗು ಹೇಳ್ತು, ಯಶೋಧ ಏನು ಅವ್ರ ಅಪ್ಪನ ಹೆಸರು ಹೇಳ್ಬಿಟ್ಟು ಇಂಥವ್ರ ಮಗ ಅಂತ. ಸಾಮ್ರಾಟ್ ಗೌತಮ ಬುದ್ಧ, ಅದು ಎಲ್ಲರಿಗೂ ಗೊತ್ತು. ಅದು ಬೇಡ. ಬುದ್ಧ ಅಂದರೆ ಏನು, ಆ ಬುದ್ಧ ಅಂತಂದರೆ ಏನು ಅರ್ಥ ಕೊಡುತ್ತೆ. ಬುದ್ಧ ಅಂದರೆ ಧ್ಯಾನ, ಬುದ್ಧ ಅಂದರೆ ಜ್ಞಾನ. ಬುದ್ಧ ಅಂದರೆ ಏನು? ಬೆಳಕು. ಬುದ್ಧ ಅಂದರೆ ಮಾರ್ಗದರ್ಶನ. ಮ್ಯೂಟ್ ಆಫ್ ಮಾಡಮ್ಮ ಲಕ್ಷ್ಮೀದೇವಿ, ನಿಂದು ಸೌಂಡ್ ಕೇಳಿಸ್ತಾ ಇದೆ ಸಿಕ್ಕಾಬಿಟ್ಟೆ. ಸೊ ಬುದ್ಧ ಅಂದರೆ ಯಾರು? ಸೊ ಬುದ್ಧನಿಗೆ ಏನೇನು ನಾವು ಚಿಹ್ನೆಗಳನ್ನು ಸೂಚಿಸ್ಬೋದು, ಇದನ್ನು ನಾವು ಬುದ್ಧ ಅಂತ ಹೇಳ್ತೇವೆ. ಅಂದರೆ ಈಗ ಹೇಳಿದ್ದ ವಿಚಾರಗಳೆಲ್ಲ ಬೇರೆ ಬಗ್ಗೆ. ನೀವು ಅಷ್ಟೇ, ಬುದ್ಧನ ಸ್ಟೋರಿ ಎಲ್ಲರಿಗೂ ಗೊತ್ತು, ರಾಮಾಯಣನ ಸ್ಟೋರಿ ಎಲ್ಲರಿಗೂ ಗೊತ್ತು, ಮಹಾಭಾರತದ ಸ್ಟೋರಿ ಎಲ್ಲರಿಗೂ ಗೊತ್ತು. ಅದು ಬೇಡ. ಅದೆಲ್ಲ ಮರ ಬಗ್ಗೆ ಎಲ್ಲರಿಗೂ ಗೊತ್ತು. ಸಣ್ಣ ಮಗು ಕೂಡ ಇದು ಮರ ಅಂತ ಹೇಳ್ತದೆ. ಬಟ್ ಬೇರೆಲ್ಲಿದೆ? ನೀವೇನಾದರೂ ಅಧ್ಯಯನ ಮಾಡಂಗಿದ್ರೆ, ನೀವೇನಾದರೂ ತಿಳ್ಕೊಳ್ಳಂಗಿದ್ರೆ, ನೀವೇನಾದರೂ ಕಲಿಯಂಗಿದ್ರೆ
ಖಂಡಿತವಾಗ್ಲೂ ನೀವು ಬೇರ್ ಬಗ್ಗೆ ಗಮನಿಸಿ. ಮರನ ಬಿಡಬೇಡಿ, ಬಟ್ ಬೇರು ಮುಖ್ಯ. ಆದ್ದರಿಂದ ಬುದ್ಧ ಅಂದರೆ ಯಾರು ಅಂತಂದರೆ, ಇದು ಮೊಬೈಲು, ಇದು ಯಾವ ಕಂಪ್ನಿ ಸಿಮ್ ಇದೆ, ಇದೆಲ್ಲ ನಮಗೆ ಗೊತ್ತಿದೆ. ಅದಲ್ಲ, ಈ ಮೊಬೈಲಿಂದ ಏನೇನು ಅನುಕೂಲಗಳಿದೆ, ಏನೇನು ಅನಾನುಕೂಲಗಳಿದೆ, ಇದರಿಂದ ಜಗತ್ತಿಗೆ ಏನು ಒಳ್ಳೇದಾಯಿತು, ಏನು ಕೆಟ್ಟದಾಗ್ತಾಯಿತ್ತು. ಸೊ ಅದೇ ರೀತಿ ಒಬ್ಬ ವ್ಯಕ್ತಿ, ಈಗ ಸದ್ದಾಮ್ ಹುಸೇನ್, ಅವನಿಂದ ಜಗತ್ತಿಗೆ ಎಷ್ಟು ಒಳ್ಳೇದಾಯಿತು, ಎಷ್ಟು ಕೆಟ್ಟದ್ದಾಯಿತು. ಬುದ್ಧನಿಂದ ಎಷ್ಟು ಒಳ್ಳೇದಾಯಿತು, ಎಷ್ಟು ಕೆಟ್ಟದ್ದಾಯಿತು. ಸೊ ಇದು ಯಾವ ರೀತಿ ಉಪಯೋಗ ಬಂತು, ದುರುಪಯೋಗನ ಸದುಪಯೋಗನ, ಇದು ಬೇರನ್ನು ನೋಡುವಂಥ ದೃಷ್ಟಿಕೋನ. ಆದ್ದರಿಂದ ಪ್ರತಿಯೊಂದು ಅಧ್ಯಯನದ ಹಿನ್ನೆಲೆ ನಿಮಗೆ ಬೇರಾಗಿರಬೇಕೇ ಹೊರತು ಮರ ಔಟ್ಪುಟ್ ರಿಸಲ್ಟ್ ಅಷ್ಟೇ. ಅದರ ಔಟ್ಪುಟ್ ರಿಸಲ್ಟ್ ಬರೋದಕ್ಕೆ ಮೂಲ ಬಂದು ಬೇರು ಬಗ್ಗೆ ಹೇಳೋದನ್ನು ಕಲ್ತ್ಕೊಳ್ಳಿ. ರಾಮಾಯಣ ಮಹಾಭಾರತದ ಬಗ್ಗೆ ಬೇಡ, ಕೃಷ್ಣನ ಬಗ್ಗೆ ಬೇಡ. ಕೃಷ್ಣ ಯಾರ ಮಗ, ಹೆಂಗೆ ಹುಟ್ಟಿದ, ಅವನು ಯಾರನ್ನು ಮದುವೆ ಆದ, ಸೊ ಹೆಂಗೆ ಯುದ್ಧ ಮಾಡ್ದ, ಯಾರನ್ನು ಸಾಯಿಸ್ದ, ಇದೆಲ್ಲರಿಗೂ ಗೊತ್ತಿದೆ. ಎಕ್ಸಾಮಲ್ಲಿ 100 ಮಾರ್ಕ್ಸ್ ತೆಗೆದ್ಬಿಡ್ಬೋದು. ಅದಲ್ಲ, ಅದ್ರ ಹಿನ್ನೆಲೆ ಯಾಕೆ ಮಾಡ್ದ, ಸೊ ಅದರ ಹಿನ್ನೆಲೆ ಹುಡುಕಿ. ಕೃಷ್ಣ ಅಂದರೆ ಏನು, ಕೃಷ್ಣ ಪ್ರಜ್ಞೆ ಅನ್ನೋ ಒಂದು ತರಗತಿ ಮಾಡಿದ್ದೆ, ಅದಕ್ಕೊಂದಷ್ಟು ಜನ ಬಂದಿದ್ರು. ಅವ್ರಿಗೆ ಗೊತ್ತು ಕೃಷ್ಣ ಪ್ರಜ್ಞೆ ಅಂತ. ಕೆಲವ್ರು ಏನು ಅನ್ಕೊಂಡಿದ್ದಾರೆ ಅಂದರೆ, ಈ ಒಂದು ಫ್ರೀ ಇಂಟ್ರಡಕ್ಷನರಿ ವೆಬಿನಾರ್ ಮಾಡ್ತಾ ಇರೋದೇ ಅದೇ ಉದ್ದೇಶಕ್ಕೋಸ್ಕರ. ಕೃಷ್ಣ ಪ್ರಜ್ಞೆ ಅಂದರೆ ಕೃಷ್ಣನ ಬಗ್ಗೆ ಹೇಳ್ತಾರೆ ಅಂತ. ಕೃಷ್ಣನ ಬಗ್ಗೆ ಕೃಷ್ಣ ಪ್ರಜ್ಞೆ ಅಂದರೆ ಏನು ಅಂತಂದರೆ, ನಮ್ಮ ಒಳಗಡೆ ಇರುವಂತಹ ಜಾಗೃತ ಮನಸ್ಸು, ಎಚ್ಚರಿಕೆ ಸ್ಥಿತಿ. ಅದೇ ರೀತಿ ಬುದ್ಧ ಪ್ರಜ್ಞೆ ಏನು ಅಂದರೆ, ನಾನು ಬುದ್ಧನ ಬಗ್ಗೆ ಎಲ್ಲ ಹೇಳಲ್ಲ. ಇಷ್ಟನೇ ತಾರೀಕು ಹುಟ್ಟಿದ, ಇಷ್ಟು ವರ್ಷಗಳಾಯಿತು, ಅವನ ಅಪ್ಪ ಹಿಂಗೆ, ಅವನ ಸಾಮ್ರಾಜ್ಯ ಹಿಂಗೆ, ಹೆಂಡತಿ ಹಿಂಗೆ, ಅದೇನು ಹೇಳಲ್ಲ ಇಲ್ಲಿ. ಬುದ್ಧನ ಪ್ರಜ್ಞೆ ಸಂಪೂರ್ಣವಾಗಿ ಬೇರನ ಬಗ್ಗೆ ನಿಮಗೆ ತಿಳಿಸ್ಕೊಡುವಂಥದ್ದು. ಅದು ನಿಮಗೆ ಯಾಕೆ ತಿಳಿಸ್ಕೊಡ್ಬೇಕು ಅಂತಂದರೆ, ನಿಮ್ಮನ್ನು ನೀವು ಅರ್ಥಕೊಳ್ಳೋದಕ್ಕೆ. ಕನ್ನಡಿಲಿ ನಿಂತ್ಕೊಂಡ್ರೆ ನಿಮ್ಮ ಮುಖ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಕಾಣಿಸುತ್ತೆ, ಬಹಳ ಸಂತೋಷ. ಅದು ಮೇಲ್ಪದರ ಅಂದರೆ ಬಾಹ್ಯವಾದ ರೂಪವನ್ನು ನೋಡ್ತೀರ. ಬಟ್ ನಿಮ್ಮ ಒಳಗಡೆ ಇದೆಯಲ್ಲ ಅಂತರ್ಮನಸ್ಸು, ಅಂತರ್ಜ್ಞಾನ, ಅಂತರ್ದೃಷ್ಟಿ, ಅದನ್ನು ಹೇಗೆ ನೋಡೋದು, ಅದಕ್ಕೆ ಈ ಲೌಕಿಕದ ಕನ್ನಡಿ ಉಪಯೋಗ ಬರೋದಿಲ್ಲ. ಅದಕ್ಕೆ ನಾನು ಹೇಳ್ಕೊಡುವಂಥ ಈ ಬುದ್ಧ ಪ್ರಜ್ಞೆ ಅನ್ನೋ ಕನ್ನಡಿ ನಿಮಗೆ ಆಂತರಿಕವಾಗಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ, ನಿಮ್ಮ ಒಳಗಡೆ ಇರುವಂತಹ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವವನ್ನು ಅಧ್ಯಯನ ಮಾಡೋದಕ್ಕೆ ಬಹಳ ಬಹಳ ಅನುಕೂಲವಾಗುತ್ತೆ. ಸೊ ಆ ಕನ್ನಡಿ ಬಾಹ್ಯ ಒಂದು ರೂಪವನ್ನು ತೋರಿಸಿದ್ರೆ, ಬುದ್ಧ ಪ್ರಜ್ಞೆ ಅನ್ನೋದು ಆಂತರಿಕ ರೂಪವನ್ನು ತೋರಿಸುತ್ತೆ. ಸೊ ಬುದ್ಧ ಅಂತಂದರೆ ಖಂಡಿತವಾಗ್ಲೂ ಜ್ಞಾನ, ಬುದ್ಧ ಅಂದರೆ ಧ್ಯಾನ, ಬುದ್ಧ ಅಂದರೆ ಮಾರ್ಗದರ್ಶನ, ಬುದ್ಧ ಅಂದರೆ ಬೆಳಕು, ಬುದ್ಧ ಅಂದರೆ ನಮ್ಮ ಜೀವನದ ಹಾದಿ. ಅತ್ಯದ್ಭುತವಾಗಿ ಬುದ್ಧನಿಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಬುದ್ಧ ಅಂದರೆ ಆಧ್ಯಾತ್ಮ ಅಂತ ನಾನು ಕರಿತೀನಿ. ಬುದ್ಧನಿಗೆ ನಾನು ಏನು ಹೆಸರು ಕೊಡ್ತೀನಿ ಅಂದರೆ ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ. ಆಧ್ಯಾತ್ಮ ಅಂತ ಯಾಕೆ ಕರಿತೀನಿ ಅಂದರೆ, ಆಧ್ಯಾತ್ಮ ಅಂದರೆ ಪ್ಯೂರ್ ನೇಚರ್, ಪಂಚಭೂತಗಳು, ನಿಸರ್ಗ, ಸೃಷ್ಟಿ, ಬ್ರಹ್ಮಾಂಡ, ಇದೆಲ್ಲವೂ ಕೂಡ ಆಧ್ಯಾತ್ಮವೇ. ಸೊ ಈ ಆಧ್ಯಾತ್ಮವನ್ನು ಬುದ್ಧ, ಅದೊಂದು ಕಂಪ್ಯೂಟ್ರಲ್ಲಿ ಹೇಗೆ ನಮಗೆ C ಡ್ರೈವ್, E ಡ್ರೈವ್, F ಡ್ರೈವ್ ಇರ್ತದೆ, ಆ ಸಾಫ್ಟ್ವೇರ್ಗಳೆಲ್ಲ ಒಂದು ಕಡೆ ಇರ್ತದಲ್ಲ, C ಡ್ರೈವಲ್ಲೇ ಇಂಪಾರ್ಟೆಂಟ್ ಇರೋದು, ಲ್ಯಾಪ್ಟಾಪ್ ಆಗಲಿ ಕಂಪ್ಯೂಟರ್ ಆಗಲಿ. ಅದೇ ಥರ ಬುದ್ಧ ಅಂತಂದರೆ C ಡ್ರೈವ್ ಇದ್ದೇನೆ. ಅಂದರೆ ಸಂಪೂರ್ಣ ಆಧ್ಯಾತ್ಮಿಕವನ್ನು ನೀವು ತಿಳ್ಕೊಳ್ಬೇಕಾದ್ರೆ, ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆಧ್ಯಾತ್ಮ ಅಂದರೆ ನಿಸರ್ಗ ಅಂದರೆ ಏನು, ನಾನು ನಿಸರ್ಗದಿಂದನೇ ಬಂದಿರೋದು, ನೀವು ನಿಸರ್ಗದಿಂದನೇ ಬಂದಿರೋದು, ಎಲ್ಲ ಜೀವರಾಶಿಗಳು ನಿಸರ್ಗದಿಂದನೇ ಬಂದಿರೋದ್ರಿಂದ ನಿಸರ್ಗವನ್ನು ಅಧ್ಯಯನ ಮಾಡೋದು ಅಂದರೆ ನನ್ನನ್ನು ನಾನು ಅಧ್ಯಯನ ಮಾಡಿಕೊಂಡ್ರೆ ನಿಸರ್ಗ ಕೂಡ ನಮಗೆ ಎಲ್ಲವೂ ಸಿಗ್ತಾ ಹೋಗ್ತದೆ. ಆದ್ದರಿಂದ ಇದನ್ನು ನಿಮಗೆ ಹೇಳ್ಕೊಡುವಂಥದ್ದು ಬುದ್ಧ ಪ್ರಜ್ಞೆ ಆನ್ಲೈನ್ ತರಗತಿ. 15ನೇ ತಾರೀಕು ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ನಡೆಯುತ್ತೆ. 12 ದಿವಸಗಳ ಕಾಲ ನಡೆಯುತ್ತೆ. ಇದರಲ್ಲಿ ವಿಶೇಷವಾಗಿ 2 ಧ್ಯಾನದ ಕ್ಲಾಸ್ಗಳು ಕೂಡ ಇರ್ತವೆ. ಅದು ಕ್ಲಾಸಿಗೆ ಬಂದವರಿಗೆ ನಿಮಗೆ ಏನು ಎತ್ತ ಅನ್ನೋದನ್ನು ತಿಳಿಸ್ತೀನಿ. ಈಗ ನಿಮಗೆ ಸಮಯ ಅಂದರೆ ಏನು ಅಂತ ಕೇಳಿದ್ರೆ ಯಾರಾದರೂ, ನಾವು ಈಗ 10 ಗಂಟೆ, 9 ಗಂಟೆ, 8 ಗಂಟೆ, 11 ಗಂಟೆ ಅಂತ ಹೇಳ್ತೀವಿ. ಇದನ್ನು ನಾವೆಲ್ಲರೂ ಸಮಯ ಅಂತ ಕರಿತೀವಿ. ಆದರೆ ಸಮಯ ಅಂತ ಬುದ್ಧನ ಕೇಳಿದ್ರೆ ಅವನು ಗಡಿಯಾರದಲ್ಲಿ ತೋರಿಸೋ ಸಮಯವನ್ನು ಹೇಳೋದಿಲ್ಲ. ಅವನು ಸಮಯ ಅಂತಂದರೆ ನಿಸರ್ಗದ ಸಮಯವನ್ನು ಹೇಳ್ತಾನೆ. ಬುದ್ಧನ ಆಳವಾಗಿ ಅಧ್ಯಯನ ಮಾಡಿರೋರು
ಅವನನ್ನು ತಿಳ್ಕೊಳ್ಳೋವಂಥ ರೀತಿ ನೀತಿ, ಒಬ್ಬೊಬ್ಬರು ಅರ್ಥೈಸ್ಕೊಳ್ಳೋವಂಥ ರೀತಿ ನೀತಿ ಬೇರೆ. ಆದರೂ ಕೂಡ ನಿಮ್ಮೆಲ್ಲರಿಗೂ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಅಗೈನ್ ನಾನು ಕೇಳ್ತಾ ಇರೋದು, ಬೇರ್ ಬಗ್ಗೆ ಹೇಳೋ ಪ್ರಯತ್ನ ಮಾಡಿ, ಈ ಮರದ ಬಗ್ಗೆ ಹೇಳಕ್ಕೆ ಹೋಗ್ಬೇಡಿ. ವಾಟ್ ಈಸ್ ಮೆಡಿಟೇಷನ್? ಧ್ಯಾನ ಅಂದರೆ ಏನು? ಇದೇ ಮಾತನ್ನೇನಾದರೂ ನಾನು ಬುದ್ಧನ ಕೇಳಿದ್ರೆ ಬುದ್ಧನ ಆನ್ಸರ್ ಬೇರೆ. ನಾನು ಅದನ್ನು ಹೇಳ್ತೀನಿ, ಫಸ್ಟ್ ನೀವು ಹೇಳಿ. ಯಾರಾದರೂ ಒಬ್ರು ಶುರು ಮಾಡಿ, ಧ್ಯಾನ ಅಂದರೆ ಏನು, ನೀವು ಹೇಗೆ ಅರ್ಥೈಸ್ಕೊಂಡಿದ್ದೀರಾ? ಗೊತ್ತಿರೋಂಥದ್ದು ಹೇಳಿ, ತಪ್ಪಾದರೂ ಪರವಾಗಿಲ್ಲ. ಅದು ಸರಿಯಾಗಿ ಹೇಳಬೇಕು, ತಪ್ಪಾಡಿದ್ರೆ ಶಿಕ್ಷೆ ದಂಡ ಅಂತ ಏನಿಲ್ಲ ಇದು. ವಾಟ್ ಈಸ್ ಮೆಡಿಟೇಷನ್? ಧ್ಯಾನ ಅಂದರೆ ಏನು? ನಾನು ಹೇಳ್ಬೋದಾ? ಹೇಳಪ್ಪ ಹೇಳಿ. ಗುರುಜಿ, ಆಕ್ಚುಲಿ ಧ್ಯಾನ ಅಂತ ಅಂದ್ರೆ ನಾವು ನಾವು ಎಲ್ಲಿಂದ ಬಂದಿದೀವಿ ಅಂದ್ರೆ ಈ ಪ್ರಕೃತಿಯಿಂದನೇ ನಾವು ಬಂದಿದೀವಿ. ನಾವು ಬೇರೆ ಅಲ್ಲ, ಸೂರ್ಯ ಚಂದ್ರ ಬೇರೆ ಅಲ್ಲ, ಈ ಜಗತ್ ಬೇರೆ ಅಲ್ಲ. ಈ ಜಗತ್ತಲ್ಲಿ ಒಂದಾಗಿ ಯಾವ ತರ ನಾವು ಮರೆತಾಗೋದಕ್ಕೆ ಒಂದು ಪ್ರೋಸೆಸ್ ಅಂತ ಇದೆ, ಅದು ಧ್ಯಾನ ಅಂತ ಅನ್ಕೊಂಡಿದೀನಿ ಗುರುಜಿ. ನಾನು ವೆರಿ ಗುಡ್, ಸೂಪರ್. ಪ್ರಕೃತಿಯಿಂದ ಒಂದಾಗೋದು, ಲೀನವಾಗೋದು, ಒಂದಾಗೋದು, ಸೇರ್ಕೊಳ್ಳೋದು ಅಂದ್ರೆ ಪ್ರಜ್ಞೆಯಿಂದ, ಗೊತ್ತಿಲ್ದೇನೆ ಆಗೋದಲ್ಲ. ಪ್ರಜ್ಞೆ ನಮ್ಗೆ ಸೆನ್ಸ್ ಇಂದ ಪ್ರಕೃತಿಯಲ್ಲಿ ಒಂದು ನಾವು ಏನ್ ಈ ಸೃಷ್ಟಿಯ ಆದಿಗೆ ನಾವು ಅದನ್ನ ನಮ್ಗೆ ನಾವು ಅದ್ರ ಜೊತೆ ಹೋಗೋದು. ಸೂಪರ್, ವೆರಿ ಗುಡ್ ಮಿತ್ರ, ವಂಡರ್ಫುಲ್. ನೆಕ್ಸ್ಟ್ ಗುರುಜಿ, ಧ್ಯಾನ ಅಂದ್ರೆ ಚಂಚಲ ಮನಸ್ಸನ್ನ ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸಿ ಯಾವ್ದಾನ ಒಂದು ವಿಷಯದ ಕಡೆ ಒಂದು ಸ್ಥಿರವಾಗಿ ನಿಲ್ಸೋದು ಮನಸ್ಸಲ್ಲಿ ಧ್ಯಾನ ಅಂದ್ರೆ. ಮನಸ್ಸನ್ನ ಸ್ಥಿರವಾಗಿ ನಿಲ್ಸೋದೇ ಧ್ಯಾನ. ಓಕೆ, ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ನಮಸ್ತೆ ಗುರು. ಆತ್ಮಶುದ್ಧಿ ಮಾಡ್ಕೊಳ್ಳೋದು ಅನ್ಸುತ್ತೆ ಗುರುಗಳ. ಏನಪ್ಪಾ, ಇನ್ನೊಂದ್ಸಲ ಹೇಳು. ಆತ್ಮಶುದ್ಧಿ ಮಾಡ್ಕೊಳ್ಳೋದು ಅನ್ಸುತ್ತೆ. ಆತ್ಮಶುದ್ಧಿ ಮಾಡ್ಕೊಳ್ಳೋದು. ಓಕೆ, ವಿಠಲ್ ಹುಕ್ಕೇರಿ ಹೇಳಯ್ಯ. ನಮಸ್ತೆ ಗುರುಜಿ. ನಮಸ್ತೆ ಮಿತ್ರ. ಗುರುಜಿ, ಧ್ಯಾನ ಅಂದ್ರೆ ಏಕಾಗ್ರತೆ ಗುರುಜಿ. ಏಕಾಗ್ರತೆ, ಧ್ಯಾನ ಅಂದ್ರೆ ಏಕಾಗ್ರತೆ. ಓಕೆ, ಸೂಪರ್. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ಗುರುಜಿ, ಹೇಳಯ್ಯ ಬಾಲ. ಪ್ರಸ್ತುತದಲ್ಲಿರುವುದು ಅಂದ್ರೆ ಈ ಕ್ಷಣದಲ್ಲಿ ಅನುಭವಿಸುವುದು. ಓಕೆ, ಈ ಕ್ಷಣ ಧ್ಯಾನ ಅನುಭವಿಸುವುದು ಅಂದ್ರೆ ಪ್ರಸ್ತುತದಲ್ಲಿ ನಮ್ಮ ದೃಷ್ಟಿಕೋನ, ನಮ್ಮ ಬದುಕು, ಜೀವನ ಎಲ್ಲ ಪ್ರೆಸೆಂಟ್ ಅಲ್ಲಿ ಇರಬೇಕು. ವಂಡರ್ಫುಲ್. ನೆಕ್ಸ್ಟ್ ಪ್ರಜ್ಞಾಸ್ಥಿತಿ ಮೇಲೆ ಧ್ಯಾನ ಅಂದ್ರೆ ಒಂದ್ ಬಗ್ಗೆ ಯೋಚನೆ ಮಾಡಿ ಡೀಪ್ ಆಗಿ ಯೋಚನೆ ಮಾಡೋದು ಧ್ಯಾನ ಅಂತಾರೆ. ಅಬ್ಬಾ ಹೊಡಿರೋ ತಲೆ ಮೇಲೆ. ಸೂಪರ್ ಕಣ, ವಂಡರ್ಫುಲ್ ಆನ್ಸರ್. ಎಕ್ಸ್ ಹೇಳಪ್ಪ ರಾಮು. ಪ್ರಜ್ಞಾಸ್ಥಿತಿ ಮೇಲೆ ಕೆರಿಸೋದು ಗುರುಜಿ. ಪ್ರಜ್ಞಾಸ್ಥಿತಿಯನ್ನ ಮೇಲಕ್ಕೇರಿಸುವುದು. ಓಕೆ, ಸೂಪರ್, ವಂಡರ್ಫುಲ್. ಇನ್ಯಾರು ಹೇಳ್ತೀರಾ? ಗುರುದೇವ, ಹೇಳಮ್ಮ ಗೀತಮ್ಮ. ನಾವು ಮಾಡುವ ಪ್ರತಿ ಒಂದು ಕೆಲಸವು ಮಾಡುವಂತ ಕೆಲಸ ಪೂರ್ತಿ ಪರಿಪೂರ್ಣವಾಗಿ ಧ್ಯಾನದಲ್ಲಿ ಮಾಡುವಂತ ಎಲ್ಲಾ ಕೆಲಸಗಳು ಧ್ಯಾನವಾಗಿರ್ತವೆ. ಸೂಪರ್, ವಂಡರ್ಫುಲ್. ಅಂದ್ರೆ ಯಾವುದೇ ಒಂದು ಗಮನವಿಟ್ಟು ಶ್ರದ್ಧೆಯಿಂದ ಮಾಡುವಂತ ಪ್ರತಿಯೊಂದು ಕೆಲಸ, ಅಂದ್ರೆ ಅದು ಯಾವುದೇ ಆಗಿರ್ಬೋದು, ಬೆಳಗಿಂದ ಸಂಜೆವರೆಗೆ ನಾವು ಮಾಡುವಂತ ಎಲ್ಲಾ ಕೆಲಸಗಳಲ್ಲೂ ಧ್ಯಾನ ಮಾಡಬಹುದು. ಆ ಕೆಲಸದಲ್ಲೇ ಧ್ಯಾನ ಮಾಡಬಹುದು. ವಂಡರ್ಫುಲ್, ಸೂಪರ್ ಆನ್ಸರ್, ವಂಡರ್ಫುಲ್. ಬಹಳ ಸಂತೋಷ ಆಯ್ತು. ಖಂಡಿತವಾಗ್ಲೂ ನೀವು ಹೇಳಿದ್ದೆಲ್ಲವೂ ಸತ್ಯವೇ. ಧ್ಯಾನಕ್ಕೆ ಪರ್ಟಿಕ್ಯುಲರ್ ಆಗಿ ಇದೇ ಧ್ಯಾನ ಅಂತ ಹೇಳೋದಕ್ಕಾಗೋದಿಲ್ಲ. ಹೇಗೆ ಗಾಂಧಾರಿಗೆ 100 ಮಕ್ಕಳಿರ್ತಾರೆ, 101 ಜನ ಮಕ್ಕಳಿರ್ತಾರೆ, ಅವರೆಲ್ಲರೂ ಗಾಂಧಾರಿ ಮಕ್ಕಳೇ. ಅದೇ ರೀತಿ ಧ್ಯಾನಕ್ಕೂ ಕೂಡ ನಾವು ಒಬ್ಬೊಬ್ಬರು ದೃಷ್ಟಿಕೋನದಲ್ಲಿ ಏನೇನು ಕಂಡುಕೊಂಡಿರ್ತಾರೆ ಅದೆಲ್ಲವೂ ಸತ್ಯವೇ, ಯಾವುದು ಸುಳ್ಳಲ್ಲ. ಈಗ ನೀವು ಹೇಳಿದಂಥ ಆನ್ಸರ್ ಆ ಮಗು ಹೇಳ್ತು, ಆ ಮಗು ಹೇಳಿದ್ದು ಕೂಡ ಸತ್ಯವೇ. ಆದರೂ ಕೂಡ ಧ್ಯಾನ ಅಂದರೆ ಬುದ್ಧನ ಒಂದು ಉತ್ತರ ಏನು ಅಂತಂದರೆ, ಬುದ್ಧ ಹೇಳೋದು ಒಂದು ವಿಚಾರ, ತಲೆಯಲ್ಲಿ ವಿಚಾರಗಳು ಓಡ್ತಾನೆ ಇರ್ತವೆ, ಹಿಂದಿಂದೆ ಬರ್ತಾನೆ ಹುಕ್ತಾ ಇರ್ತದೆ, ಹಾಲು ಹುಕ್ಕದಂಗೆ ಹುಕ್ಕುತ್ತೆ. ಆ ವಿಚಾರಗಳನ್ನ ನಾವು ಸ್ಟಾಪ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವುದೋ ಒಂದು ವಿಚಾರಗಳು, ಮನೆ ಬಗ್ಗೆನೋ, ಬಿಸ್ನೆಸ್ ಬಗ್ಗೆನೋ, ಹೆಂಡತಿ ಬಗ್ಗೆನೋ, ಪುಸ್ತಕದ ಬಗ್ಗೆನೋ, ಏನೋ ಒಂದು ದುಡ್ಡು ಬಗ್ಗೆ ಅದು ಇದು ಬರ್ತಾನೆ ಇರ್ತದೆ, ಹಿಂದಿಂದೆ ಬರ್ತಾನೆ ಇರ್ತದೆ. ಏನು ಲಕ್ಷ ಕೋಟಿ ಅನಂತಾನಂತವಾಗಿ ಸುರಿತಾನೇ ಇರ್ತದೆ. ಬುದ್ಧ ಅದಕ್ಕೆ ಧ್ಯಾನ ಅಂದ್ರೆ ಏನು ಅಂತಂದ್ರೆ, ಒಂದು ವಿಚಾರಕ್ಕೂ ಮತ್ತೊಂದು ವಿಚಾರಕ್ಕೂ, ಉದಾಹರಣೆ, ಈಗ ನಾನು ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಹೆಂಡತಿ, ಮಕ್ಕಳು, ಮನೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸಡನ್ನಾಗಿ ಯಾರ್ದೋ ಕಾಲ್ ಬಂತು, ಈಗ ನಾನು ಆ ಮನೆ ಬಗ್ಗೆ ಬಿಟ್ಬಿಟ್ಟು ಕಸ್ಟಮರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಪಾಪ, ಅವ್ರದ್ದು ಈ ಥರ ಸಮಸ್ಯೆ ಇದೆ, ಏನೋ ಅವ್ರ ಮಗಳದ್ದು ಮದುವೆ ಆಗಿಲ್ಲ, 34 ವರ್ಷ ಆಯಿತು,
37 ವರ್ಷ ಆಯಿತು. ಹೆಂಗೆ ಈಗ ಮನೆಯಿಂದ ಇಲ್ಲಿಗೆ ಹೋಗ್ಬಿಟ್ಟೆ, ಅದು ಹೋಯ್ತು, ಅದು ಹಿಂದೋಯ್ತು, ಈಗ ಇಲ್ಲಿಗೆ ಬಂತು, ಮತ್ತೆ ತಿರ್ಗಾ ಮನೆಗೂ ಬರ್ತದೆ, ಅಥವಾ ಬೇರೆ ಇನ್ನೊಂದು ಯಾವುದೋ ಬರ್ತದೆ. ಒಂದು ವಿಚಾರದಿಂದ ಇನ್ನೊಂದು ವಿಚಾರದ ಆ ಮಧ್ಯದಲ್ಲಿರುವ ಅಂತರವನ್ನು ಗಮನಿಸೋದು ಧ್ಯಾನ ಅಂತ ಬುದ್ಧನ ಉತ್ತರ. ಎಂಥ ಅದ್ಭುತವಾದ ಉತ್ತರ ಅಂತಂದರೆ ನಿಜವಾಗ್ಲೂ ಇದು ಒಳ್ಳೆ ಅಮೃತಪಾನ ಮಾಡಿದಂಗೆ. ಒಂದು ವಿಚಾರಕ್ಕೂ ಮತ್ತೊಂದು ವಿಚಾರಕ್ಕೂ ನಡುವೆ ಇರೋ ಅಂತರವನ್ನು ಗಮನಿಸೋದು. ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಕೂದಲು ಎಳೆಗಾತ್ರ ಕಾಣಿಸ್ಬೋದು, ಅಲ್ಲಿಂದ ಇಲ್ಲಿಗೆ ಬಂದು ಎಷ್ಟು ಸೆಕೆಂಡ್ ಆಯಿತು, ಒಂದು ಅರ್ಧ ಸೆಕೆಂಡ್ ಆಯಿತು. ಆದರೆ ಗಮನಿಸ್ತಾ ಹೋದರೆ ಆ ಒಂದು ಕೂದಲು ಎಳೆ ಇರೋಷ್ಟು ಒಂದು ಬೆರಳು ಗಾತ್ರ ಆಗುತ್ತೆ, ಕೈ ಗಾತ್ರ, ಹಸ್ತದ ಗಾತ್ರ ಆಗುತ್ತೆ, ತಲೆ ಗಾತ್ರ ಆಗುತ್ತೆ, ಶರೀರದ ಗಾತ್ರ ಆಗುತ್ತೆ. ಅದನ್ನು ನೀವು ದೃಷ್ಟಿಸ್ತಾ ಆನೆ ಗಾತ್ರ ಆಗುತ್ತೆ, ಭೂಮಿ ಗಾತ್ರ ಆಗುತ್ತೆ, ಸೂರ್ಯನ ಗಾತ್ರ ಆಗುತ್ತೆ, ಬ್ರಹ್ಮಾಂಡದ ಗಾತ್ರನೂ ಆಗುತ್ತೆ. ಎಷ್ಟು ಆಳವಾಗಿ ನೀವು ದೃಷ್ಟಿ ಕೊಡಿಸ್ತೀರಾ, ಗಮನಿಸ್ತೀರಾ, ಅಷ್ಟು ನಿಮಗೆ ಬೃಹದಾಕಾರವಾಗಿ ಕಾಣಿಸ್ತಾ ಇರುತ್ತೆ. ಅಂದರೆ ಒಂದು ವಿಚಾರದಿಂದ ಮತ್ತೊಂದು ವಿಚಾರದ ನಡುವಿನ ಅಂತರವನ್ನು ಗಮನಿಸೋದಕ್ಕೆ ಧ್ಯಾನ ಅಂತ ಬುದ್ಧ ಕರೀತಾರೆ. ಇದು ಬುದ್ಧನ ಬಗ್ಗೆ ನೀವು ಆಳವಾಗಿ ಅಧ್ಯಯನ ಮಾಡಿದವ್ರಿಗೆ ಮಾತ್ರ ಈ ಆನ್ಸರ್ ಗೊತ್ತೇ ಹೊರತು ಎಲ್ರಿಗೂ ಗೊತ್ತಾಗಲ್ಲ. ಸುಮಾರು ಜನಕ್ಕೆ ಪುಸ್ತಕ ಓದಿದ್ದಾರೆ, ಅವ್ರು ಓದಿರೋ ಪುಸ್ತಕನೇ ನಾನು ಓದಿರೋದು. ಧ್ಯಾನ ಅಂದರೆ ಏನು ಅಂತಂದರೆ ಬುದ್ಧ ಹೇಳೋವಂಥದ್ದು ಹಿಂಗೆಲ್ಲ ಧ್ಯಾನ ಮಾಡಿ ಹಾಗೆ ಹೀಗೆ ಅಂತ ರೂಲ್ಸ್ಗಳನ್ನು ಹೇಳ್ಕೊಡ್ತಾರೆ, ನಿಯಮಗಳನ್ನು ಹೇಳ್ಕೊಡ್ತಾರೆ. ಬಟ್ ಪುಸ್ತಕದಲ್ಲಿ ಅದಿದೆ, ಸೆಂಟೆನ್ಸ್ ಇದೆ, ಯಾರೂ ಹೇಳೋದಿಲ್ಲ. 100 ಜನನ ಕೇಳಿದ್ದೀನಿ, ಒಬ್ಬರು ಕೂಡ ಈ ಆನ್ಸರ್ ಕೊಟ್ಟಿಲ್ಲ. ಕೊನೆಗೆ ಅದನ್ನು ಅಂಡರ್ಲೈನ್ ಮಾಡಿ, ನೋಡಪ್ಪ ಧ್ಯಾನ ಅಂದರೆ ಇದು ಬುದ್ಧ ಹೇಳುವಂಥದ್ದು. ಒಂದು ವಿಚಾರಕ್ಕೂ ಮತ್ತೊಂದು ವಿಚಾರಕ್ಕೂ ನಡುವೆ ಇರೋ ಅಂತರವನ್ನು ನೀವು ಗಮನಿಸೋದೇ ಧ್ಯಾನ ಅಂತ. ಎಂಥ ಅದ್ಭುತವಾದಂತಹ ಒಂದು ಉತ್ತರ ಅಂತಂದರೆ ನೋಡಿ, ಈ ರೀತಿ ನಮಗೆ ವಿಶೇಷವಾಗಿರುವಂಥದ್ದು, ವೈಶಿಷ್ಟ್ಯತೆಗಳಿಂದ ತುಂಬಿರುವಂಥದ್ದು, ಇದನ್ನು ನಾವು ಜ್ಞಾನ ಅಂತ ಕರಿಬಹುದೇ ಹೊರತು ದಿನನಿತ್ಯ ನಾವು ಯಾಂತ್ರಿಕ ಬದುಕನ್ನು ಬದುಕ್ತಾ ಇರ್ತಿರಲ್ಲ, ಬೆಳಿಗ್ಗೆ ಆಯಿತು, ಎದ್ದಳು, ಸ್ನಾನ ಮಾಡು, ಬಟ್ಟೆ ಹಾಕು, ತಿನ್ನು, ಹೋಗು, ಇದನ್ನು ಬಿಟ್ಟು ಸಮಥಿಂಗ್ ಏನೋ ಇದೆ ಪ್ರಪಂಚದಲ್ಲಿ, ಸಿಕ್ಕಾಬಟ್ಟೆ ರಹಸ್ಯಗಳಿದ್ದಾವೆ. ವಿಜ್ಞಾನ ರಹಸ್ಯಗಳನ್ನು ನಂಬೋದಿಲ್ಲ. ಯಾಕೆ ಅಂತಂದರೆ ಇದೊಂದು ರಹಸ್ಯ ಅಂತಿದ್ರೆ ಅವರು ಅದರ ಒಳಗಡೆ ತುರುಕಿ ಎಳೆದು ಏನೋ ಮಾಡಿ ಅದನ್ನು ಕಂಡುಹಿಡಿದು ಬಿಡ್ತಾರೆ. ವಿಜ್ಞಾನಿಗಳು ಏನು ಹೇಳ್ತಾರೆ, ರಹಸ್ಯ ಅನ್ನೋದು ಏನೂ ಇಲ್ಲವೇ ಇಲ್ಲ, ಯಾವುದು ನಿಮಗೆ ಗೊತ್ತಿಲ್ವೋ ಅದೆಲ್ಲ ರಹಸ್ಯ, ಅದು ನಿಮಗೆ ಗೊತ್ತಾದ ನಂತರ ಅದು ರಹಸ್ಯ ಅಲ್ಲ. ಇದು ವಿಜ್ಞಾನದ ಒಂದು ಧೋರಣೆ ಅಥವಾ ಅವರ ಒಂದು ಸ್ಪಷ್ಟತೆ. ಧರ್ಮ ಏನು ಹೇಳುತ್ತೆ ಅಂದರೆ, ಆಧ್ಯಾತ್ಮ ಏನು ಹೇಳುತ್ತೆ, ರಹಸ್ಯ ಅಂತಂದರೆ ಏನು ಅಂತಂದರೆ ನಿಮಗೆ ಏನು ಗೊತ್ತಿದೆಯಲ್ಲ, ಈ ಗೊತ್ತಿರುವಂಥದ್ದು ಎಷ್ಟು ಪ್ರಮಾಣದಲ್ಲಿದೆಯೋ ಇದಕ್ಕಿಂತ 1000 ಪಟ್ಟು, 1,00,000 ಪಟ್ಟು, ಕೋಟಿ ಪಟ್ಟು ರಹಸ್ಯಗಳಿದ್ದಾವೆ, ನಮಗದು ಗೊತ್ತಿಲ್ಲ. ವಿಜ್ಞಾನ ರಹಸ್ಯನೇ ಇಲ್ಲ ಅಂತ ವಾದ ಮಾಡುತ್ತೆ, ಆಧ್ಯಾತ್ಮ ಎಲ್ಲವೂ ಕೂಡ ರಹಸ್ಯವೇ ಅಂತ ಹೇಳುತ್ತೆ. ಈಗ ಇವರಿಬ್ಬರ ನಡುವೆ ಘರ್ಷಣೆ. ಯಾವತ್ತು ಆಧ್ಯಾತ್ಮ ಮತ್ತು ವಿಜ್ಞಾನ ಒಂದಾಗುತ್ತೋ ಅವತ್ತು ಪ್ರಪಂಚದಲ್ಲಿ ಒಂದು ಅತ್ಯದ್ಭುತವಾದಂಥ ಪವಾಡ ನಡೆಯುತ್ತೆ. ಆದರೆ ಇದನ್ನು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂದರೆ, ವಿಜ್ಞಾನಿಗಳು ಆಧ್ಯಾತ್ಮವನ್ನು ಸ್ವೀಕರಿಸೋದಿಲ್ಲ. ಅವ್ರಿಗೆಲ್ಲವೂ ಕೂಡ ಪ್ರೂಫ್ ಬೇಕು. ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲನೂ ಕಟ್ ಮಾಡ್ತಾ ಹೋಗ್ತಾರೆ. ವಿಜ್ಞಾನ ಅಂದರೆ ಏನು ಅಂದರೆ ಕತ್ತರಿಸೋದು ಅಂತ. ಅಂದರೆ ಕತ್ತರಿಸಿದ್ರೇ ನೋಡೋಕ್ಕಾಗುತ್ತೆ. ಪೋಸ್ಟ್ ಮಾರ್ಟಮ್ ಅಂದರೆ ಏನು, ಎಲ್ಲ ಕುಯ್ಬೇಕು ಬಾಡಿನ. ಸೊ ಧರ್ಮ ಏನು ಹೇಳುತ್ತೆ, ಆಧ್ಯಾತ್ಮ ಏನು ಹೇಳುತ್ತೆ, ಸತ್ತ ತಗೊಂಡೋಗಿ ಊತು ಬಿಡು, ಇಲ್ಲಾಂದರೆ ಬೆಂಕಿಗೆ ಹಾಕ್ಬಿಡು, ಅದೆಲ್ಲ ಮತ್ತೆ ತಿರ್ಗಾ ಮರುಜೀವ ಪಡ್ಕೊಂಡು ಇನ್ನೊಂದು ಶರೀರ ಹುಟ್ಕೊಂಡು ಬರ್ತದೆ. ಪಂಚಭೂತಗಳಿಂದ ಸೃಷ್ಟಿಯಾದಂತಹ ದೇಹ ಪಂಚಭೂತದಲ್ಲೇ ಲೀನವಾಯಿತು, ಮತ್ತೆ ದೇಹವಾಗಿ ಪರಿವರ್ತನೆಗೊಳ್ಳುತ್ತೆ, ವೆಯ್ಟ್ ಮಾಡುವಂಥ. ಆದರೆ ಇವರು ಹಂಗಲ್ಲ, ಎಲ್ಲ ಕುಯ್ದು ಬಿಡ್ತಾರೆ, ಪೂರ್ತಿ ಕಟ್ ಮಾಡಿಬಿಡ್ತಾರೆ. ಹೂವು ಕಟ್ ಮಾಡ್ತಾರೆ, ಪ್ರಾಣಿ ಪಕ್ಷಿಗಳನ್ನು ಕಟ್ ಮಾಡ್ತಾರೆ, ಕ್ರಿಮಿಕೀಟಗಳನ್ನು ಕಟ್ ಮಾಡ್ತಾರೆ, ಮನುಷ್ಯನ ಕಟ್ ಮಾಡ್ತಾರೆ, ಏನೇನು ಸಿಕ್ತು ಎಲ್ಲವನ್ನ ಕಟ್ ಮಾಡಿಸ್ತಾರೆ. ವಿಜ್ಞಾನ ಅಂದರೆ ತುಂಡರಿಸೋದು ಅಂತ, ಸುಮ್ಮನೆ ಕಟ್ ಮಾಡ್ತಾರೆ. ರಹಸ್ಯಗಳನ್ನು ಅವ್ರು ಒಪ್ಪೋದಿಲ್ಲ. ಆದರೆ ಆಧ್ಯಾತ್ಮಿಕದಲ್ಲಿ ಅತ್ಯದ್ಭುತವಾದ ರಹಸ್ಯಗಳಿದ್ದಾವೆ. ಆದರೂ ಕೂಡ ಒಂದು ರೀತಿ ನಮಗೆ ವಿಜ್ಞಾನದ ಒಂದು ಆಸರೆಯನ್ನು ತಗೊಂಡ್ರೆ ನಮಗೊಂದಷ್ಟು ಸ್ಪಷ್ಟತೆ ಸಿಗುತ್ತೆ. ಅವ್ರು ಹೇಳೋದು ಸತ್ಯ. ಈಗ ನಮ್ಮ ಪ್ರಪಂಚದಲ್ಲಿ 800 ಕೋಟಿ ಜನಸಂಖ್ಯೆ ಇದೆ. ಭಾರತದ ಜನಸಂಖ್ಯೆ 140 ಕೋಟಿ. ಕರ್ನಾಟಕದ ಜನಸಂಖ್ಯೆ ಒಬ್ಬರು 6 ಕೋಟಿ ಅಂತಾರೆ, 7 ಕೋಟಿ ಅಂತಾರೆ, ಗೂಗಲಲ್ಲಿ ಒಂಥರ ಇದೆ. ಸುಮ್ಮನೆ ಒಂದು ಅಂದಾಜು 7 ಕೋಟಿ ಅಂತ ಇಟ್ಕೊಳ್ಳೋಣ. 7 ಕೋಟಿ ಕರ್ನಾಟಕದಲ್ಲಿ ಇರಬೇಕಾದ್ರೆ ನಾವು ಬೆಂಗಳೂರಲ್ಲಿದ್ದೀರಿ, ನಾನು ಬೆಂಗಳೂರಲ್ಲಿದ್ದೀನಿ, ಕೆಲವರೆಲ್ಲ ಹೊರಗಡೆ ಇದ್ದೀರಾ. ಬೆಂಗಳೂರಲ್ಲಿ ಒಂದು 140 ಕೋಟಿ ಜನ ಇದ್ದಾರೆ. ಈ 140 ಕೋಟಿ ಜನದಲ್ಲಿ 1,40,00,000 ಜನ ಇದ್ದಾರೆ.
ಇಷ್ಟು ಜನನು ನನಗೆ ಗೊತ್ತಾ ಅಂದರೆ ನನಗೆ ಪರಿಚಯನ ಇಲ್ಲ, ಖಂಡಿತವಾಗ್ಲೂ ಪರಿಚಯ ಇಲ್ಲ. ಏನೋ ನಮ್ಮ ರಿಲೇಷನ್ನು ಅಥವಾ ನಮ್ಮ ಕ್ಲಾಸ್ಮೇಟು, ಚಡ್ಡಿ ದೋಸ್ತುಗಳು, ಅಕ್ಕಪಕ್ಕದ ಮನೆಯವರು, ಒಂದಷ್ಟು ಜನ ಸ್ನೇಹಿತರು, ಒಂದಷ್ಟು ಜನ ಬಂದಂತಹ ಕ್ಲೈಂಟ್ಗಳು, ಇವ್ರನ್ನೆಲ್ಲ ಕೂಡ್ಕೊಂಡ್ರೆ ನಾನೇ ಒಂದು 16,000 ಕನ್ಸಲ್ಟೇಷನ್ ಮಾಡಿದ್ದೀನಿ ಇದುವರೆಗೂ 21 ವರ್ಷದಲ್ಲಿ. 16 ಒಂದು 4,000 ಜನ ಎಕ್ಸ್ಟ್ರಾ ಗೊತ್ತಿರ್ತಾರೆ, 20,000 ಜನ ಗೊತ್ತು ನನಗೆ. ಎಷ್ಟರಲ್ಲಿ 1,40,00,000 ಜನದಲ್ಲಿ ನನಗೆ ಗೊತ್ತಿರೋದು ಕೇವಲ 20,000 ಜನ. ಅಂದರೆ ನಾನು ನೋಡಿರೋದಷ್ಟೇ. ಅದರಲ್ಲಿ ಕೆಲವ್ರನ್ನು ಮಾತಾಡ್ಸಿದ್ವಿ, ಒಂದು ಅರ್ಧ ದಿವಸ, 1 ಟೈಮ್ ಸಿಕ್ತವರು, 2 ಟೈಮ್, 10 ಟೈಮ್, 100 ಟೈಮ್ ಸಿಕ್ತು, ಎಲ್ಲರೂ ಇದ್ದಾರೆ ಇದರಲ್ಲಿ. ಬಟ್ ಇನ್ನು ಮಿಕ್ಕಿದ ಜನ ನೋಡಿಲ್ಲ. ಇವರೆಲ್ಲರೂ ನನಗೆ ರಹಸ್ಯವೇ. ನನಗೆ ಏನೇನು ಗೊತ್ತು ಅಂದರೆ ಪರಿಚಯ ಇದೆ, ನೋಡಿದ್ದೀನಿ ಅಷ್ಟೇ. ಬಟ್ ಯಾರ್ಯಾರು ಪರಿಚಯ ಇಲ್ಲ, ಯಾರ್ಯಾರನ್ನ ನೋಡಿಲ್ಲ, ಯಾರ್ಯಾರನ್ನ ಮಾತಾಡಿಸಿಲ್ಲ, ಯಾರ್ಯಾರನ್ನ ಮುಟ್ಟಿಲ್ಲ, ಇರೋದು ಸತ್ಯ, ಆದರೆ ನನಗೆ ಗೊತ್ತಿಲ್ಲ, ನಾನು ಮುಟ್ಟಿಲ್ಲ. ಅಂದರೆ ನಾನು ನೋಡದೇ ಇರುವಂತಹ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ, ಇದೆಲ್ಲವೂ ಕೂಡ ರಹಸ್ಯವೇ. ಆಧ್ಯಾತ್ಮ ಹೇಳೋದು ಸತ್ಯವಾದ ಮಾತು, ಲಕ್ಷ ಕೋಟಿಗಟ್ಟಲೆ ಇದ್ದಾರೆ ರಹಸ್ಯವಾದಂಥದ್ದು, ನಮಗೆ ಗೊತ್ತಿಲ್ಲ. ಆದ್ದರಿಂದ ನಮಗೆ ಗೊತ್ತಿರುವಂಥದ್ದನ್ನೆಲ್ಲ ನಾವು ಒಪ್ಕೊಳ್ತೀವಿ, ಗೊತ್ತಿಲ್ಲದೆ ಇರುವಂಥದ್ದು ನಾವು ಒಪ್ಕೊಳ್ಳೋದಿಲ್ಲ. ನಮಗೆ ಯಾರ್ಯಾರು ಪರಿಚಯ ಇದ್ದಾರೆ, ಇವ್ರು ಮಾತ್ರ ಮನುಷ್ಯರು, ಇನ್ನು ಮಿಕ್ಕಿದವ್ರು ಮನುಷ್ಯರಲ್ಲ ಅಂತ ಹೇಳೋಕ್ಕಾಗುತ್ತಾ? ನನಗೆ ಗೊತ್ತಿಲ್ಲ ಅನ್ನೋದು ಮಾತ್ರಕ್ಕೆ ಇಲ್ಲ, ಸಾಧ್ಯವಿಲ್ಲ. ಆದ್ದರಿಂದ ವಿಜ್ಞಾನ ಮತ್ತು ಆಧ್ಯಾತ್ಮ ಹೇಳೋದು ಎಲ್ಲ ಅತ್ಯದ್ಭುತವಾದಂಥ ವಿಚಾರಗಳು. ಕೃಷ್ಣ ಪ್ರಜ್ಞೆ ಆದ ನಂತರ ಈ ಬುದ್ಧ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಅಸ್ತಿತ್ವದ ಬಗ್ಗೆ, ನಮ್ಮ ಅಸ್ತಿತ್ವ, ಸೊ ಪ್ರಕೃತಿಯ ಅಸ್ತಿತ್ವ, ಬ್ರಹ್ಮಾಂಡದ ಅಸ್ತಿತ್ವ, ಮರದ ಬಗ್ಗೆ ಪ್ಲಸ್ ಬೇರ್ ಬಗ್ಗೆ, ಹೆಚ್ಚಾಗಿ ಬೇರ್ ಬಗ್ಗೆ ಇರುವಂಥ ವಿಚಾರಗಳು, ನಮ್ಮ ಅಂತರ್ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ತರಗತಿ. ಇದರಲ್ಲಿ ಕೆಲವೊಂದು ಬರುವಂಥದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಬುದ್ಧ ಪ್ರಜ್ಞೆ ಅಂದರೆ ಬುದ್ಧನ ಬಗ್ಗೆ ಹೇಳ್ತೀನಿ ಅಂತಲ್ಲ, ನಿಮ್ಮ ಜೀವನವನ್ನು ಇನ್ನೊಂದಷ್ಟು ಅತ್ಯದ್ಭುತವಾಗಿ, ಅತ್ಯುತ್ತಮವಾದ, ಸಾರ್ಥಕವಾದ ಬದುಕನ್ನು ಬದುಕೋದಕ್ಕೆ, ಜ್ಞಾನದೊಂದಿಗೆ ಬದುಕೋದಕ್ಕೆ. ಜ್ಞಾನ ಅಂದರೆ ಏನು? ಮತ್ತೆ ತಿರ್ಗಾ ಏನೋ ಹೇಳ್ಕೊಡ್ತಾರೆ ಗುರೂಜಿ, ಅದಲ್ಲ ಜ್ಞಾನ. ಜ್ಞಾನ ಅಂದರೆ ಬೆಳಕು ಅಂತ ಅರ್ಥ. ಈ ಕಣ್ಣಿಗೆ ಬೆಳಕಿದ್ರೆ ಮಾತ್ರ ಬೆಲೆ, ಬೆಳಕಿಲ್ಲ ಅಂದರೆ ಈ ಕಣ್ಣು ಏನು ಪ್ರಯೋಜನ ಇಲ್ಲ. ಈ ಕರೆಂಟು ಪಟಕ್ಕಂತ ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಕರೆಂಟ್ ಕತ್ಲಾಗ್ಬಿಡ್ತದೆ, ಪೂರ್ತಿ ಕಪ್ಪಗಾಗ್ಬಿಡ್ತದೆ. ಸೊ ಕಣ್ಣು ಬಿಟ್ಟಿದ್ದೀನಿ, ಆದರೂ ನನಗೇನು ಕಾಣಿಸ್ತಾ ಇಲ್ಲ. ಅಂದರೆ ಬೆಳಕೇ ಜ್ಞಾನ ಅಂತ. ಆ ಬೆಳಕಿದ್ರೆ ನಾವು ಅತ್ಯದ್ಭುತವಾಗಿ ಚಲನವಲನಗಳನ್ನು, ಚಟುವಟಿಕೆಗಳನ್ನು, ಕೆಲಸ ಕಾರ್ಯಗಳನ್ನು ಸೂಪರಾಗಿ ಮಾಡ್ಬೋದು. ಬೆಳಕಿಲ್ಲದೆ ಇದ್ದರೆ ಬಹಳ ಬಹಳ ಕಷ್ಟಪಟ್ಟುಕೊಂಡು ನಾವು ಜೀವನವನ್ನು ಸಾಗಿಸಬೇಕಾಗುತ್ತೆ. ಆದ್ದರಿಂದ ಜ್ಞಾನ, ಬುದ್ಧ ಪ್ರಜ್ಞೆಯಲ್ಲಿ ಈ ಬೆಳಕನ್ನು ಇನ್ನೊಂದಷ್ಟು 0 ಕ್ಯಾಂಡಲ್ ಇರ್ಬೋದು, ಅದನ್ನೊಂದು 5 ವೋಲ್ಟ್ ಮಾಡಿದ್ರೆ ಹೇಗಿರ್ತದೆ, ಅಥವಾ 10 ವೋಲ್ಟ್ ಮಾಡಿದ್ರೆ ಹೇಗಿರುತ್ತೆ. ಇಲ್ಲಿಗೆ ಈಗ ಮೇಲ್ಗಡೆ ಹಾಕಿರೋ ಲೈಟು 60 ವ್ಯಾಟ್ ಲೈಟ್. 60 ವ್ಯಾಟ್ಸ್ ಅಂದರೆ ಬೆಳಕು ಚೆನ್ನಾಗಿ ಬರ್ತದೆ. ಈಗ ಇದರಲ್ಲಿ ಒಂದು ಲೈಟ್ ಆಫ್ ಮಾಡಿಬಿಟ್ರು ನಿಮಗೆ ನನ್ನ ಸ್ಕ್ರೀನ್ ಮೇಲೆ ಡಾಟ್ ಕಾನ್ಸೆಪ್ಟ್ ಶುರುವಾಗುತ್ತೆ, ಅಂದರೆ ಕ್ಲಾರಿಟಿ ಸಿಗೋದಿಲ್ಲ. ಸೊ ಅದೇ ರೀತಿ ಆ ಜ್ಞಾನದ ಬೆಳಕನ್ನು ಸ್ವಲ್ಪ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಒಂದು ಬುದ್ಧ ಪ್ರಜ್ಞೆ ಅತ್ಯದ್ಭುತವಾಗಿ ಕೆಲಸಕ್ಕೆ ಬರ್ತದೆ. ಇದರಲ್ಲಿ 4 ಭಾಗಗಳು. ಒಂದು ಜಾಗೃತಾವಸ್ಥೆ ಅಂತ, ಮತ್ತೊಂದು ನಮಗೆ ಸ್ವಪ್ನಾವಸ್ಥೆ ಅಂತ. ಸೊ ಇದಾದ ನಂತರ 3ನೇದು ಸುಷುಪ್ತಿ ಅಂತ, 4ನೇದು ತುರಿಯಾತೀತ ಅಂತ. ಅಂದರೆ ಜಾಗೃತಾವಸ್ಥೆಗೆ 10% ಲೆಕ್ಕದಲ್ಲಾದರೆ 10%, ಸ್ವಪ್ನಾವಸ್ಥೆಗೆ ಒಂದು 20%. ಸೊ 2 ಸೇರಿದ್ರೆ 30 ಆಯಿತು. ಇನ್ನು ಸುಷುಪ್ತಿ ಅನ್ನೋದಕ್ಕೆ 70%, ಎಲ್ಲ 100 ಆಗೋಯ್ತು. ಈ ತುರಿಯಾತೀತ ಅಂತ 4ನೇ ಒಂದು ಹಂತ ಇದೆಯಲ್ಲ, ಇದನ್ನು ಪರಮಜ್ಞಾನ ಅಥವಾ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಆಧ್ಯಾತ್ಮಿಕದಲ್ಲಿ ಪ್ರತಿಯೊಬ್ಬ ಮನುಷ್ಯರು ನಾವೆಲ್ಲ ಮಿಸ್ಟೇಕ್ ಮಾಡೋದು ಏನು ಅಂತಂದರೆ, ಇದು ನಿದ್ರೆಯಲ್ಲಿ ಹೇಳಬೇಕಾದ್ರೆ ನಮಗೆ ನಿದ್ರೆ ಮಾಡ್ತೀರಿ, ಎಚ್ಚರವಾಗಿದ್ದೀರಿ, ಈಗ ಮಲ್ಕೊಂಡಿದ್ದ ತಕ್ಷಣವೇ ಅರನಿದ್ರೆ ಅಂತ ಕರೀತಾರೆ ಅದನ್ನು. ಅಂದರೆ ನಾವಿನ್ನೂ ಪರಿಪೂರ್ಣವಾಗಿ ನಿದ್ದೆಗೆ ಜಾರಿಲ್ಲ, ನಿದ್ದೆ ಬಂದಿದೆ ಬಟ್ ಅರನಿದ್ರೆ ಅಂತ. ಆ ನಿದ್ರೆ ಕಂಪ್ಲೀಟ್ ಆದ ನಂತರ ಒಬ್ಬೊಬ್ರಿಗೆ ಒಂದೊಂದು ಸಮಯ, ಅರ್ಧ ಗಂಟೆ, 3/4 ಗಂಟೆ ಅಥವಾ 1 ಗಂಟೆ ಹಿಡಿಯುತ್ತೆ. ಮಲಗಿರ್ತಾರೆ, ಬಟ್ ಕೂಗಿದ್ರೆ ಮುಟ್ಟಿದ್ರೆ ಎದ್ದು ಬಿಡ್ತಾರೆ, ಏನೋ ಶಬ್ದ ಆದರೆ ಎದ್ದು ಬಿಡ್ತಾರೆ. ಸೊ ಇದಾದ ನಂತರ ನಿದ್ದೆಗೆ ಜಾರ್ತಾರೆ, ಅವಾಗ ಕನಸುಗಳು ಬೀಳ್ತವೆ. ಇದಕ್ಕೆ ಸ್ವಪ್ನಾವಸ್ಥೆ ಅಂತ ಕರೀತಾರೆ. ಆ ಕನಸು ಬಿದ್ದಿದ್ದು ಮುಗಿದ ನಂತರ ಅವರು ಡೀಪ್ ಸ್ಲೀಪ್ಗೆ ಹೋಗ್ಬಿಡ್ತಾರೆ. ಅಂದರೆ ಕೆಲವೊಂದು ಸಲ ನಿಮಗೆ ಕನಸೇ ಬರಲ್ಲ, ರಾತ್ರಿ ಮಲಗಿದ್ರಿ ಬೆಳಿಗ್ಗೆ ಎದ್ರಿ.
ಕನಸಿಲ್ಲ. ಇದನ್ನು ಡೀಪ್ ಸ್ಲೀಪ್ ಅಂತ ಹೇಳ್ತಾರೆ. ಅಂದರೆ ನಿದ್ದೆಯಲ್ಲಿ ಆಳವಾದ ನಿದ್ರೆಗೆ ಜಾರಿದ್ದಾನೆ. ಈಗ ಅವನಿಗೆ ಸೌಂಡ್ ಆದರೂ ಮಾಡಿ ಬಡ್ಕೊಳ್ಳಿ, ಕರೆಂಟ್ ಹೋಗಲಿ ಬಿಡಲಿ, ಹೊರಗಡೆ ನಾಯಿ ಬಡ್ಕೊಳ್ಳಿ, ಏನು ಬಡ್ಕೊಂಡ್ರೆ ಎದ್ದೇಳಲ್ಲ, ಯಾಕೆಂದ್ರೆ ಅವನು ಹೆಣ ಬಿದ್ದಂಗೆ ಬಿದ್ದವನೀಗ. ಇದನ್ನು ಡೀಪ್ ಸ್ಲೀಪ್ ಅಂತ ಹೇಳ್ತಾರೆ. ಕೆಲವರು ಈಗ ವಿಠಲ್ ಹುಕ್ಕೇರಿ ರೈತ ಹೋಗಿ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾನೆ, ಶಾರೀರಿಕವಾಗಿ ಸಾಕಷ್ಟು ಬೆವರರಿಸಿರ್ತಾನೆ, ಅದ್ಭುತವಾಗಿ ನಿದ್ದೆ ಬರ್ತದೆ, ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಯಾಕೆಂದರೆ ಶ್ರಮ ವಹಿಸಿದ್ದಾನೆ ದೈಹಿಕವಾಗಿ, ಆದ್ದರಿಂದ ನಿದ್ದೆ ಬರ್ತದೆ. ಸೊ ಈ ಥರ ಕೆಲಸ ಮಾಡೋರಿಗೆ ನಿದ್ದೆ ಅದ್ಭುತವಾಗಿ ಬರ್ತದೆ. ಚಿಂತೆ ಇರೋರು ನಿದ್ದೆ ಬರಲ್ಲ, ಅವರು ಒದ್ಲಾಡ್ತಾ ಇರ್ತಾರೆ, ಮಲಗ್ತಾರೆ ಎದ್ದೇಳ್ತಾರೆ, ಮಲಗ್ತಾರೆ ಎದ್ದೇಳ್ತಾರೆ. ಅದಕ್ಕೋಸ್ಕರ ನಿದ್ದೆ ಯಾರಿಗೆ ಪರಿಪೂರ್ಣ ಆಗಲಿಲ್ಲ ಅಂದರೆ ಅಂಥವ್ರಿಗೆ ಕೆಲವೊಂದು ಕಾಯಿಲೆಗಳು ಬರ್ತವೆ. ಈ BP, ಶುಗರು, ಹಾರ್ಟ್ ಅಟ್ಯಾಕು ಇವೆಲ್ಲ ಏನು ಅಂತಂದರೆ ನಿದ್ದೆ ಸರಾಗಲ್ಲ ಅವ್ರಿಗೆ. ಹೆಚ್ಚಾಗಿ ನಿದ್ದೆ ಮಾಡ್ತಾರೆ, ಇಲ್ಲಾಂದರೆ ನಿದ್ದೆ ಪೂರ್ಣವಾಗಿ ಆಗಿರಲ್ಲ, ಅದಕ್ಕೋಸ್ಕರ ಆ ರೀತಿ ಕಾಯಿಲೆಗಳು ಬರ್ತವೆ. ನಿದ್ದೆ ಅದ್ಭುತವಾಗಿ ಮಾಡಿ ಎದ್ದೇಳಬೇಕು. ಒಬ್ಬ ಮನುಷ್ಯ ಒಂದು 7ರಿಂದ 8 ಗಂಟೆ, ಮಕ್ಕಳು ಸ್ವಲ್ಪ ಹೆಚ್ಚಾಗಿ ನಿದ್ದೆ ಮಾಡ್ತಾರೆ, ಮಕ್ಕಳು ಬಿಟ್ಬಿಡಿ, ಒಂದು 20+ ಅಂತ ಇಟ್ಕೊಳ್ಳಿ, ಒಂದು 7-8 ಗಂಟೆನಾದರೂ ನಿದ್ದೆ ಮಾಡಿದ್ರೆ ವಂಡರ್ಫುಲ್ ಆರೋಗ್ಯ. ಅಂದರೆ ವಿತೌಟ್ ಡಿಸ್ಟರ್ಬೆನ್ಸ್, ಒನ್ ಶಾರ್ಟ್ ಸ್ಲೀಪ್. ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎದ್ರಿ. ಕೆಲವರು ಆ ಪದ್ಧತಿ ಗೊತ್ತಿಲ್ಲ, ಮಲಗಬೇಕಾದ್ರೆ ನೀರು ಕುಡಿದು ಬಿಡ್ತಾರೆ, 3/4 ಗಂಟೆ ಆಗಿದ ತಕ್ಷಣವೇ ನಮಗೆ ಒಂದ ಮಾಡಬೇಕು ಅನಿಸುತ್ತೆ, ನಾವು ಮತ್ತೆ ತಿರ್ಗಾ ಎದ್ದೇಳ್ತೀರಿ, ತಿರ್ಗಾ ಮಲ್ಕೊಳ್ಳೋಕೆ ಒಂದಷ್ಟು ಸಮಯ ಹಿಡಿತದೆ. ಹಂಗೆ ಮಾಡಬಾರ್ದು. ನಾವು ನಿದ್ದೆ ಮಲಗೋಕ್ಕಿಂತ ಮುಂಚೆ ಒಂದು 2-3 ಗಂಟೆ ಮುಂಚಿತವಾಗಿ ಊಟ ಮಾಡಿರಬೇಕು. ಅಟ್ಲೀಸ್ಟ್ 1-1.5 ಗಂಟೆ ಮುಂಚೆ ನೀರು ಕುಡಿದಿರ್ಬೇಕು. ಅದಾದ್ಮೇಲೆ ಕುಡಿಬಾರ್ದು. ನಿಮ್ಗೆ ಕುಡಿಬೇಕು ಅಂದರೆ ಒಂದು ಚಮಚದಷ್ಟು ಬಾಯಿಗೆ ಹಾಕಿ ಮುಕ್ಕಳಿಸಿ ತ್ಯಾವ ಮಾಡ್ಕೊಳ್ಬೇಕು ಅಷ್ಟೇ ಹೊರತು ಪೂರ್ತಿ ನೀರು ಕುಡಿಬಾರ್ದು. ಸೊ ಅದಿರಲಿ. ಸೊ ಮೂಲವಾಗಿ ಈ ರೀತಿ ನಿದ್ದೆಯಲ್ಲಿ 3 ಭಾಗ ಡೀಪ್ ಸ್ಲೀಪ್. ಆ ಡೀಪ್ ಸ್ಲೀಪ್ಗೂ ಕೂಡ ಇನ್ನೊಂದು ಭಾಗ ಇದೆ. ನನಗದು ಅನುಭವ ಆಗಿದೆ. ನಾನು ಹೆಚ್ಚು ಕಡಿಮೆ ನನ್ನ ಜೀವನದಲ್ಲಿ ಸುಮಾರು ನಿದ್ದೆ ಮಾಡಿರೋದು 16 ಗಂಟೆ ನಿದ್ದೆ ಮಾಡಿ ಎದ್ದಿದ್ದೀನಿ. ಮಲಗಿದ್ದು ಒಂದು ಸಮಯಕ್ಕೆ, ಎದ್ದಿದ್ದು ಸಮಯ ನೋಡಿದ್ರೆ 16 ಗಂಟೆ. ಇದು 4ನೇ ಹಂತ, ಅಂದರೆ ಇನ್ನೊಂದು ಹಂತ, 3 ಬಿಟ್ಟು 3+1 ಆ ಹಂತದಲ್ಲಿ. ಅದನ್ನೇ ನಾವು ಜೀವನಕ್ಕೆ ಅಳವಡಿಸ್ಕೊಂಡಾಗ, ಅಂದರೆ ನಿದ್ದೆಗಲ್ಲ ಜೀವನಕ್ಕೆ ಅಳವಡಿಸ್ಕೊಂಡಾಗ ಇದೇನಾಗುತ್ತೆ, ಜಾಗೃತ ಅವಸ್ಥೆ. ನಾವು ಎಚ್ಚರಿಕೆ ಸ್ಥಿತಿಯಿಂದ ವ್ಯವಹರಿಸ್ತೀವಿ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋದು. ಇನ್ನೊಂದು ಸ್ವಪ್ನಾವಸ್ಥೆಯಲ್ಲಿ ಇರ್ತೀರಿ. ಸ್ವಪ್ನಾವಸ್ಥೆ ಏನು? ಕಲ್ಪನೆ. ಸ್ವಪ್ನಾವಸ್ಥೆ ಅಂದರೆ ಏನು? ಕಲ್ಪನೆ, ಊಹೆ, ಭ್ರಮೆ. ಓ ಹಿಂಗಾಗ್ಬಿಡ್ತದೆ, ಹಂಗಾಗ್ಬಿಡ್ತದೆ. ಅದಕ್ಕೆ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಕನಸು ಕಾಣ್ತಾ ಇರ್ತಾನೆ, ಕೆಲಸ ಮಾಡಲ್ಲ. ಯಾರು ಇಲ್ಲಿ ಮೈ ಬಗ್ಸ್ ಕೆಲಸ ಮಾಡಲ್ಲ. ಏನು ಮಾಡ್ತಾರೆ? ಕುತ್ಕೊಂಡು ಕನಸು ಕಾಣ್ತಾರೆ. ನಾನು ಪಾಯ ಹಾಕಿದ್ದೀನಿ, ಪಿಲ್ಲರ್ ಹಾಕಿದ್ದೀನಿ, ಮನೆ ಕಟ್ಬಿಟ್ಟಿದ್ದೀನಿ, ಬಂಗ್ಲೆ ಕಟ್ಬಿಟ್ಟು ಎಲ್ಲರೂ ಗೃಹಪ್ರವೇಶಕ್ಕೆ ಕರೆದ್ಬಿಟ್ಟಿದ್ದೀನಿ, ಬಂದ್ಬಿಟ್ಟಿರ್ತಾರೆ. ಕೆಲಸ ಮಾಡಲ್ಲ, ಸುಮ್ಮನೆ ಕಲ್ಪಿಸ್ಕೊಳ್ಳೋದು ಅಷ್ಟೇ. ಕಲ್ಪನೆಗೆ ಏನು ದುಡ್ಡು ಕೊಡ್ಬೇಕಾ? ಕಲ್ಪಿಸ್ಕೊ. ಸೊ ಈ ರೀತಿ ಗಂಡ ಹೋಗವನೇ, ನನ್ನ ಮಗನಿಗೆ, ನನ್ನ ಯಜಮಾನ್ರಿಗೆ ಏನೋ ಆಕ್ಸಿಡೆಂಟ್ ಆಗ್ಬಿಟ್ರೆ ಕಲ್ಪಿಸ್ಕೊಳ್ತಾವಳೆ, ಭ್ರಮಿಸ್ತಾ ಇದ್ದಾಳೆ. ಅದು ಹೆಂಗೆ ಭ್ರಮಿಸ್ತಾ ಇದ್ದ? ಬರೀ ಯೋಚನೆ ಅಲ್ಲ, HD ಕ್ವಾಲಿಟಿಲಿ ಕಣ್ಣು ಮುಚ್ಕೊಂಡು ನೋಡ್ತಾವಳೆ. ಅವನು ಬರ್ತಾ ಇದ್ದ, ಅವನ ಕಾರ್ ಬಂತು, ಲಾರಿ ಬಂತು, ಗುದ್ಬಿಟ್ಟ, ಹೋಗ್ಬಿಟ್ಟ. ಇದು ಸ್ವಪ್ನಾವಸ್ಥೆ. ಅಂದರೆ ನಿದ್ದೆಯಲ್ಲೇ ಹೇಳ್ತಾ ಇಲ್ಲ, ಎಚ್ಚರಿಕೆ. ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಕೂಡ ಈ 4 ಅವಸ್ಥೆಗಳಲ್ಲಿ ಮನುಷ್ಯ ಇರ್ತಾನೆ. ಜಾಗೃತಾವಸ್ಥೆ, ಎಚ್ಚರಿಕೆಯಿಂದ ಅಡುಗೆ ಮಾಡ್ತಾ ಇರ್ತಾರೆ, ಹಾಲು ಕುಡಿದು ಬಂದ್ಬಿಡ್ತಾರೆ, ಕರೆಕ್ಟಾಗಿ ಗ್ಯಾಸ್ ಆಫ್ ಮಾಡ್ತಾರೆ, ಬಟ್ಟೆ ಒಗಿತಾರೆ, ಹಾರಾಕ್ತಾರೆ, ಹೆಣ್ಮಕ್ಳದೊಂದು ಕೆಲಸ, ಗಂಡ್ಮಕ್ಳದೊಂದು ಕೆಲಸ, ಎಲ್ಲ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇದು ಜಾಗೃತಾವಸ್ಥೆ. ಬಟ್ ಕೆಲವರು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ, ಊಹೆಯಲ್ಲಿ ಬದುಕ್ತಾ ಇದ್ದಾರೆ. ನೆಗೆಟಿವ್ ಊಹೆಗಳು, ಪಾಸಿಟಿವ್ ಊಹೆಗಳು. ಸೊ ಈ ರೀತಿ. ಮತ್ತೆ ಕೆಲವರು ತುರಿಯಾತೀತ, ಅಂದರೆ ಅದ್ಭುತವಾಗಿ ಕೆಲಸ ಮಾಡುವಂಥ. ನನಗೆ ಇತ್ತೀಚೆಗೆ ಅದೇನಾದರೂ ಸಿಂಗಿಂಗ್ ಶೋಗಳು ಬರ್ತವೆ, ಡ್ಯಾನ್ಸಿಂಗ್ ಶೋಗಳು ಬರ್ತವೆ. ಸೊ ಒಂದಷ್ಟು ಪ್ರೋಗ್ರಾಮ್ಗಳು ಬರ್ತವೆ TV, ಅದನ್ನು ನೋಡ್ತೀನಿ, ನಾನು ಭಾಳ ಇಷ್ಟ. ಏನು ಮೂಲ ಗಾಯಕರನ್ನೇ ಮೀರ್ಸಂಗೆ ಹಾಡ್ತವೆ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು. ಅಯ್ಯೋ ದೇವ್ರೆ. ಹಿಂದೆ ಒಂದು ಕಾಲ ಇತ್ತು, 100 ಜನದಲ್ಲಿ ಯಾರಿಗೋ ಒಂದು 3 ಜನಕ್ಕೋ 4 ಜನಕ್ಕೋ 5 ಜನ ಸಿಂಗರ್ ಇರ್ತಾಯಿದ್ರು. ಇನ್ನು 95 ಜನ ನಾನ್ ಸಿಂಗರ್ ಇರ್ತಾಯಿದ್ರು. ಈಗಲೂ ಹಂಗೆ ಇದೆ. ಬಟ್ ಆ ಪ್ರೋಗ್ರಾಮ್ಗಳಲ್ಲಿ ಬರೋರು ನೋಡಿದ್ರೆ ಮೂಲ ಗಾಯಕರನ್ನು ಮೀರಿಸ್ಬಿಡ್ತಾರೆ, ಹಂಗೆ ಹಾಡ್ತಾರೆ. ಎಷ್ಟು ಪ್ರಾಕ್ಟೀಸ್ ಮಾಡಿರ್ಬೋದು. ಇವರೆಲ್ಲ ಏನು ಅಂದರೆ ಸುಸೂಕ್ಷ್ಮ, ಸುಷುಪ್ತಿ, ಆ ಒಂದು ಹಂತದಲ್ಲಿ ಇರ್ತಾರೆ. ಅಂದರೆ ಡೀಪ್ ಸ್ಲೀಪಲ್ಲಿ ಹೇಗೆ ನಿದ್ದೆಯಲ್ಲಿ ನಾವು ಮಾಡ್ತೀರಿ, ಎಚ್ಚರಿಕೆ ಸ್ಥಿತಿಯಲ್ಲೂ ಕೂಡ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಅವರು ಮಾಡುವಂತಹ ಕೆಲಸಗಳನ್ನು, ಕಾರ್ಯಗಳನ್ನು, ಅವರು ಬಂದಂತಹ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ಎಂಥ ಅದ್ಭುತವಾಗಿ ಪೂರೈಸ್ತಾ ಇರ್ತಾರೆ.
ಡ್ಯಾನ್ಸ್ ಮಾಡ್ತಾರೆ. ಜಡ್ಜ್ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋನ್ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಜಡ್ಜ್ಗಳು. ಹೆಂಗ್ ಮಾಡಿದ್ನಯ್ಯ ನಾನು ಡ್ಯಾನ್ಸು ಅಂತ ಶಿಷ್ಯ ಕೇಳ್ತಾ ಇದ್ರೆ ಗುರು ಬಂದು ಅವನ ಕಾಲಿಗೆ ಮುಗಿತಾವನೆ, ಅಪ್ಪ ನನ್ನ ಕೈಲಿ ನೀನು ಮಾಡ್ದಂಗೆ ಮಾಡೋಕ್ಕಾಗಲ್ಲಯ್ಯ ಅಂತ. ಏನು ಅದ್ಭುತ. ಸೊ ಇದನ್ನ ಸುಷುಪ್ತಿ ಅಂತ ಕರೀತಾರೆ. ಅಂದರೆ ಕೆಲವರು ಮಾತ್ರ, ಬೆರಳೆಣಿಕೆಯಷ್ಟು ಜನಗಳು ಮಾತ್ರ ಅವರವರ ವೃತ್ತಿಯಲ್ಲಿ ಅಥವಾ ಅವ್ರಿಗೆ ಬಂದಿರುವಂತಹ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು, ವೃತ್ತಿಯನ್ನು, ಕಾಯಕವನ್ನು ನಿಭಾಯಿಸೋದ್ರಲ್ಲಿ ನಿಸ್ಸೀಮರು, ಪ್ರವೀಣರು. ಇವರನ್ನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಕರಿಬೋದು, ವೃತ್ತಿಪರರು ಅಂತ ಕರಿಬೋದು, ಅನುಭವಸ್ಥರು ಅಂತ ಕರಿಬೋದು. ಇವರು ಅವರವರ ರಂಗದಲ್ಲಿ ಎಕ್ಸ್ಟ್ರಾರ್ಡಿನರಿ ಕೆಲಸಗಳು. ಇದರಲ್ಲಿ ಮತ್ತೆ ಹೇಳ್ತಾ ಇದ್ದ ಸೆಲೆಬ್ರಿಟಿಗಳು ಮಾತ್ರ ಅಂತ ತಿಳ್ಕೊಂಡು, ಮನೇಲಿರೋ ಅಮ್ಮ ಆಗ್ಬೋದು, ಹೆಂಡತಿ ಆಗ್ಬೋದು, ಅಕ್ಕ ತಂಗಿರಾಗ್ಬೋದು, ಮಗಳಾಗ್ಬೋದು. ಸೊ ಯಾರು ಬೇಕಾದ್ರೂ ಆಗ್ಬೋದು. ಸೆಲೆಬ್ರಿಟಿ ಅಂದರೆ ನನ್ನ ಪ್ರಕಾರ ಇಬ್ಬರು, ಪರದೆ ಮೇಲೆ ಬರೋ ಸೆಲೆಬ್ರಿಟಿಗಳು, ಪರದೆ ಹಿಂದೆ ಬರುವಂಥ ಅವರು ಸೆಲೆಬ್ರಿಟಿಗಳೇ. ಎಷ್ಟೊಂದು ಜನ ಎಲೆಮರೆಕಾಯಿ ಥರ ಇದ್ದಾರೆ. ಅವ್ರು ಪರದೆ ಮೇಲೆ ಬರ್ತಾರ, ಪರದೆ ಹಿಂದಿರ್ತಾರೆ, ಅದು ನನಗೆ ವ್ಯತ್ಯಾಸ ಇಲ್ಲ. ನನಗೆ ಎರಡೂ ಕೂಡ ಒಂದೇನೆ. ಬಟ್ ನಾನು ಎರಡನ್ನೂ ಕೂಡ ಐಡೆಂಟಿಫೈ ಮಾಡ್ತೀನಿ. ಇವನು ಸುಷುಪ್ತಿಯಲ್ಲಿ ಬದುಕ್ತಾ ಇದ್ದಾನೆ, ಇವನು ಸ್ವಪ್ನಾವಸ್ಥೆಯಲ್ಲಿ ಬದುಕ್ತಾ ಇದ್ದಾನೆ, ಇವನು ಜಾಗೃತಾವಸ್ಥೆಯಲ್ಲಿ ಬದುಕ್ತಾ ಇದ್ದಾನೆ. ಸೊ ಜಾಗೃತಾವಸ್ಥೆಯಲ್ಲಿ ಬದುಕಿದ್ರೆ ಕೆಲಸಗಳು ಸುಮಾರು ನಡೀತವೆ. ಅಂದರೆ ಕೆಲಸ ಮಾಡ್ಬೋದು, ಊಟ ಬಟ್ಟೆ ಸೂರಿಗೇನು ಕೊರತೆ ಇಲ್ಲ. ಈ ಕಲ್ಪನೆಯಲ್ಲಿ ಮಾಡುವಂಥವ್ರು ಆಕ್ಷನ್ ಇಲ್ಲ, ಬರೀ ಕಲ್ಪಿಸ್ಕೊಳ್ತಾ ಇದ್ದೀನಿ ಅಂದರೆ ಉಪಯೋಗಕ್ಕೆ ಬರಲ್ಲ. ಪಾಸಿಟಿವ್ ವಿತ್ ಆಕ್ಷನ್, ಇದೆರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಪಾಸಿಟಿವ್ ಒಂದು ನಾಣ್ಯದ ಒಂದು ಮುಖ ಆದರೆ ಇನ್ನೊಂದು ಮುಖ ಆ್ಯಕ್ಷನ್ನಲ್ಲಿ ತೋರಿಸ್ಬೇಕು. ಆ್ಯಕ್ಷನಲ್ಲಿ ಇಲ್ಲ, ಖಂಡಿತವಾಗ್ಲೂ ನಾವು ಏನೂ ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಪಾಸಿಟಿವ್ ವಿತ್ ಆ್ಯಕ್ಷನ್. ಈ ಜಾಗೃತಾವಸ್ಥೆಯಲ್ಲಿ ಕೆಲವರು ಕೆಲಸಗಳನ್ನು ಮಾಡ್ತಾರೆ, ಮತ್ತೆ ಕೆಲವರು ಸ್ವಪ್ನಾವಸ್ಥೆಯಲ್ಲಿರ್ತಾರೆ, ಮತ್ತೆ ಕೆಲವರು ಸುಷುಪ್ತಿಯಲ್ಲಿರ್ತಾರೆ. ಸುಷುಪ್ತಿಯಲ್ಲಿ ಯಾರಿರ್ತಾರೆ? ಯಾರ್ಯಾರು ಸೆಲೆಬ್ರಿಟಿಗಳಿದ್ದಾರೆ, ಅವರವರ ವೃತ್ತಿಯನ್ನು ಹೆಚ್ಚಾಗಿ ಪ್ರೀತಿಸುವಂಥವ್ರು, ಸಾಧಕರು, ಸಿದ್ಧಿಪುರುಷರು, ದೈವಾಂಶ ಸಂಭೂತರು, ಪವಾಡಪುರು ಏನೋ ಮ್ಯಾಜಿಕ್ ಮಾಡ್ತಾನೆ ಅಂತ ತಿಳ್ಕೊಂಬೇಡಿ. ಅವನ ವೃತ್ತಿಯಲ್ಲಿ ಅದ್ಭುತವಾಗಿ ಅವನು ಇನ್ನೊಬ್ಬರ ಕೈಯಲ್ಲಿ ಏಳಿಸ್ಕೊಳ್ಳದೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್. ಅವನು ವೃತ್ತಿಯನ್ನು ಅವನು ಆರಾಧಿಸ್ತವನೆ, ಪೂಜಿಸ್ತವನೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಗೆ ಹೇಳಿದ್ರು, ಆ ರೀತಿ ಅವನ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ. ಇಂಥವ್ರಿಗೆ ಪವಾಡ ಪುರುಷ ಅಂತ ನಾನು ಕರಿತೀನಿ. ಹೊರಗಡೆ ಜನಗಳು ಏನು ಕರೀತಾರೆ ನನಗೆ ಗೊತ್ತಿಲ್ಲ, ನಾನು ಕರೀದು ಇಂಥವ್ರು. ಆ ರೀತಿ ಸುಷುಪ್ತಿಯಲ್ಲಿ ಬದುಕ್ತಾ ಇರೋಂಥವ್ರು. ಇದನ್ನು ಮೀರಿ ಇನ್ನೊಂದು ತುರಿಯಾತೀತ ಅಂತ 4ನೇ ಅವಸ್ಥೆ, ಇದನ್ನು ಪರಮಜ್ಞಾನ, ಬ್ರಹ್ಮಜ್ಞಾನ ಅಂತ. ಆ ರೀತಿ ಮಹಾತ್ಮರು ಕೂಡ ನಮ್ಮ ಭೂಮಂಡಲದಲ್ಲಿ ವಾಸ ಮಾಡ್ತಾವ್ರೆ. ಬಟ್ ಅದು ಎಲ್ಲರ ಕಣ್ಣಿಗೂ ಕಾಣಿಸೋದಿಲ್ಲ, ಸಮಥಿಂಗ್ ಬೇರೆಯವ್ರ ಕಣ್ಣು ಕಾಣಿಸುತ್ತೆ. ಸೊ ಈಗ ನಿಮಗೆ ಜಾಗೃತಾವಸ್ಥೆಯಲ್ಲಿ ಇರೋದಕ್ಕೆ ಎಲ್ಲರೂ ಬದುಕ್ತಾವ್ರೆ, ಹುಟ್ಟುಬಿಟ್ರು ಸಾಯೋವರೆಗೂ ಬದುಕಲೇಬೇಕು. ಕೆಲವರು ಊಟ ಬಟ್ಟೆ ಸೂರಿಗೋಸ್ಕರ ಬದುಕ್ತಾವ್ರೆ, ಮತ್ತೆ ಕೆಲವರು ತನಗೆ ಬೇಕಾದಂಥ ಜೀವನವನ್ನು ನಿರ್ಮಿಸ್ಕೊಳ್ತಾವ್ರೆ, ಜೀವಿಸ್ತಾ ಇದ್ದಾರೆ, ಅತ್ಯದ್ಭುತವಾಗಿ ಜೀವಿಸ್ತಾ ಇದ್ದಾರೆ. ಸೊ ಇನ್ನು ಕೆಲವರು ಈ ರೀತಿ ಸುಷುಪ್ತಿಯಲ್ಲಿ ಬದುಕ್ತಾವ್ರೆ. ಅಂದರೆ ಸೂಪರ್ ಸ್ಟಾರ್ಗಳು, ಮಾಸ್ಟರ್ಗಳು, ಪ್ರವೀಣರು, ನೈಪುಣ್ಯತೆಯನ್ನು ಹೊಂದಿದವರು ಇವರೆಲ್ಲರೂ ಕೂಡ. ಆ ಹಂತವನ್ನು ತಲುಪಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಬುದ್ಧ ಪ್ರಜ್ಞೆಯನ್ನು ಹೇಳ್ಕೊಡ್ತಾರೆ. ಸೊ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಈ ಹಂತಕ್ಕೆ ಹೋಗ್ಬೇಕಂದ್ರೆ, ಈ 2 ಹಂತಗಳನ್ನು ದಾಟಿ 3ನೇ ಹಂತಕ್ಕೆ ಹೋಗ್ಬೇಕಂದ್ರೆ, 1ನೇದು ಅವನ ಜೀವನ ನಡೀತಾ ಇದೆ, ಯಾವುದೋ ಒಂದು ರೂಪದಲ್ಲಿ ಅವನಿಗೇನೇನು ಅವಶ್ಯಕತೆಗಳಿದೆಯೋ, ಅಂದರೆ ಊಟ ಬಟ್ಟೆ ಸೂರು ಅದೆಲ್ಲ ನಡೀತಾ ಇದೆ. ಇದು ಜಾಗೃತಾವಸ್ಥೆಯಲ್ಲಿರೋ ನಡೀತದೆ. ಈ ಕಲ್ಪನೆಯಲ್ಲಿ, ಭ್ರಮೆಯಲ್ಲಿ, ಊಹೆಯಲ್ಲಿ ಬದುಕುವಂಥವ್ರು 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಇವ್ರದ್ದು ಈ ರೀತಿ ವ್ಯವಸ್ಥೆಗಳಲ್ಲಿ ಇರ್ತದೆ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಅಲ್ಲೂ ಹೋಗ್ತಾರೆ, ಇಲ್ಲೂ ಬರ್ತಾರೆ. ಬಟ್ 3ರಿಂದ ಕೆಳಗಡೆ ಇಳಿತಾ ಇಲ್ಲ, 6ರಿಂದ ಮೇಲ್ಗಡೆ ಹೋಗ್ತಾ ಇಲ್ಲ. ಇನ್ನು ಸುಷುಪ್ತಿಯಲ್ಲಿದ್ದಾರಲ್ಲ, ಇವರು ಅದ್ಭುತವಾಗಿ ಬದುಕ್ತಾ ಇದ್ದಾರೆ. ಅಂದರೆ ಇವರಿಗೆ ಬೇಕಿರೋದಕ್ಕಿಂತ 10 ಪಟ್ಟು, 100 ಪಟ್ಟು, 1000 ಪಟ್ಟು ಇವರು ಗಳಿಸಿರ್ತಾರೆ. ಅದು ಕೇವಲ ಆರ್ಥಿಕವಾಗಿ ಅಲ್ಲ, ಬೇರೆ ಎಲ್ಲ ರೀತಿಗಳಲ್ಲೂ ಕೂಡ ಅವ್ರಿಗೆ ಅಧಿಕವಾಗೇ ಇರ್ತದೆ. ಅವ್ರ ಜೀವನದಲ್ಲಿ ಬೇಕಿರೋದೆಲ್ಲವೂ ಕೂಡ ಅಧಿಕವಾಗಿ ಸಿಗ್ತಾ ಇರ್ತದೆ. ಅದಕ್ಕೆ ಸುಷುಪ್ತಿಯಲ್ಲಿದ್ದಂಥವ್ರು. ಇನ್ನು ತುರಿಯಾತೀತ ಅಂದರೆ ಆಗರ್ಭ ಶ್ರೀಮಂತರು ಅಂತ ಲೌಕಿಕವಾಗಿ ತಿಳ್ಕೊಳ್ಳಿ. ಅಥವಾ ಬುದ್ಧನನ್ನು ನಾನು ತುರಿಯಾತೀತ ಅಂದರೆ 4ನೇ ಹಂತದಲ್ಲಿದ್ದವನು ಅಂತ ನಾವು ಬೇಕಾದ್ರೆ ಕರಿಬೋದು. ಮಹಾವೀರನ್ನ, ಬುದ್ಧನ, ಈ ರೀತಿ ಸಾಕಷ್ಟು ಜನಗಳು. ನಾವು ಕಮರ್ಷಿಯಲ್ ಆಗಿ ಅಂದರೆ ಇತ್ತೀಚೆಗೆ ತಿಳ್ಕೊಳ್ಬೇಕು ಅಂದರೆ, ನನಗೆ ಮೂಲವಾಗಿ ರಜನೀಶ್ ಓಶೋ ಬಹಳ ಇಷ್ಟ.
ಆತನು ಕೂಡ 4ನೇ ಅವಸ್ಥೆಯಲ್ಲಿದ್ದಂತಹ ಜೀವಿಸಿದಂತಹ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ, ಅದೊಂದು ವ್ಯಕ್ತಿತ್ವ, ಅದೊಂದು ತತ್ವ. ಜಿಡ್ಡು ಕೃಷ್ಣಮೂರ್ತಿ ಆತ ಕೂಡ ತುರಿಯಾತಿ 4ನೇ ಹಂತದಲ್ಲಿ ಇದ್ದಂಥವು. ಈ ರೀತಿ ಲೀಸ್ಟ್ಗಳು ಮಾಡ್ತಾ ಹೋದರೆ ಸಾಕಷ್ಟು ಜನ, ಸಾವಿರಾರು ಜನಗಳಿದ್ದಾರೆ, ಧ್ರುವತಾರೆಗಳು, ನಕ್ಷತ್ರಗಳು. ಕೃಷ್ಣ ಪರಮಾತ್ಮನನ್ನು ನಾನು ಈ ರೀತಿ 4ನೇ ಹಂತದಲ್ಲಿ ಬೇಕಾದರೆ ಕರ್ಕೊಳ್ತೀನಿ, 4ನೇ ಹಂತದಲ್ಲಿ. ಸೊ ಈ 4 ಹಂತಗಳನ್ನು ನೀವೆಲ್ಲರೂ ಬೇಸಿಕಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಡೀಪಾಗಿ ನೀವು ಕ್ಲಾಸಿಗೆ ಬಂದರೆ ತಿಳಿಸ್ತೀನಿ. ಈ 2ನ್ನ ಬಿಟ್ಟು 3ನೇದು ನಾವು ಹೇಗೆ ಪಡ್ಕೊಳ್ಬೇಕು ಅಂತಂದರೆ, ನಮಗಿರೋದು ಒಂದೇ ಒಂದು ಮುಖ್ಯ ದ್ವಾರ. ಚೆನ್ನಾಗಿ ತಿಳ್ಕೊಳ್ಳಿ, ಒಂದೇ ಮುಖ್ಯ ದ್ವಾರ, ಅದು ಬುದ್ಧಿ ಅನ್ನೋ ಮುಖ್ಯ ದ್ವಾರ. ಈ ಬುದ್ಧಿ ಅನ್ನೋ ಮುಖ್ಯ ದ್ವಾರವನ್ನು ನಾವು ತೆರೆದ್ರೆ ಮಾತ್ರ ನಾವು ಹೊರಗಡೆ ಹೋಗೋದಕ್ಕೆ ಸಾಧ್ಯ. ಈ ಮುಖ್ಯ ದ್ವಾರ ತೆರೀಲಿಲ್ಲ ಅಂತಂದರೆ ನಾವು ಮನೆ ಒಳಗಡೆ ಬಂಧನದಲ್ಲಿ ಇರ್ತೀವಿ, ಅಂದರೆ ಜೈಲು ವಾಸದಲ್ಲಿ ಇರ್ತೀವಿ. ನಮ್ಗೆ ಯಾರಿಗೂ ಪೊಲೀಸ್ ಸ್ಟೇಷನ್ ಜೈಲು ಅದು ಬೇರೆ, ಕಾನೂನಿನ ಜೈಲು ಅದು ಬೇರೆ. ನಮ್ಮನ್ನು ನಾವು ಕಟ್ಟಾಕೊಂಡಿರ್ತೀವಿ. ಈ ಬುದ್ಧಿ ಅನ್ನೋದೇ ಮೂಲವಾದ ದ್ವಾರ, ಮುಖ್ಯವಾದ ದ್ವಾರ. ಈ ದ್ವಾರವನ್ನು ಓಪನ್ ಮಾಡೋದು ಕಲಿಬೇಕು. ಈ ದ್ವಾರ ಓಪನ್ ಮಾಡಿದ್ರೆ ಮತ್ತೆ ನಿಮಗೆ ಕವಲೊಡೆದ ದಾರಿಗಳು 2 ಸಿಗ್ತವೆ. ಈ ಮುಖ್ಯ ದ್ವಾರ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಹಾದಿಯಲ್ಲಿ ನೋಡಿದ್ರೆ, ಅಂದರೆ ಒಂದು ದೃಷ್ಟಿಕೋನವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ, ಅಜ್ಞಾನ, ದಡ್ಡತನ, ಮೂರ್ಖತನ ಬರ್ತದೆ, ಅಪನಂಬಿಕೆಗಳು ಬರ್ತವೆ, ಅಪಜಯಗಳು ಬರ್ತವೆ, ದರಿದ್ರ ಬರ್ತದೆ, ಸಾಲ ಬರ್ತದೆ, ಪ್ರತಿಯೊಂದು ಮೈನಸ್ಸಲ್ಲೇ ಹೋಗ್ತಾ ಇರ್ತದೆ. ಜಗಳಗಳು ನಡೀತವೆ, ಸಂಶಯಗಳು ಬರ್ತವೆ, ಅನಾರೋಗ್ಯ ಬರ್ತದೆ. ಒಂದಲ್ಲ ಎರಡಲ್ಲ, ಜೀವನದಲ್ಲಿ ನೀವು ಏನನ್ನ ನಕಾರಾತ್ಮಕ ಅಂತ ಕರಿತೀರ, ಎಲ್ಲ ನಕಾರಾತ್ಮಕಗಳು ಈ ಬುದ್ಧಿಯನ್ನು ದ್ವಾರ, ಮಹಾದ್ವಾರ ತೆರೆದ ತಕ್ಷಣವೇ ಒಂದು ಹಾದಿ ಈ ಕಡೆ, ಇನ್ನೊಂದು ಹಾದಿ ಬಲಗಡೆ. ಈ ಬಲಗಡೆ ಹೋದರೆ ನಿಮಗೆ ಜ್ಞಾನೋದಯವಾಗುತ್ತೆ. ಬುದ್ಧನಿಗಾಗಿದ್ದು ಬಲಗಡೆ ಹೋದ, ಅವನ ಬುದ್ಧಿಯನ್ನು ಉಪಯೋಗಿಸಿ ಬಲಗಡೆಗೆ ತಿರ್ಕೊಂಡ, ಅವನಿಗೆ ಜ್ಞಾನೋದಯ ಆಯಿತು, ಅವನಿಗೆ ಶ್ರೀಮಂತಿಕೆ ಸಿಕ್ತು, ಅವನಿಗೆ ಆರೋಗ್ಯ ಬಂತು, ಅವನಿಗೆ ಬೇಕಾದಂಗೆ ಮನೆ ಕಟ್ಟಿದ, ಕಾರ್ ತಗೊಂಡ, ಸೈಟ್ ತಗೊಂಡ, ಸಮುದ್ರದಲ್ಲಿ ಒಂದು ದ್ವೀಪ ತಗೊಂಡ. ಅವನಿಗೆ ಹೇಗೆಲ್ಲ ಜೀವಿಸಬೇಕು ಅಂತ ಅಂದ್ಕೊಂಡು ಎಲ್ಲ ರೀತಿಯಲ್ಲೂ ಕೂಡ, ಲೌಕಿಕವಾಗಾದರೂ ತಗೊಳ್ಳಿ, ಶ್ರೀಮಂತರು ಅವರು, ಆರ್ಥಿಕವಾಗಿ ಶ್ರೀಮಂತರು ಲೌಕಿಕದಲ್ಲಿ. ಆಧ್ಯಾತ್ಮಿಕದಲ್ಲಿ ಶ್ರೀಮಂತರು ಅಂದರೆ ಯಾರು ಅಂದರೆ ಜ್ಞಾನೋದಯ, ಪರಮಜ್ಞಾನ, ಬ್ರಹ್ಮಜ್ಞಾನವನ್ನು ಪಡೆದಂತರು ಅವರು ಶ್ರೀಮಂತರೇ. ಆರ್ಥಿಕವಾಗಲ್ಲ, ಜ್ಞಾನದಲ್ಲಿ ಶ್ರೀಮಂತರು, ನಿಸರ್ಗದಲ್ಲಿ ಶ್ರೀಮಂತರು. ಸೊ ಆದ್ದರಿಂದ ಕಲಾದೇವಿ ಇಬ್ಬರನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಂದು ಕಲೆಯನ್ನು ಒಲಿಸ್ಕೊಂಡಂಥವನು, ಕಲಾದೇವಿಯೇ ಇವನಿಗೆ ಒಲಿದು ಬಂದಿರೋಂಥವ್ರು. ಕಲಾದೇವಿ ಇವನನ್ನು ಆಯ್ಕೆ ಮಾಡ್ಕೊಂಡು ಅವನ್ನ ಅದ್ಭುತವಾದ ಕಲಾವಿದ ಮಾಡಿಬಿಟ್ಲು. ಇನ್ನೊಬ್ಬ ತಾಯಿಯನ್ನು ಆಯ್ಕೆ ಮಾಡಿಕೊಂಡು ಅವನು ಅಭ್ಯಾಸ ಮಾಡಿ ನಿರಂತರವಾಗಿ ಸಾಧಿಸಿ ಒಲಿದಿದೆ, ಕಲೆ ಒಲಿದಿದೆ. ಮತ್ತೊಬ್ಬನಿಗೆ ಕಲೆ ಒಲಿದಿಲ್ಲ ಅಂದರೆ ಅವನು ಅಭ್ಯಾಸ ಮಾಡಿಲ್ಲ, ಅವನಿಗೆ ನೇರವಾಗಿ ಕಲಾದೇವಿನೇ ಆಯ್ಕೆ ಮಾಡಿಕೊಂಡ. ಅದೇ ರೀತಿ ಕೆಲವರನ್ನು ನಿಸರ್ಗ ಆಯ್ಕೆ ಮಾಡಿಕೊಳ್ಳುತ್ತೆ, ಕೆಲವರನ್ನು ನಾವು ಅಭ್ಯಾಸದ ನಂತರ ಆ ಒಂದು ಹಾದಿಯಲ್ಲಿ ತಲುಪಬೇಕಾಗುತ್ತೆ. ಈ ಬುದ್ಧಿಯನ್ನು ಮಹಾದ್ವಾರ ತೆರೆದುಕೊಂಡ ನಂತರವೇ ನಿಮಗೆ ನೆಗೆಟಿವ್ಗಾದರೂ ಹೋಗ್ಬೋದು, ಪಾಸಿಟಿವ್ಗಾದರೂ ಬರ್ಬೋದು. ಈ ಸಮಾಜದಲ್ಲಿ ಕನ್ಫ್ಯೂಷನ್ ಏನು ಅಂತಂದರೆ, ಸಾಕಷ್ಟು ಜನಕ್ಕೆ ಈ ಕಡೆನೇ ನೋಡ್ತಾರೆ ನೆಗೆಟಿವ್. ಏನು ನೆಗೆಟಿವ್ ನೋಡಿ, ಇದೊಂದು ಬಾಟ್ಲು, ಈ ಬಾಟ್ಲಲ್ಲಿ ಅರ್ಧ ನೀರಿದೆ, ಕಾಣಿಸ್ತಾ ಇದೆ ನೋಡಿ, ಅರ್ಧ ನೀರಿದೆ, ಇಲ್ಲ ಅರ್ಧ ನೀರಿಲ್ಲ. ಕೆಲವರು ಈ ಭಾಗವನ್ನು ಮಾತ್ರ ನೋಡ್ತಾರೆ, ನೀರಿಲ್ಲ ನೀರಿಲ್ಲ ನೀರಿಲ್ಲ. ಕೆಲಸ ಕಂಪ್ನಿ ಇಟ್ಟಿದ್ದೀನಿ ಗುರುಜಿ, 10 ಜನ ಕೆಲಸಕ್ಕೆ ಬೇಕು, 3 ಜನ ಮಾಡ್ತಾರೆ, ಇನ್ನು 7 ಜನ ಸಿಕ್ಕಲಿಲ್ಲ. ಇಲ್ಲಿ ನೋಡ್ತಾವನು. ಇನ್ನೊಬ್ಬನ ದೃಷ್ಟಿಕೋನ ಇಲ್ಲಿದೆ. ಇದೆಲ್ಲ ಸಕಾರಾತ್ಮಕದ ಹಾದಿ ಇಲ್ಲಿದೆ. ಈ ಕಡೆನೇ ನೋಡ್ತಾವ್ರೆ, ಅವ್ರಿಗೆಲ್ಲ ಆರೋಗ್ಯವಾಗಿದೆ, ಆರೋಗ್ಯ ಚೆನ್ನಾಗಿದೆ, ಕೆಲಸದವ್ರು ಇದ್ದಾರೆ, ಎಲ್ಲ ಇದ್ದಾರೆ. ಸೊ ಈ ಬುದ್ಧಿಯನ್ನು ಮಹಾದ್ವಾರ ತೆರೆದ ತಕ್ಷಣ ನಿಮ್ಗೆ 2 ಹಾದಿ. ಏನೋ ಒಂದು ಖಾಲಿ ಕಾಣಿಸುತ್ತೆ, ಇನ್ನೊಂದು ತುಂಬಿರೋದು ಕಾಣಿಸುತ್ತೆ. ತುಂಬಿರೋದು ಕಾಣಿಸಂದ್ರೆ ಬಲಗಡೆ ನೋಡಿ, ಸಕಾರಾತ್ಮಕವಾದ ದೃಷ್ಟಿಕೋನವನ್ನು ಇಟ್ಕೊಳ್ಳಿ. ನಕಾರಾತ್ಮಕವಾಗಿ ಹೋಗ್ತೀನಿ ಅಂದರೆ ನಿಮ್ಗೆ ಅಲ್ಲೆಲ್ಲ ಖಾಲಿನೇ, ಅಲ್ಲೆಲ್ಲ ಸಮಸ್ಯೆಗಳೇ, ಅಲ್ಲೆಲ್ಲ ದರಿದ್ರವೇ, ಅಲ್ಲೆಲ್ಲ ನರಕನೇ, ಅಲ್ಲೆಲ್ಲ ಬರೀ ಜಗಳನೇ, ಅಲ್ಲೆಲ್ಲ ಬರೀ ಅನಾರೋಗ್ಯನೇ. ಈ ಕಡೆ ನೋಡಿ ನಿಮಗೆಲ್ಲ ಕಾಣಿಸೋದಿದೆ. ಅಯ್ಯೋ ಈ ಸಮಾಜ ಸರಿ ಇಲ್ಲ ಗುರುಜಿ, ಯಾರನ್ನೂ ನಂಬಾರ್ದು. ಅವನು ಇಲ್ಲಿ ನೋಡ್ತಾವ, ಯಾರನ್ನೂ ನಂಬಾರ್ದು. ಇನ್ನೊಬ್ಬ ಹೋದ್ರೋಗ್ಲಿ ಬಿಡ, ಬಂದರೆ ಬರಲಿ ಬಿಡ, ಈ ಕಡೆ
ಏನು ಮಾಡೋಕ್ಕಾಗಲ್ಲ, ನಮ್ಮ ಕರ್ಮಾನುಸಾರ ನಾವು ಬಂದಿರ್ತೀವಿ. ಬಂದರೆ ಬರ್ತೀವಿ, ಹೋದ್ರು ಹೋಯ್ತು. ಅವನು ಈ ಕಡೆ ನೋಡ್ತಾವನು, ಇನ್ನೊಬ್ಬ ಯಾರನ್ನು ನಂಬೇಡ, ಒಳ್ಳೇದು, ಬಹಳ ಸಂತೋಷ, ನನ್ನೂ ನಂಬೇಡ ನೀನು, ಆಯಿತು. ಸೊ ಒಬ್ಬರ ದೃಷ್ಟಿಕೋನ ನಕಾರಾತ್ಮಕದ ಕಡೆ, ಮತ್ತೊಬ್ಬರ ದೃಷ್ಟಿಕೋನ ಸಕಾರಾತ್ಮಕದ ಕಡೆ. ಇವನಿಗೆ ನೀವೇನೇ ಹೇಳಿದ್ರು ಕೂಡ ಅವನು ಒಪ್ಪೋದಿಲ್ಲ. ನನ್ನೊಬ್ಬ ಮಿತ್ರ ಬಂದಿದ್ದ, ಭಾಳ ಹಳೆ ಪರಿಚಯ, ಒಂದು 30 ವರ್ಷ ಆಗಿದೆ ಪರಿಚಯ ಆಗಿ. ಅವಾಗ ಬರ್ತಾನೆ, ತಿಂಗಳಿಗೆ 1 ಸಲ 2 ಸಲ ಬರ್ತಾನೆ. ಅಟ್ಲೀಸ್ಟ್ ಒಂದು 2 ತಿಂಗಳಿಗಾದರೂ ಬಂದೇ ಬರ್ತಾನೆ. ಬಂದರೆ ಸುಮಾರು ಹೊತ್ತು, ಅರ್ಧ ದಿವಸ, 1 ದಿವಸ ಸಮಯ ಕಳೀತಾನೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅವನಿಗೆ ನೀವು ಎಷ್ಟೇ ಹೇಳಿ ಅವನ ದೃಷ್ಟಿ ಇಲ್ಲ, ಇಲ್ಲ ಇಲ್ಲ ಮಿತ್ರ, ನಿನ್ಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ 2 ಓದಿ, ಮೂನೆಯ ನಂಗೆ ಗೊತ್ತಾಗಲ್ಲ, ಹೇಳು ಪರವಾಗಿಲ್ಲ, ಸುಮ್ಮನೆ ಇಲ್ಲ, ಕೆಲಸದವ್ರು ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ನಮ್ಮ ಅಪ್ಪ ಹಿಂಗೆ ಮಾಡ್ಬಿಟ್ಟ, ನಮ್ಮ ಅಮ್ಮ ಹಿಂಗೆ ಮಾಡ್ಬಿಟ್ರು, ಸೊ ಅವನು ಹಿಂಗೆ ಮಾಡ್ದ, ಇವನು ಹಿಂಗೆ ಮಾಡ್ದ, ನನ್ನ ತಮ್ಮ ಹಿಂಗೆ ಮಾಡ್ದ, ಬರೀ ಅದು ಮಾಡ್ದ, ಇದು ಮಾಡ್ದ, ಇದು ಮಾಡ್ದ, ಇದು ಮಾಡ್ದ, ಇದನ್ನೇ ಹೇಳ್ತಾವನೆ. ಅಂದರೆ ನನ್ನನ್ನು ಬಲವಂತವಾಗಿ ನನ್ನ ಕಣ್ಣು ಗುಡ್ಡೆಗಳನ್ನು ಕಿತ್ತಿ ಖಾಲಿ ಇರೋ ಜಾಗ ನೋಡು ಅಂತ ನೋಡ್ತಾವನೆ. ನಾನು ಅವನನ್ನು ಜುಟ್ಟಿಡ್ದು ಎಳೆದು, ಮಗನೇ ತುಂಬಿರೋ ಕಡೆ ನೋಡೋ, ತುಂಬಿರೋ ಕಡೆ ನೋಡೋ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವನು ಒಂದೇ ಒಂದು ಕ್ಷಣಕ್ಕಾದರೂ ನನ್ನ ದೃಷ್ಟಿಕೋನದಲ್ಲಿ ಜಗತ್ತನ್ನು ನೋಡ್ತಾವನ, ಅಥವಾ ಕುಟುಂಬನ ನೋಡ್ತಾವನ, ವ್ಯಾಪಾರ ವ್ಯವಹಾರವನ್ನು ನೋಡ್ತಾ ಇಲ್ಲ. ಅವನ ಗಮನ ಇರೋದೆಲ್ಲ ಖಾಲಿ ಬಾಟ್ಲು, ಸಮಸ್ಯೆಗಳು. ಖಾಲಿ ಬಾಟ್ಲು ಅಂದರೆ ಸಮಸ್ಯೆ, ಅನಾರೋಗ್ಯ, ನರಕ. ಇಲ್ಲೇ ನೋಡು, ನಾನು ನೀವು ನಿಂಗೆ ಹೇಳ್ಕೊಂಬರೋಕ್ಕೆ ಅವ್ನು ನನ್ನನ್ನು ಆ ಕಡೆ ಹೇಳ್ಕೊಂಡು ಹೋಗಿ, ನಾನು ಆ ಕಡೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಅವ್ನು ನೀನು ಹೇಳ್ತಾ ಹೋಗಿ, ನೀನು ತೃಪ್ತಿಗೋಸ್ಕರ ಹೇಳಿ ಸಮಾಧಾನ ಸಿಗುತ್ತೆ ಅಂತ ಬಿಟ್ಟಿರ್ತೀನಿ ಅಷ್ಟೇ. ಸೊ ಯಾರ್ಯಾರು ಯಾಕೆ ಆ ಖಾಲಿ ಬಾಟ್ಲ್ ಕಡೆ ಗಮನ ಹೋಗ್ತದೆ ಅಂದರೆ, ನರಕದ ಕಡೆ ಯಾಕೆ ದೃಷ್ಟಿಕೋನ, ಅವ್ರ ಜೀವನದಲ್ಲಿ ಯಾಕೆಲ್ಲ ಅನಾಹುತಗಳು ನಡೀತಾ ಇರುತ್ತೆ, ಯಾಕೆ ಅವ್ರಿಗೆ ಬರೀ ಈ ಸಾಲಗಳು, ಒಂದಷ್ಟು ಸಮಸ್ಯೆಗಳು, ಸಂಸಾರದಲ್ಲಿ ಸುಖ ಇಲ್ಲ, ಸ್ನೇಹ ಸಂಬಂಧಗಳೆಲ್ಲ ಹಳಸೋಗಿದೆ, ಕೊಳತೋಗಿದೆ, ತುಕ್ಕಿಡಿದ್ಬಿಟ್ಟಿದೆ, ವ್ಯಾಪಾರ ವ್ಯವಹಾರ ನಡೀತಾ ಇಲ್ಲ, ಯಾತಕ್ಕೋಸ್ಕರ? ಖಾಲಿ ಜಾಗ, ಅಂದರೆ ಅವರ ದೃಷ್ಟಿಕೋನ ಖಾಲಿ ಜಾಗ. ಮತ್ತು ಕೆಲವ್ರಿಗೆ ಅದ್ಭುತವಾಗಿ ವ್ಯಾಪಾರ ನಡೀತಾ ಇದೆ, ಸ್ನೇಹ ಸಂಬಂಧ ತುಂಬ ಚೆನ್ನಾಗಿದೆ, ಆರೋಗ್ಯಗಳು ಚೆನ್ನಾಗಿದ್ದಾವೆ. ನಾನು ನಿಮಗೆ ಒಂದು ನನ್ನ ದೃಷ್ಟಿಕೋನ, ನಂದು ಅಧ್ಯಯನ, ನಾನು ಅಧ್ಯಯನ ಕೋರ ಅಂದರೆ ಒಂದೇ ಕೆಲಸನೋ ನಿರಂತರವಾಗಿ ಸಮಯದ ಪರಿವಿಲ್ಲದೆ ಮಾಡುವಂಥವನಿಗೆ ಕೋರ ಅಂತ ಕರೀತಾರೆ. ಅದರಿಂದ ನಾನು ಅಧ್ಯಯನ ಕೋರ. ನೀವು ನೋಡಿ, ಆಗ್ತವೆ ಇಲ್ಲ ಅಂತಲ್ಲ, ಬಟ್ ಪ್ರಮಾಣ, ನಾನು ಹೆಚ್ಚಿನ ಪ್ರಮಾಣವನ್ನು ಗಮನಿಸ್ತೀನಿ. ದೊಡ್ಡ ದೊಡ್ಡ ಶ್ರೀಮಂತ, ಈಗ ಅಂಬಾನಿ ಮಕ್ಕಳು, ಸೊ ಟಾಟಾ ಬಿರ್ಲಾ, ಯಾರ್ಯಾರು ಶ್ರೀಮಂತರಿದ್ದಾರೆ ಅವ್ರನ್ನೆಲ್ಲ ನೋಡಿ, ನಮಗಿಲ್ಲಿ 108 ಸಮಸ್ಯೆಗಳು ಉದ್ಭವ ಆಗ್ತವೆ. ಅವನಿಗೆ ಆಕ್ಸಿಡೆಂಟ್ ಆಗೋಯ್ತು, ಅವನ ಬಂದು ಹೊಡೆದ್ಬಿಟ್ಟ, ಇವನ ಮೇಲೆ ಕಂಪ್ಲೇಂಟ್ ಆಗೋಯ್ತು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಅವ್ರಿಗೆ ಯಾಕೆ ಆಗಲ್ಲ? ಅವ್ರಿಗೆ ಯಾಕೆ ಆಕ್ಸಿಡೆಂಟ್ ಆಗಲ್ಲ? ಅವ್ರಿಗೆ ಯಾಕೆ ಸಮಸ್ಯೆಗಳು ಬರಲ್ಲ? ಸಮಸ್ಯೆಗಳು ಬರ್ತವೆ, ಮೂಗಿದ್ಮೇಲೆ ನಗಡಿ ಇದ್ದಂಗೆ. ನಾನು ನಗಡಿ ಬಗ್ಗೆ ಮಾತಾಡ್ತಾ ಇಲ್ಲ, ದೊಡ್ಡ ದೊಡ್ಡ ಸಮಸ್ಯೆಗಳು ಯಾಕೆ ಬರ್ತಾ ಇಲ್ಲ ಅವ್ರಿಗೆ? ಓಕೆ, ಅವ್ರ ಮನೇಲಿ ಒಬ್ರಿಗೆ ಬರಲ್ಲ, ಬೇರೆ ಎಲ್ರಿಗೂ ಗಮನಿಸಿ, ಎಲ್ಲ ಶ್ರೀಮಂತರು ಒಂದು ಪಟ್ಟಿ ಮಾಡಿ ಗಮನಿಸಿ. ಸಮಸ್ಯೆಗಳಿದೆ, ಇಲ್ಲ ಅಂತಲ್ಲ, 1 2 100ರಲ್ಲಿ 1 2 ಕಾಣಿಸುತ್ತೆ, ನೀವು ಹುಡುಕಾಡಿದ್ರೆ 10 ಸಿಗ್ತದೆ, ಇನ್ನು 90 ಸಿಗಲ್ಲ. ಆ 90 ಅವ್ರಿಗೆ ಯಾಕೆ ಬರಲ್ಲ, ನಮಗೆ ಯಾಕೆ ಬರ್ತದೆ? ಮಧ್ಯಮದವರು ಯಾವುದೋ ಒಂದು ಗಲ್ಲಿಗೆ ಹೋಗ್ಬಿಡಿ, ಆ ಗಲ್ಲಿ ಸ್ಲಮ್ಗೆ ಹೋಗ್ಬಿಡಿ, ಏನು ಸಮಸ್ಯೆಗಳು ತುಳುಕ್ತವೆ. ಯಾಕೆ ಹಿಂಗೆ? ಅವ್ರಿಗೆ ಯಾಕೆ ಹಂಗೆ, ನಮ್ಗೆ ಯಾಕೆ ಹಿಂಗೆ? ಯಾಕೆ ಅಂದರೆ, ಈ ಖಾಲಿ ಜಾಗ ನೋಡುವಂತಹ ಕೆಲಸ ಪ್ರಕೃತಿ ಅರ್ಧ ಮಾಡ್ತದೆ. ಯಾಕೆ ಅಂದರೆ, ಯಾವಾಗ ನಿಮ್ಮ ಚಿಂತನೆಗಳು ಇಲ್ಲಿದೆ, ಬುದ್ಧಿ ಅನ್ನೋ ದ್ವಾರದಲ್ಲಿ ಸಂಶಯಗಳಿದ್ದಾವೆ, ಅಜ್ಞಾನ ತುಂಬಿದೆ, ಮೂರ್ಖತನ, ದಡ್ಡತನ ತುಂಬಿದೆ, ನಿಸರ್ಗನೇ ನಿಮ್ಮನ್ನು ಆ ಕಡೆ ಹೋಗು ಅಂತ ಕಳಿಸ್ತಾ ಇರ್ತದೆ. ಯಾರ್ಯಾರಿಗಿಲ್ಲಿ ಜ್ಞಾನ ತುಂಬ್ಕೊಂಡಿದೆ, ಜ್ಞಾನ ಇಲ್ಲದೇ ಇದ್ರೂ ಪರವಾಗಿಲ್ಲ, ಖಾಲಿ ಇದೆ, ಅವನು ಜ್ಞಾನದ ದೃಷ್ಟಿಕೋನವನ್ನು ನೋಡ್ತಾವನೆ, ಜ್ಞಾನದ ಕಡೆ ನೋಡ್ತಾವನೆ, ಅವನಿಗೆ ನಿಸರ್ಗನೇ ತಳ್ಳುತ್ತೆ, ಪುಷ್ ಮಾಡುತ್ತೆ, ಈ ಕಡೆ ಹೋಗು, ಈ ಕಡೆ ಹೋಗು, ಈ ಕಡೆ ಹೋಗು. ಅವನು ಇಲ್ಲಣ್ಣ, ಹಿಂಗೊಂದ್ಸಲ ನೋಡ್ತೀನಿ, ಬೇಡ ಈ ಕಡೆ ಹೋಗು, ಬಲವಂತ ಮಾಡಾದರೂ ನಿಸರ್ಗನೇ ಈ ಕಡೆ ಕಳಿಸುತ್ತೆ. ಸೊ ಯಾಕೆ ಈ ಕಡೆ ಕಳಿಸುತ್ತೆ ಅಂದರೆ, ಅವನಿಗೆ ಕಲಿಕೆ ಮೇಲೆ ಅಪಾರವಾದ ನಂಬಿಕೆ, ವಿಶ್ವಾಸ ಇದೆ. ಅಂದರೆ ನಾನು ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಅದ್ಭುತವಾಗಿ ಮುಂದುವರಿತೀನಿ, ನಾನು ಬೆಳಿತೀನಿ, ನಾನು ಸಾಧಕನಾಗ್ತೀನಿ, ನಾನು ಏನೋ ಒಂದು ಅತ್ಯದ್ಭುತವಾಗಿರೋದನ್ನು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತೀನಿ. ಯಾರಿಗೆ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಅವರೆಲ್ಲ ಬಲಭಾಗಕ್ಕೆ ಬರ್ತಾರೆ.
ಅಂದರೆ ಸಕಾರಾತ್ಮಕವಾಗಿ ತುಂಬಿರೋ ಭಾಗವನ್ನು ನೋಡ್ತಾರೆ. ಯಾರ್ಯಾರಿಗೆ ಕಲಿಯೋದಕ್ಕೆ ಆಸಕ್ತಿ ಇಲ್ಲೋ ಅವರೆಲ್ಲ ನಕಾರಾತ್ಮಕವಾದ ಹಾದಿಯನ್ನು ನೋಡ್ತಾರೆ. ದೃಷ್ಟಿಕೋನ ಅವ್ರದ್ದು ಈ ಕಡೆ ಇರ್ತದೆ. ಕಲಿಯೋದಕ್ಕೆ ಸಮಯ ಕೊಡಲ್ಲ, ಕಲಿಯೋದಕ್ಕೆ ಹೂಡಿಕೆ ಮಾಡಲ್ಲ, ಇನ್ವೆಸ್ಟ್ ಮಾಡಲ್ಲ, ಇದ್ದಿದ್ರಲ್ಲಿ ಬದುಕು. ನಿನ್ನೆ ಒಂದು ಘಟನೆ ಹೇಳ್ತೀನಿ. ಅವನೇ ಮಿತ್ರ ಬಂದವನು, ಸುಮ್ಮನೆ ಅವನಿರೋ ಒಂದು ಬಿಸ್ನೆಸ್ಗೆ, ಸ್ಥಾನಮಾನಕ್ಕೆ ಒಳ್ಳೆ ಲಕ್ಸುರಿಯಾಗಿ ಇರ್ಬೋದು. ಅವನು ಇದ್ದಾನೆ, ಲಕ್ಸುರಿಯಾಗಿದ್ದಾನೆ ಅಂದರೆ ಆರ್ಥಿಕವಾಗಿ ಬಲಿಷ್ಠವಾಗಿದ್ದಾನೆ, ಬಟ್ ಲಕ್ಸುರಿತನ ಇಲ್ಲ. ಅವನಿಗೆ ಸುಮ್ಮನೆ ಹೇಳ್ತಾ ಇದ್ದು, ಅಲ್ಲೋ ನೀನು ಒಡವೆಗಳನ್ನೆಲ್ಲ ಇಟ್ಕೊಂಡಿದ್ಯಾ, ಬಿಸ್ನೆಸ್ಗೆ ಹಾಕ್ಕೊಂಡು ಆ ಒಡವೆಯಿಂದನೂ ನೀನು ಲಾಭ ಪಡ್ಕೊಳ್ಬೋದು. ಈ ರೀತಿ ಯಾಕೆ ಒಡವೆಗಳಲ್ಲಿ ಹಾಕೊಳ್ಳಲ್ಲ ಅಂತಂದರೆ ದೃಷ್ಟಿ ಆಗ್ಬಿಡ್ತದಣ್ಣ, ಅದಕ್ಕೋಸ್ಕರ ಹಾಕೊಳ್ಳ. ಒಡವೆ ತಗೊಂಬಂದು ಇಟ್ಕೊಂಡವನೇ, ಒಂದು 150 ಗ್ರಾಮ 200 ಗ್ರಾಮ್ ಐತೆ, ಬಟ್ ದೃಷ್ಟಿ ಆಗ್ಬಿಡುತ್ತೆ ಅಂತ ಹಾಕೊಳ್ಳೋದು. ನಂದೊಂದು ವಾದ. ಜಗಳ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಕಾಮಿಡಿಯಾಗಿ ಮಾಡ್ತಾರೆ. ನಾನು ಆಯ್ತಪ್ಪ, ಈಗ ಯಾವನೋ ಅವ್ನು ಬಿಗ್ ಬಾಸಲ್ಲಿ ಅವ್ನು ಯಾರೋ KG ಗಟ್ಟಲೆ ಚಿನ್ನ ಅವನಿಗೆ ದೃಷ್ಟಿ ಆಗಲ್ವಾ? ಅವ್ನು ಯಾರೋ ಗೋಲ್ಡ್ ಮ್ಯಾನ್ ಅಂತ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ, ಫೇಸ್ಬುಕ್ಕಲ್ಲಿ ನೋಡಿದ್ರೆ ಬರ್ತಾನೆ, ಅವನಿಗೆ ದೃಷ್ಟಿ ಆಗಲ್ವಾ? ಕಾರ್ ತಗೊಂಡ್ಬಿಟ್ಟಿದ್ರಣ್ಣ, ದೃಷ್ಟಿ ಆಗ್ಬಿಡ್ತದಣ್ಣ, ದೃಷ್ಟಿಗೆ ಏನಾದರೂ ಮಾಡ್ಕೊಡ್ರಣ ಅಂತ ಅಂದ. ಹಂಗಾದ್ರೆ ಅಂಬಾನಿ ಕಾರ್ ತಗೊಂಡವನೇ, ಟಾಟಾ ಬಿರ್ಲಾ ಕಾರ್ ತಗೊಂಡವನೇ, ಒಂದು ದಿನಕ್ಕೆ 150 ಕಾರ್ಗಳು ಮಾರಾಟ ಆಗ್ತವೆ. ಇವ್ರಿಗೆಲ್ಲ ದೃಷ್ಟಿ ಆಗಲ್ವ? ಅವ್ರಿಗೆ ದೃಷ್ಟಿ ಆಗದಿರೋದು ನಿನಗೆ ಹೆಂಗಲೇ ದೃಷ್ಟಿ ಆಗ್ತದೆ ಹೇಳ? ಸೊ ಅವ್ರವ್ರ ಗಮನ ಎಲ್ಲಿದೆ ಅಂದರೆ ಅವನು ಅರ್ಧ ಖಾಲಿ ಭಾಗದನ್ನು ನೋಡ್ತಾವನೆ, ದೃಷ್ಟಿ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಾನು ಉಪಯೋಗಿಸಲ್ಲ. ಯಾರೋ ಆ ಊರು ಕೌನ್ಸಿಲರು MLA ಯಾರೋ ಮದುವೆಗೆ ಕರೀತಾರೆ, ಏನು ಕರೆದ್ರೆ ಇಲ್ಲಿ ಚಿನ್ನ, ಬ್ರಾಸ್ಲೆಟು, ಅವು ಇವು, ಕಾರು, ಫುಲ್ ಹೈಪಲ್ಲಿ ಬರ್ತಾನೆ. ಅಂದರೆ ಅವನು ಇರೋದಕ್ಕಿಂತನೂ ಡಬಲ್ ತ್ರಿಬಲ್ ಆಗಿ ತೋರಿಸ್ಕೊಳ್ತಾನೆ. ಅವನಿಗೆ ದೃಷ್ಟಿ ಆಗಲ್ವ? ಹಂಗಾದ್ರೆ ನಿನಗೆ ಹೆಂಗೆ ದೃಷ್ಟಿ ಆಗ್ಬಿಡ್ತದೆ, ಅವ್ರಿಗೆ ದೃಷ್ಟಿ ಆಗ್ತೀರ? ಅಂದರೆ ಪ್ರತಿಯೊಂದು ಚಿಂತನೆ ಇಲ್ಲೇ ಇದೆ. ಏನಕ್ಕೆ ಅಂತ ಕೇಳ್ತೀನಿ ಕೇಳಿ. ಅವನು ನನಗೆ ಬಹಳ ಹಳೆ ಪರಿಚಯ, 30 ವರ್ಷದ ಪರಿಚಯ. 30 ವರ್ಷದಿಂದ ಒಂದೇ ಒಂದು ಕ್ಲಾಸಿಗೆ ಬಂದಿಲ್ಲ, ಒಂದು ಸಲ ಕನ್ಸಲ್ಟೇಷನ್ ಕೊಟ್ಟು ನನ್ನ ಮೀಟ್ ಮಾಡಿಲ್ಲ. ಸುಮ್ಮನೆ ಫ್ರೆಂಡ್ಲಿಯಾಗಿ ಬರ್ತಾನೆ, ನಾನು ಫ್ರೆಂಡ್ಲಿಯಾಗಿರ್ತೀನಿ, ಹೋಗ್ತೀನಿ. ನಂದು 2 ರೀತಿ ವ್ಯವಹಾರಗಳಿದೆ. ಒಂದು ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ. ಅಂದರೆ ಏನೋ ಸಮಸ್ಯೆಗಳಿದ್ರು ಬಂದರು, ಅವ್ರಿಗೆ ಪರಿಹಾರ ಕೊಟ್ಟೆ. ಅಂದರೆ ಕ್ಲೈಂಟ್ ಆಗಿ ಬಂದರು ಅಥವಾ ಸ್ನೇಹಿತರು ಯಾರೇ ಏನೇ ಅಂತಂದ್ರು, ಗ್ರಾಹಕರು ಅಥವಾ ಏನು ಕಸ್ಟಮರು, ಕ್ಲೈಂಟು, ಅದೆಲ್ಲ ಬಿಟ್ಬಿಡಿ. ನಾನು ಎಲ್ಲರನ್ನೂ ಆತ್ಮೀಯತೆಯಿಂದ ನೋಡ್ತೀನಿ. ಬಂದರು, ಅವ್ರಿಗೆ ಸರ್ವಿಸ್ ಕೊಡ್ತೀನಿ. ಇನ್ನೂ ಕೂಡ ಸರ್ವಿಸ್ ತಗೊಳ್ಳದೇ ಇರೋವಂಥವ್ರು ಒಂದಷ್ಟು ಜನ ಸ್ನೇಹಿತರಿದ್ದಾರೆ. ಅವ್ರಿಗೆಲ್ಲ ನಾನು ನಂದು ವೃತ್ತಿ ಬಗ್ಗೆ ಏನನ್ನು 1% ಕೂಡ ಮಾತಾಡೋದಿಲ್ಲ. ಜನರಲ್ ಆಗಿ ಮಾತಾಡ್ತೀನಿ ಅಷ್ಟೇ. ನೀವೇಗೆ ನಿಮಗೆಲ್ಲ ಸ್ನೇಹಿತರು ಇರ್ತಾರೆ, ಹಂಗೆ ನನಗೂ ಒಂದಷ್ಟು ಜನ ಸ್ನೇಹಿತರಿದ್ದಾರೆ. ಒಂದೇ 1% ಕೂಡ ಮಾತಾಡೋದಿಲ್ಲ. ಅವ್ರಿಗೊಂದು ದಿವಸ ಬನ್ನಿ ಅಂತ ಕರಿತೀನಿ, ಕರೆಯೋದು ನನ್ನ ಧರ್ಮ. ಬಟ್ ಬಂದಿಲ್ಲ, ಬರೆಯೋದಿಲ್ಲ. ಸರಿ, ನನ್ನ ಹತ್ರ ಬರೋದು ಬೇಡ, ಬೇರೆ ಯಾರ ಹತ್ರನಾದರೂ ಹೋಗಿ ಕಲಿತಾರ? ಇಲ್ಲ. ಯಾಕೆ ಅವನು ನರಕದ ದ್ವಾರವನ್ನು ನೋಡ್ತಾವನೆ, ಖಾಲಿ ಇರೋ ಭಾಗವನ್ನು ನೋಡ್ತಾವನೆ ಅಂದರೆ ಅವನಿಗೆ ಕಲಿಕೆಯಲ್ಲಿ ಆಸಕ್ತಿ ಇಲ್ಲ. ಅವನಿಗೆ ಜೀವನಕ್ಕೆ ಎಷ್ಟು ಬೇಕು, ಊಟ ಬಟ್ಟೆ ಸೂರಿಗೆ ಏನೋ ಒಂದಷ್ಟು ತಿಂಗಳಿಗೆ ಬಾಡಿಗೆ ಬರೋ ಥರ ಮಾಡ್ಕೊಂಡವನು. ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕಲ್ತವನೇ ಹೊರತು ಅದನ್ನು ಅಪ್ಗ್ರೇಡ್ ಕೂಡ ಮಾಡ್ಕೊಂಡಿಲ್ಲ. ಆದ್ದರಿಂದ ಯಾವ ಮನುಷ್ಯ ಕಲಿಯೋದನ್ನು ನಿಲ್ಲಿಸ್ಬಿಡ್ತಾನೆ, ಅವತ್ತಿಂದ ಅವನಿಗೆ ಈ ಖಾಲಿ ಭಾಗ ನೋಡ್ಕೊಳ್ಳೋದಕ್ಕೆ ಶುರುವಾಗ್ಬಿಡ್ತದೆ. ಚೆನ್ನಾಗಿ ತಿಳ್ಕೊಳ್ಳಿ, ಯಾವ ಮನುಷ್ಯ ಕಲಿಯೋದನ್ನು ನಿಲ್ಲಿಸ್ಬಿಡ್ತಾನೋ ಅವನಿಗೆ ಈ ಖಾಲಿ ಭಾಗ ಶುರುವಾಗ್ತದೆ. ಯಾವ ಮನುಷ್ಯನಿಗೆ ನಾನು ಇನ್ನೂ ಕಲಿಬೇಕು 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 ಅಂತ ಹೊರಡ್ತಾನೆ ಇರ್ತಾನೋ ಅವನಿಗೆ ತುಂಬಿರೋ ಭಾಗ ಕಾಣಿಸುತ್ತೆ. ಸೊ ಬಲಭಾಗ ಕಾಣಿಸುತ್ತೆ, ಸಕಾರಾತ್ಮಕವಾದ ಭಾಗ ಕಾಣಿಸುತ್ತೆ, ಸೃಜನಾತ್ಮಕವಾದ ಭಾಗ ಕಾಣಿಸುತ್ತೆ, ಕ್ರಿಯಾತ್ಮಕವಾದ ಭಾಗ ಕಾಣಿಸುತ್ತೆ. ಆದ್ದರಿಂದ ದಯವಿಟ್ಟು ಕಲಿಯೋದನ್ನು ನಿಲ್ಲಿಸ್ಬೇಡಿ. ನನಗೆ ಗೊತ್ತು ಅಂತಂದರೆ ಖಂಡಿತವಾಗ್ಲೂ ಗೊತ್ತಿದೆ. ಈ ಗೊತ್ತು ಅನ್ನೋದ್ರ ಅರ್ಥ ಏನು ಅಂತಂದರೆ, ನಾನು ಪ್ರತಿಯೊಂದು ಪದದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿರೋವಂಥದ್ದನ್ನೆಲ್ಲ, ನಾನು ತಿಳ್ಕೊಂಡಿರೋವಂಥದ್ದನ್ನೆಲ್ಲ, ಗುರುಗಳು ಕಲಿಸ್ಕೊಟ್ಟಿರೋದಂತೆಲ್ಲ ಪುಸ್ತಕ ಮಾಡಬೇಕು ಅಂತ ಆಸೆ. ಖಂಡಿತವಾಗ್ಲೂ ಮಾಡೋಕ್ಕಾಗೋದಿಲ್ಲ. ನಾನು ಏನಿದ್ರು ಹಿಂಗೆ ಕ್ಲಾಸ್ಗಳಲ್ಲಿ ಹೇಳೇ ಅದನ್ನು ತೀರಿಸ್ಕೊಳ್ಬೇಕೇ ಹೊರತು ಪುಸ್ತಕ ಎಲ್ಲ ಬರೀತೀನಿ ಅಂದರೆ ಅದು ಅಸಾಧ್ಯವಾದ ಮಾತು. ಒಂದು ಪುಸ್ತಕ ಬರೋ ಅಷ್ಟರಲ್ಲಿ ನೀರು ಇಳಿದೋಗ್ಬಿಡ್ತದೆ. ಆದರೂ ಏನೋ ಕೂತ್ಕೊಂಡು ಬರಿತಾ ಇದ್ದೀನಿ, ಒಂದಷ್ಟು ಜನ ಸಹಾಯ ಮಾಡ್ತಾವ್ರು, ಬರೆಸ್ತಾ ಇದ್ದೀನಿ. ಬಟ್ ನೋಡೋಣ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು. ಬಟ್ ಈ ರೀತಿ ಹೇಳುವಂತಂದರೆ ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಗೊತ್ತು ಅನ್ನೋದ್ರ ಅರ್ಥ ಏನು ಅಂತಂದರೆ ಎಷ್ಟು ಗೊತ್ತು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಸೊ ಇದನ್ನು ಬುದ್ಧ ಪ್ರಜ್ಞೆಯಲ್ಲಿ ಗೊತ್ತು ಅನ್ನೋದನ್ನು ಯಾವ್ಯಾವ ರೀತಿ ಅಂತ ಆಳವಾಗಿ ಹೇಳ್ತೀನಿ. ಈಗ ಕ್ಲಾಸಿಗೆ ಬಂದಿರೋದ್ರಿಂದ ನಿಮ್ಗೆ ಹೇಳ್ತೀನಿ. ಗೊತ್ತು ಅಂದರೆ ಏನು ಅಂತಂದರೆ, ನೋಡಿ, ಒಂದು ಪೆನ್ ಡ್ರೈವ್ ಇದೆ.
ಎಷ್ಟು 8 GB 2 GB 1 GB ಸ್ಟಾರ್ಟ್ ಆಗುತ್ತೆ 2 4 8 GB ಶುರು ಮಾಡ್ತೀನಿ. ಈಗ ಯಾರೋ ಒಬ್ಬರ ಹತ್ರ 8 GB, ನನ್ನ ಹತ್ರ ಒಂದು 16 GB ಇದೆ. 16 GB ಇರೋವಂಥ ಒಂದಷ್ಟು ಮೂವಿಗಳನ್ನು ಆಗ 8 GB ಹೆಂಗೆ ಸೇರಿಸುತ್ತೆ? ಸಾಲಲ್ಲ. 8 GB ಅಷ್ಟೇ ಒಂದು ತಲೆಗೆ ಹೋಗೋದು, ಅದ್ರ ಮೇಲೆ ಹೋಗಲ್ಲ. 16 GB 32 GB 64 GB 128 GB 256 GB, ಸೊ 512 GB 1 TB 2 TB 10 TB. ಒಬ್ಬೊಬ್ರದ್ದು ಕೆಪಾಸಿಟಿ ಒಂದೊಂದು ಪೆನ್ ಡ್ರೈವ್. ಅದೇ ರೀತಿ ಗೊತ್ತು ಅಂದರೆ ಏನು ಗೊತ್ತು? ಏನು ಗೊತ್ತು ನಿನಗೆ? ಎಷ್ಟು ಗೊತ್ತು? ಮದುವೆ ಆಗ 50 ವರ್ಷ ಆಗೈತೆ, 50ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ಕೊಂಡವ್ರು. ಹಿರಿಯರು ಕಂಡ್ರೆ ನನಗೆ ಬಹಳ ಗೌರವ. ಅವ್ರ ಜೊತೆ ಸಮಾನ ವಯಸ್ಕರಿಗಿಂತ ಕಿರಿಯರಿಗಿಂತ ಹಿರಿಯರ ಜೊತೆ ಹೆಚ್ಚು ಕಾಲ ಕಳಿತೀನಿ. ಇದು ನನ್ನ ಹವ್ಯಾಸಗಳಲ್ಲಿ ಇದೊಂದು ಅತ್ಯದ್ಭುತವಾದ ಹವ್ಯಾಸ. ಆತನ ಬಗ್ಗೆ 50 ವರ್ಷ ಸಂಸಾರವನ್ನು ಮಾಡಿದ್ದೀನಿ. ಮದುವೆ ಆಗ 50 ವರ್ಷ ಆಯಿತು. ನಿನ್ನ ಹೆಂಡತಿ ನೀನು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೆ ಹೇಳಯ್ಯ ಅಂತಂದರೆ, ಆತ ಹೇಳಿದಂಥ ವಿಚಾರಗಳು ಸುಮಾರು ಒಂದು 4 ಗಂಟೆ ಮಾತಾಡಿದೆ. ನಿಜವಾಗ್ಲೂ ಹೆಂಡತಿಯನ್ನು ಆತ ಪರಿಚಯ ಮಾಡ್ಕೊಂಡಿದ್ದಾನೆ ಹೊರತು ಹೆಂಡತಿನ ಅರ್ಥ ಮಾಡ್ಕೊಂಡಿಲ್ಲ. ಆ ತಾಯಿನೂ ಹೋಗಿ ಕೇಳಿದೆ, ಏನಮ್ಮ 50 ವರ್ಷ ಆಯಿತು ಮದುವೆ ಆಗಿ, ಒಂದು 2 ಗಂಟೆ ಮಾತಾಡ. ಆಯಮ್ಮನೂ ಅಷ್ಟೇ, ಹೆಣ್ಮಕ್ಳಿಗೆ ಗಂಡ ಮಕ್ಕಳು ಇದೇ ಸಂಸಾರ, ಇದೇ ಲೋಕ. ಸಂಸಾರ ಅಲ್ಲ, ಅದೇ ಲೋಕ, ಪ್ರಪಂಚ ಅದು. ಅದೇ ಒಂದು ಬ್ರಹ್ಮಾಂಡ ಅವ್ರಿಗೆ. ಪಾಪ ಏನು ಗೊತ್ತಿಲ್ಲ. ಅಂದರೆ ಇವರು ಪರಿಚಯದಲ್ಲಿ ಇದಾರಷ್ಟೇ, ಪರಿಚಯಸ್ಥರು. ನನಗೆ ಇವರು ಬಹಳ ವರ್ಷದಿಂದ ಪರಿಚಯ. ಹೌದೇನಪ್ಪ? ಏನು ಗೊತ್ತು? ಏನು ಕೆಲಸ ಮಾಡ್ತಾನೆ ಅದೆಲ್ಲ ಗೊತ್ತಿಲ್ಲ. ಬಹಳ ವರ್ಷದಿಂದ ಪರಿಚಯ. ಏನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ, ಆದರೂ ನನಗೆ ಗೊತ್ತು. ಎಷ್ಟು ವರ್ಷದಿಂದ? 30 ವರ್ಷದಿಂದ ಗೊತ್ತು. ಹಂಗೆ ಗಂಡ ಹೆಂಡತಿ ಹಾಗೇನೆ ಕೇವಲ ಲೌಕಿಕದ ಅಂದರೆ ಹೇಗೆ ಊಟ, ನೀರು, ನಿದ್ರೆ, ಮೈಥುನ ಎಲ್ಲವೂ ಅವಶ್ಯಕತೆ ಇದೆಯೋ ಅದನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಮದುವೆ ಮಾಡ್ಕೊಂಡು 50 ವರ್ಷ ಕಳೆದಿದ್ದಾರೆ. ಕೇವಲ ಪರಿಚಯವಾಗಿ ಕಳೆದಿದ್ದಾರೆ ಹೊರತು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡಿಲ್ಲ. ಹೆಣ್ಣು ಅಂದರೆ ಏನು ಗೊತ್ತಿಲ್ಲ, ಹೆಂಡತಿ ಅಂದರೆ ಗೊತ್ತಿಲ್ಲ, ಗಂಡ ಅಂದರೆ ಗೊತ್ತಿಲ್ಲ. ಇದನ್ನು ಗೊತ್ತು. ನನ್ನ ಹೆಂಡತಿ ಅವಳು, ಅದು ಗೊತ್ತು ಎಲ್ರಿಗೂ. ಸಂಬಂಧಗಳು ಯಾವ್ಯಾವ ರೀತಿ ಸಂಬಂಧಗಳು ಬರ್ತವೆ ಅದು ಚಿಕ್ಕದ್ರಲ್ಲೇ ಹೇಳ್ಕೊಟ್ಬಿಡಿ. ಇವನ ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಅಂತ ಎಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ. ಬಟ್ ಗೊತ್ತು ಅನ್ನೋದ್ರ ಅರ್ಥ ಗೊತ್ತಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅದು ಯಾವುದೊಂದು ಸಿ ಅಶ್ವತ್ಥದ್ದು ಹಾಡಿದೆ, ತುಂಬ ಚೆನ್ನಾಗಿದೆ. ಸೊ ನೆನಪು ಬರ್ತಾ ಇಲ್ಲ, ಬಂದಾಗ ಹೇಳ್ತೀನಿ. ಆ ಪದಗಳನ್ನು ಗಮನಿಸ್ಬೇಕು. ಆ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದ್ಭುತವಾಗಿದೆ. ಇಷ್ಟು ಕಾಲ ಒಟ್ಟಿಗಿದ್ದು ಏನು ಅರಿತೆವು ಅಂತೇನೋ ಬರ್ತದೆ. ಸೊ ಯಾರನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೋಸ್ಕರ ಬರೀ 50 ವರ್ಷ ಪರಿಚಯದಲ್ಲೇ ಬದುಕ್ಬಿಟ್ಟಿರ್ತಾರೆ ಹೊರತು ಅವ್ರಿಗೆ ಸಂಪೂರ್ಣವಾದ ಪ್ರೀತಿ ಸಿಕ್ಕಿಲ್ಲ, ಸಂಪೂರ್ಣವಾದ ಸ್ವತಂತ್ರ ಸಿಕ್ಕಿಲ್ಲ, ಸಂಪೂರ್ಣವಾದ ಅರ್ಥ ಮಾಡ್ಕೊಂಡಿಲ್ಲ. ಜೀವನಕ್ಕೆ ಎಷ್ಟು ಬೇಕಷ್ಟು ಅಂದರೆ ಜಾಗೃತಾವಸ್ಥೆಯಲ್ಲಿ ಇದ್ದಾರೆ. ಊಟ ಬಟ್ಟೆ ಸೂರಿಗೆ ಏನು ಬೇಕು ಅಷ್ಟು ಮಾತ್ರ ಮಾಡ್ತಾರೆ. ಸ್ವಪ್ನಾವಸ್ಥೆಯಲ್ಲಾದರೂ ಇದ್ದರೆ 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅಂಥವರು ಇದ್ದಾರೆ. ಸುಷುಪ್ತಿ. ಆ ರೀತಿ ಜೀವನವನ್ನು, ಹೆಂಡತಿಯನ್ನು ಅರ್ಥ ಮಾಡ್ಕೊಂಡವರು, ಗಂಡನನ್ನು ಅರ್ಥ ಮಾಡ್ಕೊಂಡವರು, ಮಕ್ಕಳನ್ನು ಅರ್ಥ ಮಾಡ್ಕೊಂಡವರು, ಅಪ್ಪ ಅಮ್ಮನ್ನ ಅರ್ಥ ಮಾಡ್ಕೊಂಡವರು, ಸಮಾಜವನ್ನು ಅರ್ಥ ಮಾಡ್ಕೊಂಡವರು, ಅವರು ಕೂಡ ಸಾಕಷ್ಟು ಜನ ಇದ್ದಾರೆ. ಈಗ ಒಬ್ಬಂದು ಹೇಳಿದೆ, ಬಟ್ ಇನ್ನೊಬ್ರದ್ದು ನೀವು ಕ್ಲಾಸಿಗೆ ಬಂದಾಗ ಹೇಳ್ತೀನಿ. ಎಂಥ ಅದ್ಭುತವಾದ ಎಕ್ಸ್ಪೀರಿಯನ್ಸ್ಗಳಿದೆ ನನ್ನ ಬಳಿ ಅಂತಂದರೆ ಅದು ಕೋಟಿಗೆ ಕೊಟ್ಟರು ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಅಂತ ಅತ್ಯದ್ಭುತವಾದಂಥದ್ದು. ಸೊ ಈ ಎಲ್ಲ ರೀತಿಯ ವಿಚಾರಗಳು ಬುದ್ಧ ಪ್ರಜ್ಞೆ 12 ದಿವಸಗಳು 12 ಅಧ್ಯಯನಗಳೊಂದಿಗೆ ನಿಮಗೆ ಪ್ರತಿಯೊಂದನ್ನು ವಿವರವಾಗಿ ಸಂಕ್ಷಿಪ್ತವಾಗಿ ಉದಾಹರಣೆಯೊಂದಿಗೆ ಎಲ್ಲವನ್ನು ಬಿಚ್ಚಿಡ್ತಾ ಹೋಗ್ತೀನಿ ಒಂದೊಂದಾಗಿ. ಆಗ ನಿಮ್ಮ ದೃಷ್ಟಿಕೋನ ಈ ಖಾಲಿ ಕಡೆಯಿಂದ ನಕಾರಾತ್ಮಕದಿಂದ ಸಕಾರಾತ್ಮಕದ ಕಡೆ, ಅಜ್ಞಾನದಿಂದ ಜ್ಞಾನದತ್ತ, ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮ ಪಯಣವನ್ನು ಬೆಳೆಸ್ಕೊಳ್ಳೋದಕ್ಕೆ ಯಾರ್ಯಾರು ರೆಡಿ ಇದ್ದೀರಾ ಅಂಥವ್ರು ಖಂಡಿತವಾಗ್ಲೂ ಅವ್ರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಕ್ಲಾಸಲ್ಲಿ ಅಧ್ಯಯನ ಮಾಡಿದಂಥವ್ರು ಅಂದರೆ ಮುಂಚೆ ಅಟೆಂಡ್ ಮಾಡಿರೋರು, ಅವ್ರು ಹೇಗೆ ಮಾಡ್ತೀನಿ ಅನ್ನೋದು ಗೊತ್ತು. ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ವ್ಯಾವಹಾರಿಕವಾಗಿ ಏನೋ ಒಂದಷ್ಟು ಖರ್ಚು ವೆಚ್ಚಗಳಿಗೆ ಆಗುತ್ತೆ. ಬಟ್ ಹೇಳ್ಕೊಡುವಂತಹ ಈ ಒಂದು ರೀತಿ ನೀತಿ ಇದೆಯಲ್ಲ, ಬುದ್ಧ ಪ್ರಜ್ಞೆ, ಇದು ನಿಮ್ಮ ಬದುಕನ್ನು ಅತ್ಯದ್ಭುತವಾಗಿ ರೂಪಾಂತರಣಗೊಳಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಇಷ್ಟು ಮಾತ್ರ ಹೇಳ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕೇಳಬಹುದು. ಸೊ ಅದಕ್ಕಿಂತ ಮುಂಚೆ
15ನೇ ತಾರೀಕು ಅಂದರೆ ಮುಂದಿನ ಭಾನುವಾರದಿಂದ ಈ ಒಂದು ಬುದ್ಧ ಪ್ರಜ್ಞೆ 12 ದಿನಗಳು ನಿರಂತರವಾಗಿ ನಡೆಯುತ್ತೆ. ಬೆಳಿಗ್ಗೆ 5ರಿಂದ 6 ಗಂಟೆ. ಇದಕ್ಕೆ ನಿಗದಿತಪಡಿಸಿರುವಂತಹ ಬೆಲೆ 5,000. ಆದರೂ ಡಿಸ್ಕೌಂಟ್ ರೂಪದಲ್ಲಿ ನಿಮಗೆ ಕೇವಲ 1,999 ರೂಪಾಯಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಈ ಕ್ಲಾಸ್ಗೆ ನೀವೆಲ್ಲ ಅಟೆಂಡ್ ಆಗಬಹುದು. ಅದಕ್ಕಿಂತ ಮುಂಚೆ ಒಂದಿಬ್ಬರು ಮಾತಾಡಿಸ್ತೀನಿ, ಅಂದರೆ ನನ್ನ ಕ್ಲಾಸ್ಗಳು ಹೇಗಿರ್ತವೆ ಅಂತ. ವೆಂಕಟೇಶ್, ವಾಸು, ದಯವಿಟ್ಟು ಕ್ಲಾಸ್ಗೆ ಅಟೆಂಡ್ ಆಗಿರೋದ್ರಿಂದ ಒಂದು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ವಾಸು ಫ್ರೀ ಇದೆ? ಫ್ರೀ ಇದೀನಿ. ಧನ್ಯವಾದ ಮಿತ್ರ. ಗುರುಜಿ. ಮೊನ್ನೆ ಕೃಷ್ಣ ಪ್ರಜ್ಞೆ Yes. ಆಗಿತ್ತು ಅಥವಾ ಬೇರೆ ಎಲ್ಲ ಕ್ಲಾಸ್ಗಳ ಬಗ್ಗೆನೂ ಹೇಳ್ಬಿಡ್ತೀನಿ. ಎಸ್ ಎಸ್ ಡೆಫಿನೆಟ್ ಆಗಿ. ಒಂದು ನಿಮಿಷ ಆನ್ಲೈನ್ ಬರ್ತೀನಿ ನಾನು. ಎಸ್ ಎಸ್. ಕೇಳಿದ್ದೆ ಅಂತ. ನಮಸ್ಕಾರ. ಸೊ ನಾನು ಗುರುಜಿ ಮತ್ತು ಗುರುಗಳು ಮಾಡಿರೋ ಸಾಕಷ್ಟು ಪ್ರೋಗ್ರಾಮ್ಸ್ಗೆ ಅಟೆಂಡ್ ಆಗಿದ್ದೀನಿ. ಐ ಆಮ್ ವೆರಿ ಫಾರ್ಚುನೇಟ್ ಅಂತ ಅನ್ಕೊಂತೀನಿ ನಾನು. ಯಾಕಪ್ಪ ಅಂತಂದ್ರೆ ಆತ್ಮ ಸಮೃದ್ಧಿ, ಮಾಸ್ಟರ್ ಮೈಂಡ್, ಮತ್ತೆ ಕೃಷ್ಣ ಪ್ರಜ್ಞೆ, ವ್ಯಾಪಾರದ ಬ್ರಹ್ಮರಹಸ್ಯ. ಸೊ ಇನ್ನು ಸಾಕಷ್ಟು ವಾರಕ್ಕೊಮ್ಮೆ ಆಲ್ಮೋಸ್ಟ್ ಡಿಸ್ಕಷನ್ಸ್ ಹೆಂಗಿರುತ್ತಪ್ಪ ಅಂದ್ರೆ ಲಾಡ್ ಆಫ್ ಥಿಂಗ್ಸ್ ನೀವು ಕಲಿಬೋದು ಅದರಿಂದ. ಪ್ರತಿಯೊಂದು ಸೆಷನ್ಸ್ನಲ್ಲೂ ತಿಳ್ಕೊಳೋವೆಲ್ಲ ಭಾಳ ಇರುತ್ತೆ. ಅದು ನನಗನ್ಸ್ದಂಗೆ ಈಗಿನ ಜಗತ್ತಿನಲ್ಲಿ ನಮಗೆ ಈ ಥರ ಗುರುಜಿ ಸಿಗೋದು ಬಹಳ ಅಪರೂಪ. ಮೋಸ್ಟ್ಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ಯಾವ್ದನ್ನ ಸ್ಪೆಸಿಫಿಕ್ ಕೋರ್ಸ್ಗಳು ಮಾಡ್ತೀವಿ ಅಂತಂದ್ರೆ ನಮ್ಮ ಕೆರಿಯರ್ಗೋಸ್ಕರ ಅಥವಾ ನಮ್ಮ ಸ್ವಲ್ಪ ಇಂಪ್ರೂವ್ಮೆಂಟ್ಗೋಸ್ಕರ. ಬಟ್ ಸಮಥಿಂಗ್ ವಿಚ್ ಈಸ್ ವಿ ಆರ್ ಗೋಯಿಂಗ್ ಇನ್ ಟು ದಿ ಡೆಪ್ತ್ ಆಫ್ ಪರ್ಸನಾಲಿಟೀಸ್ ಅಂತಂದ್ರೆ ದೀಸ್ ಆರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಸ್ ಇವೆಲ್ಲ. ಸೊ ಹೇಗೆ ನೀವು ನಿಮ್ಮಷ್ಟಕ್ಕೆ ನೀವು ಸ್ಪೆಸಿಫಿಕ್ ಆಗಿ ಗ್ರೋತ್, ನಿಮ್ಮ ತಪ್ಪುಗಳೇನು, ನಿಮ್ಮ ಪರ್ಟಿಕ್ಯುಲರ್ ಆಗಿ ಯಾವುದ್ರಲ್ಲಿ ನೀವು ವೀಕ್ ಇದ್ದೀರಾ, ಯಾವುದ್ರಲ್ಲಿ ಸ್ಟ್ರಾಂಗ್ ಮಾಡ್ಕೋಬಹುದು, ಇವೆಲ್ಲ ಅಂಶಗಳು ಎಲ್ಲವೂ ಬರುತ್ತೆ ಇವ್ರ ಕ್ಲಾಸ್ಗಳಲ್ಲಿ. ರೀಸೆಂಟ್ ಆಗಿ ನಾನು ಕೃಷ್ಣ ಪ್ರಜ್ಞೆ ಕೋರ್ಸ್ ಅಂತಂದ್ರೆ ಅವೆಲ್ಲ ಸೆಷನ್ಸ್ ಎಲ್ಲ ಮುಗಿಸ್ದೆ. ಏನು ಬಹಳ ಇಷ್ಟ ಆಗಿದ್ದೇನಪ್ಪ ಅಂತಂತಂದ್ರೆ ಪ್ರತಿಯೊಂದು ಸೆಕೆಂಡ್ಸ್, ದಟ್ ಈಸ್ ಅ ಥಾಟ್ ಪ್ರೊಸೆಸ್. ಪ್ರತಿಯೊಂದು ಸೆಕೆಂಡ್ ನಾವು ಕಳಿತಿರೋ ಪ್ರತಿಯೊಂದು ಸೆಕೆಂಡು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಅದೊಂಥರ ಟ್ರಿಗರಿಂಗ್ ಫ್ಯಾಕ್ಟರ್. ಅಂತಂದ್ರೆ ನಾವು ಯಾಕೆ ಅಂತಂದ್ರೆ ನಮಗೆ ಯಾರು ಹೇಳೋರು ಇರೋದಿಲ್ಲ. ಅಂತಂತಂದ್ರೆ ನಿಮಗೆ ಸ್ವಲ್ಪ ಸಪೋರ್ಟ್ ಕೊಡೋರಾಗ್ಲಿ ಅಥವಾ ಯಾವುದೇ ಕೆಲ್ಸಕ್ಕಾಗ್ಲಿ ಸ್ವಲ್ಪ ಎಲ್ಲ ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲ ಬರುತ್ತೆ, ಒಂಥರ ಫುಲ್ಲು ನೆಗೆಟಿವ್ ಥಾಟ್ಸ್ ಎಲ್ಲ ಬಂದು ನಮ್ಮನ್ನೆಲ್ಲ ವೀಕ್ ಮಾಡಿಬಿಡುತ್ತೆ. ಬಟ್ ಕೃಷ್ಣ ಪ್ರಜ್ಞೆ ಇಟ್ಸ್ ಲೈಕ್ ಒಂಥರ ಹೇಳ್ಬೇಕಪ್ಪ ಅಂತಂತಂದ್ರೆ ಅದೊಂಥರ ಟ್ರಿಗರಿಂಗ್ ಫ್ಯಾಕ್ಟರ್. ಆ ಒಂದು ಸೆಕೆಂಡು ಒಂದು ವಿಷಯದಿಂದ ಯಾರಿಗನ ಆಗ್ಲಿ ಒಂದು ಸೆಕೆಂಡ್ ಒಂದು ವಿಷಯದಿಂದ ಟ್ರಿಗರ್ ಆಗ್ತೀವಿ ನಾವು. ಅಂತಂದ್ರೆ ನಮಗೆ ಅದನ್ನ ಮಾಡ್ಲೇಬೇಕು, ಅದು ಅಟ್ ಎನಿ ಕಾಸ್ಟ್ ಅದನ್ನ ಮಾಡ್ಬೇಕು. ಆ ತರ ಬರುತ್ತಲ್ಲ, ಅದು ಒಂದು ಕೃಷ್ಣ ಪ್ರಜ್ಞೆಯಿಂದ ನೀವು ಕಲಿಬಹುದು ಅಂತ ಅನ್ಸುತ್ತೆ. ಅದರದ್ದು ಅಂತಂದ್ರೆ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಒಂದು 50 to 100 and 50 to 0. ಬಟ್ ಇದರಲ್ಲಿ 2 ಬುದ್ಧ ಪ್ರಜ್ಞೆ ಅಂತಂದ್ರೆ 50 to 0, ಅದು ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಕಲ್ತಿದ್ದು. 50 to 0 ರೇಂಜ್ಗೆ ಹೋಗ್ಬೇಕಂತ ಆದ್ರು ಅಥವಾ 50 to 100 ರೇಂಜ್ಗೆ ಅಂತ ಆದ್ರೂ ಇದರಲ್ಲಿ ಸ್ಪೆಸಿಫಿಕ್ ಆಗಿ ನೀವು ಏನು 100 ಅಂದ್ರೆ ಏನು ನೀನು ಸಾಧಿಸ್ತೀಯಾ, 0 ಅಂದ್ರೆ ಏನು ಸಾಧಿಸ್ತೀಯಾ, ಇದೆಲ್ಲ ಮನಸ್ಸಿಗೆ ನಿಮ್ಮ ಮನಸ್ಸನ್ನ ನೀವು ಹೆಂಗೆ ನಿಯಂತ್ರಣ, ಕಂಟ್ರೋಲ್, ನಿಮ್ಮಷ್ಟಿಗೆ ನೀವು ಮನಸ್ಸನ್ನ ನಿಯಂತ್ರಣ ಮಾಡಿದ್ರೆ ಅವರಷ್ಟು ದೊಡ್ಡ ಸಾಧನೆ ಮಾಡೋರು ಪ್ರಪಂಚದಲ್ಲಿ ಇನ್ಯಾರು ಇಲ್ಲ. ಸೊ ನಿಮ್ಮ ಮನಸ್ಸನ್ನ ನೀವು ಹತೋಟಿನಲ್ಲಿ ಇಟ್ಕೊಂಡ್ರೆ ಸೊ ಅದು ಅದರಷ್ಟು ದೊಡ್ಡ ಗುಣ, ಅದರ ಏನ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು, ಏನ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು, ನೀವು ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ. ಸೊ ಅದು ಒಂದು ಸಾರಾಂಶ.
ಬಟ್ ಇದೇ ಈ ಬುದ್ಧ ಪ್ರಜ್ಞೆಯಲ್ಲಿ ನಾನು ಇವತ್ತಿನ ಸೆಷನ್ಸ್ ನಲ್ಲಿ ಏನು ಇಷ್ಟ ಆಯ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ ಮನಃಶಾಂತಿ. ಒಬ್ಬ ಮನುಷ್ಯನಿಗೆ ಒಂದು ಮನಃಶಾಂತಿ ಅನ್ನೋದೊಂದಿದ್ರೆ ಅವನಿಗೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಇವಾಗ APJ ಅಬ್ದುಲ್ ಕಲಾಂ ತಗೊಳ್ಳಿ, ಅಥವಾ ವಾಜಪೇಯಿ ತಗೊಳ್ಳಿ, ಅಥವಾ ಶಿಶುನಾಳ ಶರೀಫ್ ತಗೊಳ್ಳಿ, ಅಥವಾ ಯಾರು ಅಂದ್ರೆ ಇವರೆಲ್ಲ ಆಲ್ಮೋಸ್ಟ್ ಬುದ್ಧನ್ ಲೆವೆಲ್ಗೆ ಬಂದು ಹೋಗ್ತಾರೆ. ಅಂತಂದ್ರೆ ಒಂಥರ ಝೀರೋ ಮೈಂಡ್ ಸೆಟ್. ಅಂತಂದ್ರೆ ಅವ್ರಿಗೆ ಇನ್ನ ನಿನಗೇನು ಬೇಕಾಗಿಲ್ಲ, ಅವ್ರಿಗೇನು ಬೇಕಾಗಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಸಮಾಜಕ್ಕೆ ಎಷ್ಟು ಕೊಡ್ತೀಯ ಅನ್ನೋದು ಭಾರಿ ಇಂಪಾರ್ಟೆಂಟು. ಅಥವಾ ಸಮಾಜಕ್ಕೆ ಕೊಡ್ಬೇಕಪ್ಪ ಅಂತಂದ್ರೆ ನಿನ್ನಲ್ಲಿ ನೀನು ಸ್ವಲ್ಪ ಕಲ್ಮಶಗಳೆಲ್ಲ ಫ್ರೀ ಮಾಡ್ಕೋಬೇಕು. ಅಂತಂದ್ರೆ ದಟ್ಸ್ ದಿ ಪ್ಯೂರಿಫಿಕೇಶನ್ ಆಫ್ ಯುವರ್ ಮೈಂಡ್ ಸೆಟ್. ಸೊ ಅದನ್ನ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೊಂತೀನಿ ನಾನು ಈ ಬುದ್ಧ ಪ್ರಜ್ಞೆಯಲ್ಲಿ. ಥ್ಯಾಂಕ್ ಯು. ಎಸ್, ಇನ್ಯಾರು ಹೇಳ್ತೀರಾ? ಜಯಪ್ರಕಾಶ್ ವಿಠಲ್ ಹುಕ್ಕೇರಿ, ನೀವು ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಅದ್ರ ಬಗ್ಗೆ ಹೊಸಬ್ರಿಗೆ ಒಂದಷ್ಟು ಹೇಳಿದ್ರೆ, ನನ್ನ ಕ್ಲಾಸ್ಗಳು ಹೇಗಿರ್ತವೆ ಅನ್ನೋದನ್ನು ಅವ್ರು ತಿಳಿಸಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ. ಯಾಕೆಂದರೆ ಇಲ್ಲಿ ಎಲ್ಲರೂ ಕೂಡ ಪರಿಚಯ ಇಲ್ಲದೇ ಮೇಲ್ ಬರೋದಕ್ಕೆ ಸಾಧ್ಯವಿಲ್ಲ. ಸಮಾಜದ ಒಂದು ವ್ಯವಸ್ಥೆ ತಿಳ್ಕೊಳ್ಳಿ. ಬುದ್ಧ ಪ್ರಜ್ಞೆಯಲ್ಲಿ ಇದು ಕೂಡ ಇದೆ. ಒಬ್ಬ ಮೇಲಿರ್ತಾನೆ, ಒಬ್ಬ ಕೆಳಗಡೆ ಇರ್ತಾನೆ. ಇವನು ಬಾಯಿ ಬಿಟ್ಟು ಕೇಳಬೇಕು, ಅಣ್ಣ ನನ್ನನ್ನು ಕರ್ಕೊ ಮೇಲೆ ಅಂತ. ಅವನು ಕೈ ಕೊಟ್ಟು ಅವನನ್ನು ಎತ್ತಬೇಕು. ಇದೇ ಬೆಳವಣಿಗೆ, ಇದೇ ಅಭಿವೃದ್ಧಿ, ಇದೇ ಸಮೃದ್ಧಿ. ನಾವು ಇಲ್ಲಿ ಬಾಯಿ ಬಿಟ್ಟು ಕೇಳಲಿಲ್ಲ, ಅವನು ಯಾರು ಸಹಾಯಕ್ಕೆ ಬರಲ್ಲ. ಸೊ ಅವನು ಮೇಲ್ಗಡೆಯಿಂದನೂ ಸಹಾಯಕ್ಕೆ ಯಾರೋ ಬರ್ತಾರೆ. ನೀವು ಕೂಕ್ಕಳಿ, ಸುಮ್ಮನೆ ಹಣ ಕಾಪಾಡಿ ಅಂತ ಕೂಕ್ಕಳಿ, ಯಾರೋ ಬರ್ತಾರೆ. ಈ ಕಾಪಾಡಿ ಅಂತ ಕೂಗ್ತಾರಲ್ಲ, ಇವ್ರಿಗೇನು ಅಂತಂದರೆ ಬದುಕೋ ಆಸಕ್ತಿ ಇದೆ, ಕಲಿಯೋ ಆಸಕ್ತಿ ಇದೆ, ಅದಕ್ಕೋಸ್ಕರ ಕೂಗ್ತಾರೆ. ಹಳ್ಳಕ್ಕೆ ಬಿದ್ದುಬಿಟ್ಟವನಿಗೆ ಯಾರು ಎತ್ತೋರಿಲ್ಲ. ಬಟ್ ಇವನಿಗೆ ಅಹಂಕಾರ ಇರೋರಿಗೆ ಯಾರಿಗೂ ಕಲಿಯೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ವಿದ್ಯೆಗಳು, ಕಲೆಗಳು, ಯಾವುದೇ ಜ್ಞಾನ ಅವ್ರಿಗೆ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಹಳ್ಳಕ್ಕೆ ಬಿದ್ದುಬಿಟ್ಟವನೇ, ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಕೂತವನು. ಪಕ್ಕದಲ್ಲಿರೋ ಕರಿಯ, ನೀನೇ ಕರಿ, ನಿನಗೆ ಬೇಕಾದ ನಾನೇ ಕರಿಬೇಕು, ಕರಿಯ ಒಂದ್ಸಲ ಕೂಗು ನೋಡಿ, ಯಾರೋ ಬರ್ತಾರೆ, ಖಂಡಿತವಾಗ್ಲೂ ಯಾರೋ ಬರ್ತಾರೆ. ಸೊ ಹಂಗಾಗಿರೋದ್ರಿಂದ ಈಗ ಆಲ್ರೆಡಿ ಯಾರ್ಯಾರು ನನ್ನ ಕ್ಲಾಸ್ಗೆ ಅಟೆಂಡ್ ಮಾಡಿಬಿಟ್ಟಿದಾರಲ್ಲ ಅವರೆಲ್ಲ ಮೇಲಿದ್ದಾರೆ. ಯಾರ್ಯಾರು ಅಟೆಂಡ್ ಮಾಡಿಲ್ಲ ಅವರೆಲ್ಲ ಕೆಳಗಿರ್ತಾರೆ. ಕೆಳಗಡೆ ಇರೋರಿಗೆ ಪಾಪ ಅವ್ರು ಕೂಗ್ತಾವ್ರೆ ಅಂದರೆ ಬಂದವ್ರೆ, ಅಟೆಂಡೆನ್ಸ್ ಹಾಕವ್ರೆ. ಈಗ ನೀವು ಅದನ್ನು ಕೈ ಕೊಟ್ಟು ಮೇಲೆತ್ತಿದ್ರೆ ಅವರು ಮೇಲೆ ಬರೋದಕ್ಕೆ ಸಿದ್ಧರಾಗ್ತಾರೆ. ಯಾವುದೋ ಒಂದು ರೀತಿ ಏಣಿ ಹಾಕಿ ಹತ್ಕೊಂಬರ್ತಾರೆ, ಹಗ್ಗ ಹಿಡ್ಕೊಳ್ಳಿ ಹತ್ಕೊಂಬರ್ತಾರೆ, ಕೋಲಿಗಿಲ್ ಸಪೋರ್ಟ್ ಕೊಡಿ, ಅಥವಾ ನಿಮ್ಮದೇ ಬಟ್ಟೆ ಗಿಟ್ಟೆ ಬಿಚ್ಚಿಬಿಟ್ಟು ಹಾಕಿ ಎಳ್ಕೊಳ್ಳಿ ಮೇಲೆ. ಸಹಾಯ. ಸೊ ಬೆಳವಣಿಗೆ, ಅಭಿವೃದ್ಧಿ, ಸಮೃದ್ಧಿ ಅಂದರೆ ಇದೇ ಅರ್ಥ. ಹಾಗಾಗಿ ಇನ್ಯಾರು ಹೇಳ್ತೀರಾ? ನೆಕ್ಸ್ಟ್ ನನ್ನ ಕ್ಲಾಸ್ ಅಟೆಂಡ್ ಮಾಡಿದವರು ಸುಮಾರು ಜನ ಇದ್ದೀರಾ. ಒಂದಿಬ್ಬರು ಮಾತಾಡಿದ್ರೆ ಭಾಳ ಅನುಕೂಲ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಗುರುಗಳೇ, ನಾನು ಮಾತಾಡ್ತೀನಿ. ಹೇಳ ರವಿ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಅಂದ್ರೆ ನಾನು ಗುರುಗಳ ಆತ್ಮ ಸಮೃದ್ಧಿ ಯೋಗ, ಮಾಸ್ಟರ್ ಮೈಂಡ್, ಕೃಷ್ಣ ಪ್ರಜ್ಞೆ ಎಲ್ಲ ಕ್ಲಾಸ್ನ ಅಟೆಂಡ್ ಮಾಡಿದ್ದೀನಿ. ಅದ್ರಲ್ಲಿ ನನಗ್ ಗೊತ್ತಾಗಿದ್ದು ಒಂದಷ್ಟು ವಿಚಾರಗಳೇನಂದ್ರೆ, ನಾವ್ ಇದೇ ತರ ಬೇರೆ ಆನ್ಲೈನ್ ಕ್ಲಾಸಸ್ನ ಎಷ್ಟೊಂದು ಅಟೆಂಡ್ ಮಾಡ್ಬಿಡ್ತೀವಿ, ಬಿಟ್ಬಿಡ್ತೀವಿ. ಬಟ್ ನಮ್ ಗುರುಗಳ ಕ್ಲಾಸ್ ಅಲ್ಲಿ ನನ್ಗೆ ಅರ್ಥ ಆಗಿದೆ ಅಂದ್ರೆ, ಬೇಸಿಕ್ ನಮ್ಗೆ ಇವೆಲ್ಲ ಗೊತ್ತಿರ್ಲೇಬೇಕಾಗಿರೋ ಅಂಶಗಳು. ಮತ್ತೆ ಇದು ನಾವು ಕಲಿಯೋದ್ರ ಜೊತೆಗೆ ಇದು ನಮ್ಗೆ ಉಪಯೋಗ ಆಗುತ್ತೆ. ಈಗ ಎಷ್ಟೊಂದ್ ಜನ ಹೇಳ್ತಾರೆ ಬುಕ್ ಓದ್ಬೇಕು, ದೇಶ ಸುತ್ತಬೇಕಂತ. ಬಟ್ ನಾವ್ ಎಷ್ಟೊಂದ್ ಬುಕ್ಗಳು ಓದ್ತೀವಿ, ಅದರಿಂದ ಉಪಯೋಗ ಮಾಡ್ಕೊಳಲ್ಲ. ಸುಮ್ನೆ ಕತೆ ಕಾದಂಬರಿ ಟೈಪ್ ಓದ್ಬಿಟ್ಟು ಬಿಟ್ಬಿಡ್ತೀವಿ. ಬಟ್ ಅದೇ ಈ ಗುರುಗಳು ಮಾಡೋ ಕ್ಲಾಸಲ್ಲಿ ಎಲ್ಲ ಬೇಸಿಕ್, ಅದು ನಮ್ ಲೈಫಿಗೆ ಯೂಸ್ ಆಗುತ್ತೆ ಪ್ರತಿಯೊಂದು ರಂಗನು. ಈಗ ಆತ್ಮ ಸಮೃದ್ಧಿ ಯೋಗದಲ್ಲಿ 21 ಟಾಪಿಕ್ಗಳಿದಾವೆ. ಅದು ಒಂದೊಂದನು ನಾವು ಕುಟುಂಬ ಅಂದ್ರೇನು, ವ್ಯಾವಹಾರಿಕವಾಗಿ ಹೆಂಗಿರ್ಬೇಕು, ಅಥವಾ ಅಂದ್ರೆ ಒಂದು ಗಂಡು ಹೆಣ್ಣು ಅಂದ್ರೇನು, ಪಂಚಭೂತಗಳು, ನಿಸರ್ಗ ಹೆಂಗ್ ಕೆಲಸ ಮಾಡುತ್ತೆ, ಮ್ಯಾನ್ ಮೇಡ್ ಲಾ, ನೇಚರ್ ಮೇಡ್ ಲಾ, ಗಾಡ್ ಮೇಡ್ ಲಾ ಹೆಂಗ್ ವರ್ಕ್ ಆಗುತ್ತೆ, ಇವೆಲ್ಲ ಬೇಸಿಕ್ ಅಂದ್ರೆ ಬೇಸಿಕ್ ಇವ್ ಗೊತ್ತಿರ್ಬೇಕು. ಇವ್ ಗೊತ್ತಿದ್ದಾಗ ಸ್ವಲ್ಪ ಅಂದ್ರೆ ಕಾರ್ ಓಡ್ಸೋದ್ ಗೊತ್ತಾದ್ರೆ ನಾವು ಹೆಂಗ್ ಬೇಕಾದ್ರೂ ಹೋಗ್ಬೋದು. ಅಥವಾ ಗುರುಗಳು ಒಂಥರ ಹೆಂಗೆ ಅಂದ್ರೆ, ಇದು ಗೂಗಲ್ ಮ್ಯಾಪ್ ಇದ್ದಂಗೆ. ಇಲ್ಲಿಂದ ಇಲ್ಲಿಗೆ ಹಿಂಗ ಒತ್ಬಿಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತೈತೆ. ಅಂದ್ರೆ ಲೆಫ್ಟ್ ಹೋಗು, ಇಲ್ಲಿ ರೈಟ್ ಹೋಗು. ಅಂದ್ರೆ ಈಗ ಓದೋದ್ ಗೊತ್ತಾಗ್ಬಿಟ್ರೆ ನಮ್ಗೆ ಗುರುಗಳು ಹೇಳ್ತಾರೆ, ನೋಡ ಇಲ್ಲಿ ಹಿಂಗ್ ಲೆಫ್ಟ್ ತಗೋ, ಈ ಅಡ್ರೆಸ್ ಬರ್ತೈತಿ ಹಿಂಗೆ ಅಂತ. ಸೇಮ್ ಅದೇ ರೀತಿ ಕ್ಲಾಸ್ಗಳಲ್ಲಿ ಮಾಡಿರೋ ಪ್ರತಿಯೊಂದು ಟಾಪಿಕ್ಕು ಕೂಡ ಒಂದೊಂದು ಇಂಡಿವಿಜುವಲ್ ಆಗಿ ತೆಗ್ದು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಮೊದ್ಲೇ ಸಮಸ್ಯೆಗಳು ಗೊತ್ತಾದಾಗ ನಮ್ಗೆ ಅಷ್ಟು ಆತಂಕ, ಭಯ ಇದೇನ್ ಇರಲ್ಲ. ಈ ಮೊದ್ಲೇ ಗೊತ್ತಿದ್ರೆ, ಈಗ ಅಂದ್ರೆ ಗುರುಗಳು ಈ ತರ ಎಷ್ಟೊಂದು ಎಕ್ಸಾಂಪಲ್ ಹೇಳಿದ್ದಾರೆ. ಒಂದ್ ಹೇಳ್ಬೇಕಂದ್ರೆ, ಈಗ ಮನೆ ಹೊರಗಡೆ ಯಾರೋ ಅದಿಕೊಂಡಿದ್ದಾರೆ,
ನಮ್ಮನ್ನ ಎದುರ್ಸಕ್ಕೆ ಅಂತ ನಮಗೆ ಮೊದ್ಲೇ ಗೊತ್ತಿದ್ರೆ ಅಲ್ಲಿ ಹೋದ್ರೆ ಭಯ ಆಗಲ್ಲ. ಸೇಮ್ ಹಂಗೆ ಪ್ರತಿಯೊಂದು ಕ್ಲಾಸಲ್ಲಿ ಹೇಳಿದ್ನ ನಾವೇನಾನ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಅಂದ್ರೆ ಇನ್ ಬ್ಯಾರೆ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಯಾಕೆಂದ್ರೆ ನಾವ್ ಬ್ಯಾರೆ ತಿಳ್ಕೊಂತೀವಿ ಬಟ್ ಅದರಿಂದ ಉಪಯೋಗಿಸ್ಕೊಳೋದು ಮರ್ತೋಗ್ಬಿಡ್ತೀವಿ. ಈ ನನ್ಗೆ ಗುರುಗಳು ಮಾಡಿರೋ ಪ್ರತಿಯೊಂದು ಕ್ಲಾಸ್ಗಳು ಕೂಡ ಪ್ರತಿಯೊಬ್ಬನಿಗೂ ಅಂದ್ರೆ ಮಿನಿಮಮ್ ಅಂದ್ರೆ ಸಾಮಾನ್ಯ ಜ್ಞಾನ ಅಂತ ನನ್ಗೆ ಅರ್ಥ ಆಗಿದ್ದೆ ಗುರುಗಳ ಕ್ಲಾಸಿಂದ. ಇನ್ನೊಂದ್ ಏನಂದ್ರೆ ನಮ್ ಡಿಕ್ಷನರಿ ಎಲ್ಲ ರಾಂಗು, ಅದ್ ನಮಗ್ ಗೊತ್ತಿಲ್ಲ. ಡಿಕ್ಷನರಿ ನಾವೇನೇನು ಈ ಪದಗಳಿಗೆ ಅರ್ಥ ತಿಳ್ಕೊಂಡಿದೀವಿ ಇದುವರೆಗೂ ಸ್ಕೂಲು ಕಾಲೇಜ್ಗಳಲ್ಲಿ ಅಲ್ಲಿ ಇಲ್ಲಿ ನಾವೇನೇನ್ ತಿಳ್ಕೊಂಡಿದೀವಿ ಅದು ಎಷ್ಟೊಂದು ಅದು ಕೇಳ್ತಾ ಹೌದಲ್ಲ ನಾವ್ ಈ ತರ ಥಿಂಕ್ ಮಾಡ್ಲೇ ಇಲ್ಲ ಅನ್ನೋ ಒಂದು ಇದ್ ಬಂದ್ಬಿಡುತ್ತೆ. ಒಂದು ನಮ್ ಡಿಕ್ಷನರಿ ರಾಂಗು ಅಂದ್ರೆ ನಾವು ಒಂದೇ ದೃಷ್ಟಿಕೋನ ನೋಡ್ತೀವಿ. ಈಗ ಆರೋಗ್ಯ ಅಂದ್ರೆ ಬರೀ ಹೆಲ್ತಿಗೆ ಸಂಬಂಧಪಟ್ಟ ಮಾತ್ರನೇ ನೋಡ್ತೀವಿ. ಅದು ಸಾಮಾಜಿಕವಾಗಿ ಹೆಂಗಿರ್ಬೇಕು, ಫ್ಯಾಮಿಲಿ ಹೆಂಗಿರ್ಬೇಕು, ಆರ್ಥಿಕವಾಗಿ ಹೆಂಗಿರ್ಬೇಕು, ಇದು ಬರೀ ಆರೋಗ್ಯನ ಒಂದ್ ಟಾಪಿಕ್ ಅಲ್ಲೇ 7 ಡಿವೈಡ್ ಆಗುತ್ತೆ. ಆತರ ಪ್ರತಿಯೊಂದು ಟಾಪಿಕ್ ನಮ್ಗೆ ತಿಳ್ಕೊಂಡಾಗ ಅರ್ಥ ಆಗುತ್ತೆ. ಮತ್ತೆ ಕ್ಲಾಸಸ್ ಮಾಡ್ತಾರಲ್ಲ ನಾನು ಇನ್ನು ಸ್ಟೂಡೆಂಟ್ ಅಲ್ಲ, ಕಾಲೇಜ್ಗಳಲ್ಲಿ ಮಾಡೋದ್ ನೋಡಿದ್ರೆ ಒಂದ್ 10 ನಿಮಿಷ ಅರ್ಧ ಗಂಟೆ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ಅಂದ್ರೆ ಕೇಳೋರ್ಗೆ ಬೋರ್ ಅನ್ಸ್ಬಿಡ್ತೈತಿ ಈಗಿನ ಜನರೇಷನ್ ಅಲ್ಲಿ. ಬಟ್ ಗುರುಗಳು ಕ್ಲಾಸ್ ಮಾಡಕ್ ಏನಾನ ಸ್ಟಾರ್ಟ್ ಮಾಡಿ ಎಂಡ್ವರ್ಗುನು ನೀವು ಯಾರ್ಯಾರು ಅಟೆಂಡ್ ಮಾಡ್ತಿರೋ ವಿತೌಟ್ ಮಿಸ್ ಬೇರೆ ಕೆಲ್ಸಗಳನ್ನ ಬಿಟ್ಬಿಡ್ತೀರಾ. ಎಲ್ಲ ಅಂದ್ರೆ ಪೂರ್ತಿ ಇಲ್ಲೇ ಇರ್ತೀರಾ. ಯಾಕೆಂದ್ರೆ ಒಂದು ಫ್ರೆಂಡ್ಲಿ ಸೆಷನ್ ಇರುತ್ತೆ. ಏನಂದ್ರೆ ಗುರುಗಳು ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ, ನಾವು ಒಂದಷ್ಟು ಆನ್ಸರ್ ಮಾಡ್ತೀವಿ. ಅದ್ರ ಜೊತೆಗೆ ಏನಂದ್ರೆ ಸಾಕಷ್ಟು ಉದಾಹರಣೆಗಳು, ಕತೆಗಳು ಹೇಳ್ತಾರಲ್ಲ, ಆ ಒಂದೊಂದು ನಾವು ದೊಡ್ಡ ಟಾಪಿಕ್ ಅರ್ಥ ಆಗಲ್ಲ, ಅದು ಒಂದ್ ಚಿಕ್ಕ ಕಥೆಯಲ್ಲಿ ಪ್ರಿಂಟ್ ಹೊತ್ತಿಸ್ಬಿಟ್ಟಿರ್ತಾರೆ. ಆ ಒಂದ್ ಕಥೆನೇ ಹಿಡ್ದಿಕ್ಬಿಟ್ಟಿರುತ್ತೆ ಎಲ್ಲ ಹೋಲ್ ಸ್ಟೋರಿನ. ಈಗ ಯಾವ್ದಾನ ಒಂದು ಮೂವಿ ನೋಡಿದ್ರೆ ಆ ಒಂದ್ ಕತೆ ಸಾಕು ಹೆಂಗ್ ಹಿಡ್ದಿಕ್ಕಿರುತ್ತೋ ಸೇಮ್ ಅದೇ ತರ ಆ ಒಂದಷ್ಟು ಕತೆಗಳು. ಅದ್ರ ಜೊತೆಗೆ ಇನ್ನೊಂದು ಏನು ಬೆನಿಫಿಟ್ ಅಂದ್ರೆ ಈ ಕ್ಲಾಸಲ್ಲಿ ಬರೋದು, ಈಗ ಅವರು 16,000 ಕೇಸಸ್ನ ಸಾಲ್ವ್ ಮಾಡಿದಾರಲ್ಲ ಇಂಡಿವಿಜುವಲ್ ಆಗಿ, ಅವ್ರು ಯಾರ್ಯಾರು ತಪ್ಪು ಮಾಡಿರ್ತಾರಲ್ಲ ಅದು ಹೇಳ್ದಾಗ ಯಾವ್ಯಾವ ರೀತಿ ಗುರುಗಳು ಸಾಲ್ವ್ ಮಾಡಿದ್ರು ಅಥವಾ ಬ್ಯಾರ್ಯಾರು ಯಾವ್ಯಾವ ರೀತಿ ತಪ್ಪು ಮಾಡಿದ್ರು ಅನ್ನೋದು ಅದು ತಿಳ್ಕೊಂಡಾಗ ನಾವು ಎಡಗೋದು ಕಡಿಮೆ ಆಗುತ್ತೆ. ಬ್ಯಾರ್ಯಾರು ನಮ್ಮಂಗೆ ಥಿಂಕ್ ಮಾಡಿ ಅಥವಾ ಎಲ್ಲೋ ದುಡ್ಡು ಉಳ್ಸಕ್ ಹೋಗಿ ಇನ್ನೊಂದ್ ದವಾಖಂಡಿ ಕೊನೆಗೆ ಬರ್ತಾರೆ, ಗುರುಗಳ ಹತ್ರ ಬರ್ತಾರೆ. ಬಟ್ ಅದೇ ಲೇಟ್ ಮಾಡ್ಕೊಂಡು ಏಟ್ ಆದ್ಮೇಲೆ ಬರೋದ್ಕಿಂತ ಮುಂಚೆಗು ಫಸ್ಟೇ ತಿಳ್ಕೊಂಡ್ರೆ ಅದು ಒಂದು ನಮಗ್ ಬೆನಿಫಿಟ್. ಅಂದ್ರೆ ನಾವು ಅಲ್ಲಿ ತಪ್ಪು ಮಾಡೋ ಅಂತ ಇದ್ರ ಹತ್ರ ಚೇಂಜಸ್ ಮಾಡ್ಕೊಬಹುದು. ಮತ್ತೆ ಸಾಕಷ್ಟು ಉದಾಹರಣೆಗಳು ಕೊಟ್ಟು ಹೇಳ್ತಾರಲ್ಲ, ಅದು ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತೆ ಇದೆಲ್ಲ ಇನ್ಕ್ಲೂಡಿಂಗ್ ಅದು ನಾವ್ ಎನ್ಕ್ಯಾಶ್ ಮಾಡ್ಕೊಬಹುದು. ಬೇರೆದು ಕಲಿತೀವಿ ಬಿಟ್ಬಿಡ್ತೀವಿ. ಈಗ ಅಂದ್ರೆ ಕಾಲೇಜ್ಗಳಲ್ಲಿ ಎಷ್ಟೊಂದು ಹೇಳ್ಕೊಡ್ತಾರೆ, ಅದ್ ಎಲ್ಲೂ ಬರೀ ಎಕ್ಸಾಮ್ ಬಿಟ್ರೆ ಔಟ್ಸೈಡ್ ಎಲ್ಲೂ ಉಪಯೋಗ ಬರಲ್ಲ. ಬಟ್ ಗುರುಗಳ ಕ್ಲಾಸಲ್ಲಿ ಏನೇನ್ ಕಲಿತೀವಲ್ಲ ಅದು ನಮ್ಮ ವೈಯಕ್ತಿಕವಾಗಿ ತುಂಬಾ ಇಂಪಾರ್ಟೆಂಟ್, ಬೇಕೇ ಬೇಕು ಅಂತ ಟಾಪಿಕ್ಗಳೆಲ್ಲ ಇದಾವೆ. ನನ್ಗಂತೂ ಬಹಳ ಇಷ್ಟ ಆಯ್ತು ಗುರುಗಳೇ. ಅಂದ್ರೆ ಇದಕ್ಕೆ ಬ್ಯಾರ್ಯಾರು ಈಗ ಬೇರೆ ಕ್ಲಾಸ್ ಮಾಡಿದಾಗ ಒಂದಷ್ಟು ಫೀಸು ನೋಡ್ತಾರೆ, ಇದೇನಪ್ಪ ಇಷ್ಟೊಂದು ಫೀಸ್ ಅಂತ. ಅವ್ರು ಹೇಳ್ಕೊಟ್ಟಿರೋದಕ್ಕೂ ಆ ಕ್ಲಾಸ್ಗೆ ಇರೋದಕ್ಕೂ ನಿಜವಲ್ಲೂ ಅದು ಕಂಪ್ಯಾರಿಸನ್ ಇಲ್ಲ. ಅಂದ್ರೆ ಈ ತರ ಕ್ಲಾಸಸ್ನ ಏನಾದ್ರು ಇಂಡಿವಿಜುವಲ್ ಆಗಿ ಇದನ್ ಮಾಡಿ ಏನಾನ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ತಗೊಂತಾರೆ ಬೇರೆಯವ್ರು. ನಾನು ಅಬ್ಸರ್ವ್ ಮಾಡ್ದಂಗೆ ಈಗ ಯಾವ್ಯಾವ ಕೋರ್ಸ್ ಮಾಡ್ತಾರಲ್ಲ, ನಾನು ಅಬ್ಸರ್ವ್ ಮಾಡಿದೀನಿ, ಲಕ್ಷಾಂತರ ರೂಪಾಯಿ ಇಸ್ಕೊಂತಾರೆ. ಆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋದ್ನ ಗುರುಗಳು ಇದು 2,500 2,000ದಲ್ಲೇ ಕೊಟ್ಬಿಡ್ತಾರಲ್ಲ. ಕೆಲವೊಬ್ರಿಗೆ ಅದು ಇದೇನ್ ಇಷ್ಟರಲ್ಲೇ ಮಾಡ್ಬಿಡ್ತಾರಲ್ಲ ಅನ್ನೋ ಒಂದು ಭಾವನೆ ಐತೇನೋ ಗೊತ್ತಿಲ್ಲ. ಬಟ್ ಕ್ಲಾಸ್ ಅಲ್ಲಿ ಮಾಡಿರೋದಕ್ಕೆ 2,500 ತುಂಬಾ ಕಡಿಮೆ ಗುರುಗಳೇ ಅದು ಕ್ಲಾಸ್ ಮಾಡೋದು. ಬಟ್ ಅದೆಲ್ಲ ಲಕ್ಷಾಂತರ ರೂಪಾಯಿಗೆ ಅದು ನಾವೇನಾನ ಎನ್ಕ್ಯಾಶ್ ಮಾಡ್ಕೊಂಡ್ರೆ ಪ್ರತಿಯೊಂದು ನಿಜವಾಗ್ಲೂ ಹೇಳ್ತಿದ್ದೀನಿ ಕೋಟಿ ಬೆಲೆ ಬಾಳುತ್ತೆ. ಅದು ಇನ್ನೊಂದು ವ್ಯಾಪಾರದ ಬ್ರಹ್ಮರಹಸ್ಯ. ನಾನು ಮೊನ್ನೆ ಕ್ಲಾಸ್ ಕೇಳಿದೆ, ಅದರಿಂದ ನನ್ಗೇನ್ ಅನ್ನಿಸ್ತಂದ್ರೆ ಯಾರ್ಯಾರು ಕ್ಲಾಸ್ ಕೇಳಿದಾರ ಅವ್ರು ಹೋಗಿ ಇಂಡಿವಿಜುವಲ್ ಆಗಿ ಮೀಟ್ ಮಾಡಿ ಇನ್ನೂ ಒಂದಷ್ಟು ಪರ್ಸನಲಿ ಕೌನ್ಸಿಲಿಂಗ್ ತಗೊಂಡು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಬೋದಿತ್ತು. ಯಾರು ಹೋಗಿದ್ದಾರೆ ಅಂತ ಕ್ಯೂರಿಯಾಸಿಟಿ ನಾನು ಕೇಳ್ಬೇಕಂತ ಇದ್ದೆ. ಬಟ್ ನನ್ಗಂತೂ ಇವೆಲ್ಲ ವೈಯಕ್ತಿಕವಾಗಿ ಬೇಕಾಗಿರೋ ಅಂಥದ್ದು. ಯಾರ್ಯಾರು ಬರ್ತೀರೋ ಅವ್ರಿಗೆಲ್ಲ ಸ್ವಾಗತ ಸುಸ್ವಾಗತ ಗುರುಗಳ ಕಡೆಯಿಂದ, ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೋಹನ್ ಹೇಳಯ್ಯ. ಗುರುದೇವ ಗೀತಮ್ಮ ನಮಸ್ತೆ. ನಮಸ್ತೆ ಹೇಳಪ್ಪ. ನಮಸ್ತೆ, ನನ್ನ ಹೆಸರು ಮೋಹನ್ ಅಂತ. ನಮಸ್ತೆ ಮಿತ್ರರೇ. ನಾನು ಗುರುಗಳದ್ದು ಮೊದಲು ಈಗ ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಾನು ವಿಡಿಯೋಗಳು ನೋಡ್ಬೇಕಾದ್ರೆ ಗುರುಜಿಗಳದ್ದು 1 ನಿಮಿಷ 2 ನಿಮಿಷ ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಆಕ್ಚುಲಿ ಕ್ಲಿಪ್ಪಿಂಗ್ಗಳು ನೋಡ್ಬೇಕಾದ್ರೆ ನನಗೆ ಇವ್ರು ಹೇಳೋದು, ನಾನ್ ಮಾಡೋದು ಡ್ರೈವಿಂಗ್ ಕೆಲಸ. ನಾನು ಮಾಡೋ ಡ್ರೈವಿಂಗ್ ಕೆಲಸದಲ್ಲಿ ಇದ್ರು ಸಹಿತ ಇವರು 1 ನಿಮಿಷದಲ್ಲಿ ಅವ್ರು ಹೇಳೋ ಒಂದು ಥಾಟ್ ನನಗೆ ಬಹಳ ಇಷ್ಟ ಆಯ್ತು. ಆಗ ನಾನು ಒಂದ್ಸತಿ ಕಾಲ್ ಮಾಡಿ ಕೇಳಿದೆ, ಗುರುಜಿ ನಿಮ್ಗೆ ಇದು ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂದಾಗ, ಆಗ ಆತ್ಮ ಸಮೃದ್ಧಿ ಜನವರಿ ಮಂತ್, ಅವಾಗ
ಆತ್ಮ ಸಮೃದ್ಧಿ ಅನ್ನೋ ಒಂದು ಕ್ಲಾಸ್ ಇದೆಯಪ್ಪ, ನೀನು ಅಟೆಂಡ್ ಆಗು ಅಂತ ಹೇಳಿದ್ರು. ಅದು 21 ದಿನದ ಕ್ಲಾಸ್. ನನಗೆ ಅದ್ರ ಬಗ್ಗೆ ಐಡಿಯಾನು ಕೂಡ ಇರ್ಲಿಲ್ಲ. ಇವ್ರು ಏನ್ ಹೇಳ್ತಾರಪ್ಪ, ಏನಿದು 1 ನಿಮಿಷ 2 ನಿಮಿಷ ಕ್ಲಿಪ್ಪಿಂಗ್ ನೋಡಿ ನಾನು ಆಕ್ಚುಲಿ ಎಂಟರ್ ಆಗಿತ್ತು. ಇಲ್ಲಿ ಯಾವ್ದು ಏನು ಫೇಸ್ಬುಕ್ ಅಲ್ಲಿ ನೋಡಿ ಎಂಟರ್ ಆಗಿತ್ತು. ಆಗ ನನಗೆ ಆತ್ಮ ಸಮೃದ್ಧಿಯಲ್ಲಿ ಗೊತ್ತಾಯ್ತು, ಓಹೋ, ನಾವು ಜೀವನ ಅಂದ್ರೆ ಏನು, ಮನುಷ್ಯ ಅಂದ್ರೆ ಹೇಗಿರ್ಬೇಕು, ನಾವು ಯಾತಕ್ಕೋಸ್ಕರ ಬದುಕ್ತಾ ಇದೀವಿ, ನಮ್ ಥಾಟ್ಸ್ ಏನು, ನಾವೇನಂತೀವಿ ದುಡಿಮೆ ಮಾಡೋದು, ಬದುಕೋದು, ಇದೇ ನಮ್ ಜೀವನ, ಇದೇ ನಮ್ ವೃತ್ತಿ, ಇಷ್ಟೇ ನಮ್ ಜೀವನ ಅನ್ಕೊಂಡ್ರೆ ಇಲ್ಲಿ ನಮ್ಗೆ ಬೇರೆ ಒಂದು ಆಧ್ಯಾತ್ಮಿಕ ಲೋಕ ಇದೆ. ನಮ್ಮಲ್ಲಿ ಈಗ ನಮ್ಗೆ ಗೊತ್ತಿರೋದು ಒಂದೇ ಲೋಕ, ನಾವು ಬದುಕ್ತಿರೋದು ನಮ್ ವಾಸ್ತವ ಅನ್ಕೊಂತೀವಿ. ಇಲ್ಲಿ ನಮಗೆ ಎಷ್ಟು ಲೋಕಗಳಿದಾವೆ, 3 ತರ ಲೋಕ ತೋರಿಸಿದ್ರು. 3 ತರ ಲೋಕದಲ್ಲಿ ನಾವು ಈ ಲೋಕದಲ್ಲಿ ಹೇಗಿರ್ಬೇಕು ನಮಗೆ ಅರ್ಥ ಮಾಡಿಸಿದ್ರು. ಒಂದೊಂದು ಥಾಟ್ ನ ಅರ್ಥ ಮಾಡಿಸಿದಾಗ ನಮ್ಗೆ ಗೊತ್ತಾಯ್ತು. ಆತ್ಮ ಸಮೃದ್ಧಿ ಅನ್ನೋದನ್ನ ಅಟೆಂಡ್ ಆದೆ. ಅದ್ರ ನೆಕ್ಸ್ಟ್ ಕೃಷ್ಣ ಪ್ರಜ್ಞೆಗೆ ಬಂದೆ. ಅದಾದ್ಮೇಲೆ ಮಾಸ್ಟರ್ ಮೈಂಡ್ ಅನ್ನೋ ಕ್ಲಾಸಿಗೆ ಬಂದೆ. ಈಗ ನೆಕ್ಸ್ಟ್ ಬುದ್ಧ ಪ್ರಜ್ಞೆ ಬರ್ತಾ ಇದೆ. ನಾನು ಕೂಡ ಅದಕ್ಕೆ ಅಟೆಂಡ್ ಆಗ್ತಾ ಇದ್ದೀನಿ. ನಾನ್ ತಿಳ್ಕೊಂಡಿರೋಕ್ಕಿಂತ ಗುರುಜಿ ಅವ್ರ ಥಾಟು ಮತ್ತೆ ಅವರ ಒಂದು ವಿಚಾರಗಳು ನಮಗೆ ಅರ್ಥ ಮಾಡಿಸ್ತಾರಲ್ಲ, ಅದು ನಮ್ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಅದನ್ನ ಬೆಳವಣಿಗೆ ಮಾಡ್ಲಿಕ್ಕೆ, ಮತ್ತೆ ನಮ್ಮ ಥಾಟ್ ಮತ್ತೆ ನಾವು ಮಾಡೋ ಒಂದು ಕೆಲಸದಲ್ಲಿ ನೀವು ಮೌಲ್ಯಗಳನ್ನ ತಂದ್ಕೊಬಹುದು. ಮತ್ತೆ ನಿಮ್ ಕೆಲಸದಲ್ಲಿ ನೀವು ಸಣ್ಣ ಸಣ್ಣ ಒಂದು ಬದಲಾವಣೆಗಳನ್ನ ತಗೊಂಡಾಗ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಅದು ಸ್ಟೂಡೆಂಟ್ಗಳಾಗಿರ್ಲಿ ಅಥವಾ ನೀವು ವ್ಯವಹಾರ ಮಾಡೋರಾಗಿರ್ಲಿ, ಒಬ್ಬ ಯಾವ್ದೇ ಸಣ್ಣ ಕೆಲಸ ಮಾಡ್ಲಿ, ನೀವು ದೊಡ್ಡ ಕೆಲಸ ಮಾಡ್ಲಿ, ಆದ್ರೆ ನಿಮ್ ಥಾಟ್ಗಳು ಹೇಗಿರ್ಬೇಕು, ನಿಮ್ ಯೋಚನೆ ಹೇಗಿರ್ಬೇಕು, ಒಬ್ಬ ವ್ಯಕ್ತಿ ಬಗ್ಗೆ, ಒಂದು ವಿಚಾರದ ಬಗ್ಗೆ, ವಸ್ತು ಬಗ್ಗೆ, ಯಾವ್ದೇ ಒಂದು ಸಣ್ಣ ಕೆಲಸ. ಗುರುಜಿ ಇವತ್ತೊಂದು ಕ್ಲಾಸ್ ಹೇಳಿದ್ರು, ಇದು ಬಹಳ ಇಷ್ಟ ಆಯ್ತು ಗುರುಜಿ. ನಾವೆಲ್ಲರೂ ಬುದ್ಧ ಅಂದ್ರೆ ಮೇಡಮ್ ಅವ್ರು ಹೇಳಿದ್ರು, ಕತೆ ಹೇಳಿದ್ರು, ನೀವು ಅದಕ್ಕೇನೋ ವಿಶ್ಲೇಷಣೆಲ್ಲ ಹೇಳ್ಬಿಟ್ರಿ, ಆದ್ರೆ 2 ವಾಕ್ಯದಲ್ಲಿ ಹೇಳಿದ್ರಲ್ಲ ಗುರುಜಿ, ನಮ್ ತಲೆಯಲ್ಲಿ ಎಷ್ಟೊಂದು ಯೋಚನೆಗಳು ನಡೀತಾ ಇರತ್ತೆ, ಅದ್ರ ನಡುವಿನ ಅಂತರ, ಇದು ನಮ್ಮ ಅಪುರಾಣ ನಂಗೆ ಗೊತ್ತಿರ್ಲಿಲ್ಲ ಗುರುಜಿ. ಈ ವಿಷಯ ಗೊತ್ತಿರ್ಲಿಲ್ಲ ಗುರುಜಿ. ಯಾಕಂದ್ರೆ ನಾನು ಸ್ವಲ್ಪ ಕೇಳಿದ್ದೆ, ತಿಳ್ಕೊಂಡಿದ್ದೆ. ಎಲ್ಲರೂ ಬುದ್ಧ ಅಂದ್ರೆ ಬುದ್ಧ ಹಂಗೆ, ಬುದ್ಧ ಹಿಂಗೆ, ಇವನು ಹಂಗೆ, ತತ್ವಗಳು, ಒಳ್ಳೇದನ್ನ ಹೇಳ್ಬೇಕು, ಕೆಟ್ಟದ್ದನ್ನು ಸುಳ್ಳು ಹೇಳ್ಬಾರ್ದು, ಇವನ್ನೇ ನಾವು ನೋಡ್ಕೊಂಡ್ ಬಂದಿದ್ವಿ. ಈ ಥಾಟ್, 2 ಯೋಚನೆಗಳ ನಡುವಿನ ಅಂತರವನ್ನ ನಾವು ಹೆಚ್ಚಿಸ್ಬೇಕು ಅಂತ ಹೇಳಿದ್ರಲ್ಲ, ಇದನ್ನ ನೀವು ಹೆಚ್ಚಿಸ್ಬಿಟ್ರೆ ನಾವು ಬುದ್ಧರಾಗ್ಬಿಡ್ತೀವಿ ಗುರುಜಿ. ಖಂಡಿತವಾಗ್ಲೂ ಮಿತ್ರ, 100%. ಹಂಗಾಗಿ ನಿಮ್ಮಲ್ಲಿರೋ ಒಂದು ಜ್ಞಾನ ಮತ್ತು ಪ್ರತಿಭೆನ ನಾವು ಉಪಯೋಗಿಸ್ಕೊಳಕ್ಕೆ ಇದೊಂದು ಅವಕಾಶ. ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಇದು. ಧನ್ಯವಾದ ಮಿತ್ರ. ಎಲ್ಲರೂ ಉಪಯೋಗಿಸ್ಕೊಳ್ಳಿ ಮಿತ್ರರೇ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಾನು ದೇಶ ಸುತ್ತಿದ್ದೀನಿ, ಕೋಶ ಓದಿದ್ದೀನಿ, ಆಮೇಲೆ ಆತ್ಮಜ್ಞಾನದ ಬಗ್ಗೆ ಬಹಳ ತಿಳ್ಕೊಂಡಿದ್ದೆ. ಆದ್ರೂ ಒಂದು ದಿನ ನನ್ನ ಗುರುಗಳ ಕ್ಲಾಸ್ ಅದೇ ಹೇಳ್ದಂಗೆ ನನಗ್ ಗೊತ್ತು ಅನ್ನೋದು, ಅದೊಂದು ನನಗ್ ಗೊತ್ತು ಅನ್ನೋದೇ ನಮ್ಮನ್ನ ಅಡ್ಡ ತಂದಿಡತ್ತೆ ಜ್ಞಾನಕ್ಕೆ. ಆದ್ರೂ ನಾನು ನಿಮ್ಮ ಆತ್ಮ ಸಮೃದ್ಧಿ ಯೋಗ ಕ್ಲಾಸ್ ನಡೆಸಿದಾಗ ತುಂಬಾ ಇಷ್ಟೊಂದು ನಾವೆಲ್ಲ ತಿಳಿದ್ರು ಇದು ಗೊತ್ತಿಲ್ಲಲ್ಲ ನಮಗೆ ಅಂತ ಅವಾಗ ಅನ್ಸಿದ್ದೆ ನನಗೆ. ಕ್ಲಾಸ್ ಅಟೆಂಡ್ ಆದಾಗ ಎಷ್ಟೊಂದು ವಿಚಾರ ನಮಗೆ ಗೊತ್ತಿಲ್ಲ, ದೇಶ ಸುತ್ತಿರ್ಬೋದು, ಕೋಶ ಓದಿರ್ಬೋದು, ಆದ್ರೆ ಏನು ಇಷ್ಟೊಂದು ವಿಷಯ ಗೊತ್ತಿಲ್ಲ. ಆತ್ಮಜ್ಞಾನದ ಬಗ್ಗೆನೂ ಗೊತ್ತಿರ್ಬೋದು, ಆದ್ರೆ ಅದ್ರಲ್ಲೂ ಇಂತ ಒಂದು ಸಪ್ರೇಟ್ ಲೈನ್ ಗೊತ್ತಾಗ್ಲಿಲ್ಲ ಅಂತ ನನಗೆ ಅವತ್ತು ಅನ್ಸ್ತು. ಈ ಹೊಸಬ್ರು ಏನು ಹಳಬ್ರಿಗೆ ನಾವೇನು ಹೇಳ್ಬೇಕಾಗಿರೋಲ್ಲ, ಕ್ಲಾಸಿಗೆಲ್ಲ ಸೇರಿದವರಿಗೆ, ಈ ಹೊಸಬ್ರು ಏನಿದ್ದಾರೆ ಅವರು, ನಾನಂದ್ರೆ ಒಂದು ವಿಷಯ ಹೇಳ್ತೀನಿ. ಅಂದ್ರೆ ಈಗ ಒಂದು MBBS ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಅಥವಾ ಏನೇ ಓದಿರ್ಬೋದು, ಅವನು MBA ಮಾಡಿರ್ಬೋದು, ಆ ಶಿಕ್ಷಣನೇ ಬೇರೆ, ಮತ್ತೆ ಆಧ್ಯಾತ್ಮಿಕ ಶಿಕ್ಷಣನೇ ಬೇರೆ. ಆಧ್ಯಾತ್ಮಿಕ ಶಿಕ್ಷಣ ಜೀವನದ ಪಾಠವನ್ನು ಕಲಿಸುತ್ತೆ. ನಾವು ಆ ಪಾಠನ ಕಲಿತಾಗ ಮಾತ್ರ ನಾವು ನೆಮ್ಮದಿ ಮತ್ತು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಸಾಮಾನ್ಯ ಎಲ್ಲರೂ ಈಗ ಏನಾದ್ರು ನನಗೆ ಗೊತ್ತು ಅನ್ನೋರು ಏನಾದ್ರು ಇದ್ರೆ ಅವರು ಈಗ ನಮ್ಮ ಗುರುಗಳ ಕ್ಲಾಸಿಗೆ ಸೇರಿದ್ರೆ, ನಾನು ಮೊದಲು ಹೇಗಿದ್ದೆ, ಈ ಕ್ಲಾಸ್ ತಗೊಂಡ ಮೇಲೆ ನಾನು ಹೇಗಿದ್ದೆ, ಇವೆರಡರ ಅಂತರ ಅವರಿಗೆ ಅರ್ಥ ಆಗತ್ತೆ. ಹಾಗಾಗಿ ಯಾರಾದ್ರೂ ಹೊಸಬ್ರು ಇದ್ರೆ ಕ್ಲಾಸಿಗೆ ಸೇರಿ ಜಾಯಿನ್ ಆಗಿ ನೀವು ಗುರುಗಳ ಮಾರ್ಗದರ್ಶನಕ್ಕೆ ಬನ್ನಿ ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೇನೆ ಗುರುದೇವ. ಧನ್ಯವಾದಗಳು ಕಣ. ಥ್ಯಾಂಕ್ ಯು ವೆರಿ ಮಚ್. ಎಸ್, ನೆಕ್ಸ್ಟ್ ಇನ್ಯಾರು? ನಮಸ್ತೆ ಗುರುಜಿ. ಹೇಳಯ್ಯ ಹನುಮಂತ. ಗುರುಜಿ ನಿಮ್ಗೆ ಅನಂತ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಮಿತ್ರ. ಅದೇ ತರ ಈಗ ಹೊಸ ಕ್ಲಾಸಿಗೆ ಬರುವವರಿಗೆ ನಾನು ಹೇಳ್ತೀನಿ, ಈಗ ಹುಟ್ಟಿ ಸಾವಿನ ಮಧ್ಯೆ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸೂಕ್ತವಾದ ಸುಲಭವಾದ ಒಂದು ಸ್ಥಳ ನಿಮ್ಮ ಮಡಿಲು ಗುರುಜಿ. ಅಂದ್ರೆ ನನ್ನೊಂದು ಅನುಭವದಲ್ಲಿ ಹೇಳ್ತೀನಿ. ಯಾಕಂದ್ರೆ ನಾವು ಸೋತಾಗ ನಮಗೆ ಮುಂದೇನ್ ಮಾಡ್ಬೇಕು ಅಂತ ಗೊತ್ತಿರುವುದಿಲ್ಲ, ಅಲ್ಲೇ ಹೋಯ್ತಾ ಇರ್ತೇವೆ. ಅದು
ನಿಮ್ಮ ಕ್ಲಾಸ್ ಅಲ್ಲಿ ನಮ್ಗೆ ಅರ್ಥ ಆಯ್ತು ಗುರುಜಿ. ನಾವು ಯಾಕೆ ಸೋತ್ವಿ ಅಂತ ಈಗ ಗೊತ್ತಾಗ್ತದೆ. ಮತ್ತೆ ಈ ಸೋಲನ್ನು ಹೇಗೆ ಗೆಲುವಿನ ಅಂತರಕ್ಕೆ ತರುವುದನ್ನಂತ ಎಲ್ಲಾ ವಿಚಾರಗಳನ್ನು ಸುಲಲಿತವಾಗಿ ಸುಲಭವಾಗಿ ನಮಗೆ ಕಲಿಸಿಕೊಟ್ಟಿದ್ದೀರಾ ಗುರುಜಿ. ಇನ್ನೂ ಕಲಿಸಿಕೊಡ್ತಾ ಇದ್ದೀರಾ ನೀವು. ಅದೇ ತರ ಇನ್ನು ಹೊಸಬ್ರು ಬರುವವರಿಗೆ ಈ ಹುಟ್ಟು ಸಾವಿನ ಮಧ್ಯೆ ಅತ್ಯದ್ಭುತವಾಗಿ ಬದುಕಲಿಕ್ಕೆ ಬೇಕಾದಂತ ಪಾರ್ಟ್ಸ್ಗಳು ಸಿಗ್ತದೆ ಗುರುಜಿ. ಕೆಲವೊಂದು ಗ್ರಂಥಗಳಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಜ್ಞಾನಿಗಳು ಒಂದು ಕೀ ತರ ಇಟ್ಟಿದ್ದಾರೆ ಅದನ್ನು, ಅಂದ್ರೆ ಮೈಂಡ್ ಲಾಕ್ ಅಂತ ಹೇಳ್ತೇವೆ. ನಮ್ಗೆ ಆ ತರ ಮೈಂಡ್ ಲಾಕ್ ಇರ್ತದೆ ಪ್ರತಿಯೊಬ್ಬರಿಗೂ. ಆ ಲಾಕ್ ಅನ್ನೆಲ್ಲ ಬಿಚ್ಚಿ ನಮ್ಗೆ ಅಂದ್ರೆ ನಾವು ಹೇಗೆ ಸಕಾರಾತ್ಮಕವಾಗಿ ಬದುಕ್ಬೋದು ಅಂತ ನೀವು ಹೇಳಿಕೊಡ್ತೀರಾ. ಮತ್ತೆ ಆ ಮಾಡಿದವರನ್ನು ನಮ್ಗೆ ಪ್ರೇರಣೆಯಾಗಿ ಕೂಡ ಹೇಳ್ತೀರಾ. ಇಷ್ಟೇ ಅಲ್ಲ, ಮತ್ತೆ ಇನ್ನೊಬ್ರು ನಮ್ ಜೊತೆ ಮೊದಲಲ್ಲ ನಿಮ್ ಜೊತೆ ಬರೋದಕ್ಕಿಂತ ಮುಂಚೆ ಯಾರಾದ್ರೂ ಕಿರ್ಚಾಡಿದ್ರೆ ರೇಗಿಸಿದ್ರೆ ನಮ್ಮೊಳಗಿಂದು ರಿಟರ್ನ್ ಅದೇ ತರ ಬರ್ತಾ ಇತ್ತು. ಈಗ ನಿಮ್ ಕ್ಲಾಸ್ ಕೇಳಿದ ನಂತರ ಅವರ ಗಾತ್ರ ಘನತ್ವ ನಮ್ಗೆ ಅರ್ಥ ಆಗ್ತದೆ. ಆವಾಗ ಅದು ಅರ್ಥ ಆದಾಗ ಏನಾಗ್ತದೆ ಅಂದ್ರೆ ನಮ್ಗೆ ಎನ್ಕ್ಯಾಶ್ ಆಗ್ತದೆ ಗುರುಜಿ. ನಿಜವಾಗ್ಲೂ ನಮ್ಗೆ ಈ ದುಡ್ಡು ಮತ್ತು ನೀವು ಹೇಳಿದಿರಲ್ಲ ಶ್ವಾಸ ಎರಡು ಒಂದೇ ತರ ಅಂತ. ಅಂದ್ರೆ ಈ ದುಡ್ಡು ಶ್ವಾಸವನ್ನು ಹೇಗೆ ನಾವು ಬಳಸಿ ಜೀವನವನ್ನು ಯಶಸ್ವಿಗೊಳಿಸಬಹುದು ಅಂದ್ರೆ ಒಂಥರ ಎಲ್ಲವೂ ನಶೆ ಅಂತ ಹೇಳಿದ್ದೀರಾ. ಆದ್ರೆ ಆ ನಶೆಯಲ್ಲಿ ಜ್ಞಾನದ ನಶೆ ಹತ್ತಿದ್ರೆ ಅದು ಅದ್ಭುತವಾಗಿರುತ್ತದೆ ಗುರುಜಿ. ಅಂದ್ರೆ ಸತ್ರು ಕೂಡ ಮರೆಯುವಂತ ಒಂದು ಲೋಕ ಸಿಗ್ತದೆ. ಒಂದು ಆಧ್ಯಾತ್ಮಿಕವಾಗಿ ಹೇಳುದಾದ್ರೆ ಆನಂದ ಭರಿತವಾದ ಒಂದು ಲೋಕ ಇಲ್ಲಿ. ಅಂದ್ರೆ ಏನೇ ಇದ್ರು ಎಷ್ಟೇ ಸಮಸ್ಯೆ ಇದ್ರು ಅದು ನಮ್ದಲ್ಲ ಅಂತ ಒಂದು ತಿಳ್ಕೊಳ್ಳುವಂತ ಒಂದು ಜ್ಞಾನ. ಎರಡನೇದು, ನಮಗೆ ಬಂದಂತಹ ಜವಾಬ್ದಾರಿ ಕರ್ತವ್ಯಗಳನ್ನು ನಿಭಾಯಿಸಲು ನೀವು ಕೊಡುವಂತ ಒಂದೊಂದು ಜ್ಞಾನದ ಬುತ್ತಿ ಅಂತನೇ ಹೇಳ್ಬೋದು ಒಂಥರ. ಅಂದ್ರೆ ಅಲ್ಲಲ್ಲಿ ಬಳಸ್ಲಿಕ್ಕೆ ಆಗ್ತದೆ, ಒಂದೊಂದನ್ನು ಬಳಸಿಕೊಂಡು ನಾವು ಮುಂದೆ ಬರ್ಲಿಕ್ಕೆ ಒಂದು ಏನೇ ಆಗ್ತದೆ. ಅದೇ ತರ ಎಷ್ಟು ನಾವು ಹಾಸ್ಪಿಟಲ್ ಅಲ್ಲಿ ಈಗ ಹೋದ್ರೆ ಅಥವಾ ಮಾನಸಿಕವಾಗಿ ಕುಗ್ಗಿದವರ ಬಳಿ ಹೋದ್ರೆ ಅವರ ಒಂದು ಅರ್ಥ ಆಗ್ತದೆ ನಮ್ಗೆ. ಯಾಕಂದ್ರೆ ಅವರಿಗೆ ಈ ಜ್ಞಾನ ಇಲ್ಲ. ನೀವು ಮಾಡುವಂತ ಮೆಡಿಟೇಷನ್ ಗಳಲ್ಲಿ ನಮ್ಗೆ ಎಷ್ಟೋ ಲಕ್ಷ ಗಟ್ಲೆ ಹಾಸ್ಪಿಟಲ್ಗೆ ಸುರಿದು ಉಳಿದಿದೆ ಈಗಲೇ ಆಲ್ರೆಡಿ. ಅಂದ್ರೆ ಆ ಒಂದು ಧ್ಯಾನ ಕ್ರಿಯೆ ಮತ್ತೆ ನೀವ್ ಹೇಳುವಂತ ಒಂದೊಂದು ನಾವು ಮಾಡುವಂತ ದಿನನಿತ್ಯ ಮಾಡುವಂತ ವ್ಯಾಯಾಮ ಇರ್ಬೋದು, ಫುಡ್ಗಳ ಬಗ್ಗೆ ಒಂದು ಸಕಾರಾತ್ಮಕವಾಗಿ ತಿನ್ನುವುದು. ಅಂದ್ರೆ ನಾವು ಈಗ ನಕಾರಾತ್ಮಕ ಫುಡ್ ತಿನ್ನುವಾಗ ಗುರುಜಿ ಹೇಳಿದ್ದಾರೆ ಇದರಲ್ಲಿ ಈ ತರ ಇರ್ತದೆ, ಇದು ಬೇಡ ನಮ್ಗೆ, ಒಳ್ಳೇದು ಅದೇ ತಿನ್ನುವ ಅಂತ ನಮ್ಮೊಳಗಿಂದ ಒಂದು ಪ್ರೇರಣೆ ಬರ್ತದೆ ಗುರುಜಿ. ಅವಾಗ ಅದು ಕಮ್ಮಿ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ಒಂದು ಯಶಸ್ವಿ ಕಡೆಗೆ. ಈಗ ನಾನು ಮೊದಲೆಲ್ಲ ಒಂದು ಮನೆ ಕಟ್ತಾ ಇದ್ದೇನೆ ಗುರುಜಿ, ಲಾಂಗ್ ಜರ್ನಿ ಮಾಡಿದ್ದೇನೆ ನಾನು, ಅಂದ್ರೆ ನನ್ನಲ್ಲಿ ಇರುವಂತ. ಈಗ ನನಗೆ ಅದು ಅರ್ಧದಷ್ಟು ಬೇಗ ಆಯ್ತು. ಯಾಕಂದ್ರೆ ನಿಮ್ಮ ಒಂದು ಜ್ಞಾನವನ್ನು ಪಡ್ಕೊಂಡದ್ರಿಂದ ಮತ್ತೆ ಮುಂದೆ ಹೇಗೆ ಮಾಡಬೇಕು ಅದಕ್ಕೋಸ್ಕರ ನಾವು ಹೇಗೆ ಚಿಂತಿಸಬೇಕು ಅನ್ನೋದು ನೀವು ಹೇಳ್ಕೊಟ್ಟಿದ್ದೀರಾ ಗುರುಜಿ. ಅದು ಅದ್ಭುತ. ಅದೇ ತರ ನಿಮ್ಮೊಂದು ಸಾನ್ನಿಧ್ಯದಲ್ಲಿ ಇರುವುದು ಅಥವಾ ನಿಮ್ಮೊಂದು ಕ್ಲಾಸ್ ಅಲ್ಲಿ ಇರುವ ಅಷ್ಟು ಸಮಯಗಳು ನಮಗೆ ಸದ್ಬಳಕೆ ಆಗ್ತದೆ. ಇನ್ನು ಹೊಸೊಬ್ರು ಬರುವವರಿಗೆ ನಾನು ಹೇಳುದು ಅಂದ್ರೆ ನಿಮ್ಮಲ್ಲಿರುವ ಕುಂದು ಕೊರತೆಗಳು, ಅಂದ್ರೆ ನೀವೀಗ 2000 ಕೊಟ್ರು ಗುರುಜಿ ಒಂದು ಆ 2 ಧ್ಯಾನ ಹೇಳಿದ್ದಾರೆ. ನಾನು ಹೇಳುದು ಅದರಲ್ಲಿ ನಿಮ್ಗೆ ಲಕ್ಷಗಟ್ಟಲೆ ಹಾಸ್ಪಿಟಲ್ಗೆ ಸುರಿದು ಉಳಿತದೆ ಅದರಲ್ಲಿ. ಮತ್ತೊಂದು ಏನಂತ ಹೇಳಿದ್ರೆ ಆರೋಗ್ಯವನ್ನು ಎನ್ಕ್ಯಾಶ್ ಮಾಡಬಹುದು, ಮತ್ತೆ ಆರ್ಥಿಕ ವ್ಯವಸ್ಥೆಗಳನ್ನು ಎನ್ಕ್ಯಾಶ್ ಮಾಡುವಂತ ಕ್ಲಾಸು, ಮತ್ತೆ ಆಧ್ಯಾತ್ಮಿಕವಾಗಿ ಮುಂದುವರಿಯಲು. ಅಂದ್ರೆ ಒಬ್ರು ಈಗ ಬಂದು ನಮ್ಮನ್ನು ಒಂದು ಗಾಳಕ್ಕೆ ಹಾಕ್ತಾರೆ. ಯಾಕಂದ್ರೆ ಎಲ್ರಿಗೂ ಬೇಕು, ಈಗ ಒಂದು ದುಡ್ಡು ಬೇಕು, ಜನ ಬೇಕು, ಎಲ್ಲರೂ ಇದೇ ಇರ್ತಾರೆ. ಆದ್ರೆ ಅವರ ಗಾತ್ರ ಘನತ್ವ ನಮಗೆ ಅಲ್ಲಿ ಗೊತ್ತಾಗ್ತದೆ. ಇವರಿಷ್ಟಕ್ಕೆ ಇಷ್ಟು ಹೇಳ್ತಾರೆ. ಆದ್ರೆ ನೀವು ಇಷ್ಟು ಹೇಳುದಲ್ಲ, ನಿಮ್ಗಿಂತಲೂ ಮೇಲ್ಗಡೆ ಹತ್ತುವಂತಹ ಜ್ಞಾನವನ್ನು ಹೇಳ್ಕೊಡ್ತೀರಾ. ಧನ್ಯವಾದಗಳು ಗುರುಜಿ. ಅದಾಗಿ ಹೊಸದಾಗಿ ಬರುವಂತವರಿಗೆ ನಾನು ಹೇಳುದೇನಂತ ಹೇಳಿದ್ರೆ, ನಿಮ್ಮ ಜೀವನ ಸುಖಮಯ ಸ್ವರ್ಗಮಯವಾಗ್ತದ್ರಲ್ಲಿ ಡೆಫಿನೆಟ್ಲಿ. ಅದರಲ್ಲಿ ಯಾವುದೇ ಒಂದು ಇದಿಲ್ಲ, ತಾರ್ಕಿಕ ಇಲ್ಲ ಅಥವಾ ಅದು ಆಗೋದಿಲ್ಲ ಅಂತ ನಾನು ಹೇಳುದಿಲ್ಲ. ಈ ಗುರುಜಿ ಬಳಿ ಬಂದ್ರೆ, ಈಗ ನಾನು ಕೂಡ ಕೆಲವೊಂದು ಜನರಿಗೆ ನಿಮ್ ಬಗ್ಗೆ ಪರಿಚಯ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿಸ್ತೀನಿ, ನನ್ನ ಕಡೆಯಿಂದ ಆಗುವುದನ್ನೆಲ್ಲ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಅವ್ರು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ನೀವು ಹೇಳಿದಾಗೆ ಒಂದು ಭಯ, ಅಂತಕ ಅಥವಾ ಏನು ಇದೇನು ಅಂತ ತಿಳ್ಕೊತಾರೆ. ನಿಜವಾಗ್ಲೂ ಇಲ್ಲಿ ಏನಿಲ್ಲ. ಇಲ್ಲಿ ಪ್ರೀತಿ ಸಿಗ್ತದೆ, ಸ್ವಾತಂತ್ರ್ಯ ಸಿಗ್ತದೆ, ಮತ್ತೆ ನೈಜತೆ ವಾಸ್ತವತೆ ಸಿಗ್ತದೆ. ಸತ್ಯದೊಂದಿಗೆ ಬದುಕಲು ಅವಕಾಶವು ನಿರ್ಮಾಣ ಮಾಡಿಕೊಡ್ತೀರಾ. ಧನ್ಯವಾದಗಳು ಗುರುಜಿ. ಎಲ್ರಿಗೂ ಇದನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಯಾರ್ಯಾರು ಹೊಸಬ್ರು ಕ್ಲಾಸ್ಗೆ ಅಟೆಂಡ್ ಮಾಡಿದ್ದೀರಾ, ಸೊ ನಿಮಗೆಲ್ಲ ಮತ್ತೊಂದು ಪಡಿಸ್ಬಿಡ್ತೀನಿ. ಸೊ ಇಲ್ಲಿ ಏನು ಅಂತಂದರೆ, ಈ ಬುದ್ಧ ಪ್ರಜ್ಞೆ ಕ್ಲಾಸ್ನ ನಾನು ಅಟೆಂಡ್ ಮಾಡೋಕ್ಕಾಗಲ್ಲ, ಏನೋ ಕೆಲಸ ಇದೆ ಹಾಗೆ ಹೀಗೆ ಅಂತಂದರೆ ತೊಂದರೆ ಇಲ್ಲ. ಎವ್ರಿ ಡೇ ಕ್ಲಾಸ್ ಆಗಿದ ತಕ್ಷಣವೇ ನಾನು ನಿಮಗೊಂದು ಆ ವಿಡಿಯೋ ಲಿಂಕನ್ನು ಕಳಿಸ್ತೀನಿ. ನೀವು ಯಾವಾಗ ದಿನದಲ್ಲಿ ಬಿಡುವಿರುತ್ತದೆ ಆ ಸಮಯದಲ್ಲಿ ನೋಡ್ಕೊಳ್ಬೋದು. ಆಡಿಯೋನೂ ಸಿಗುತ್ತೆ, ವಿಡಿಯೋನೂ ಸಿಗುತ್ತೆ.
ಎಲ್ಲಾದರೂ ಡ್ರೈವಿಂಗ್ ಮಾಡ್ತಾ ಇದ್ದರೆ ಆಡಿಯೋ ಹಾಕ್ಕೊಂಡು ಕೇಳ್ಕೊಳ್ಳಿ, ಅಥವಾ ವಿಡಿಯೋ ನೋಡ್ತೀನಿ ಅಂದರೆ 1 ಅವರ್ ಕೂತ್ಕೊಂಡು ವಿಡಿಯೋ ನೋಡ್ಕೊಳ್ಬೋದು. ಸೊ ಆ ವ್ಯವಸ್ಥೆ ಕೂಡ ಇರ್ತದೆ. ಸೊ ಹಾಗಾಗಿ ನಿಮ್ಗೆ ಆ ಒಂದು ಕನ್ಫ್ಯೂಷನ್ ಬೇಡ, ಬರಲೇಬೇಕು ಅಂತ. ನಾನು ಹೇಳೋದು ಇಷ್ಟೇ, ಯಾರಿಗೆ ಕಲಿಯೋದಕ್ಕೆ ಆಸಕ್ತಿ ಇಲ್ಲ, ಅಪನಂಬಿಕೆ ಇದೆ, ಅವ್ರಿಗೆ ಅಹಂಕಾರ ಇದೆ, ಅಂಥವ್ರು ಖಂಡಿತವಾಗ್ಲೂ ಯಾವುದನ್ನು ನನ್ನ ಕ್ಲಾಸ್ ಅಂತಲ್ಲ, ಯಾವ ಕ್ಲಾಸ್ಗಳನ್ನು ಮಾಡೋದಿಲ್ಲ. ಸೊ ಅವರು ಯಾವಾಗ ಮಾಡೋದಿಲ್ಲ, ಅವ್ರ ದೃಷ್ಟಿಕೋನಗಳು ಕೇವಲ ಖಾಲಿ ಭಾಗದ ಬಗ್ಗೆ ಮಾತ್ರ ಇರುತ್ತೆ ಹೊರತು ತುಂಬಿರೋ ಭಾಗವನ್ನು ಅವರು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮೂಲವಾಗಿ ಮನುಷ್ಯನಿಗೆ ಕಲಿಕೆ ಅನ್ನೋದು ಅವನನ್ನು ಜೀವಿತಾವಧಿಯವರೆಗೂ ಬದುಕಿರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತದೆ. ಯಾವಾಗ ಮನುಷ್ಯ ಕಲಿಯೋದು ನಿಲ್ಲಿಸ್ಬಿಡ್ತಾನೋ ಅವನಲ್ಲಿಗೆ ಅವನ ಜೀವನ ಮುಕ್ತಾಯ ಆಗೋಯ್ತು, ಅಷ್ಟೇ, ಮುಗೀತು ಅಂತ ಅರ್ಥ. ಆದ್ದರಿಂದ ಕಲಿತು ನೀವು ಬೆಳೆಯೋದಕ್ಕೆ, ಅಂದರೆ ಬೆಳವಣಿಗೆ ಅನ್ನೋದು ಮರವಾದರೆ ಕಲಿಯುವಂಥದ್ದೇ ಬೇರು. ಆದ್ದರಿಂದ ಕಲಿಕೆಯನ್ನು ಯಾವತ್ತೂ ಮಿಸ್ ಮಾಡಬೇಡಿ. ಯಾವುದೋ ಒಂದು ರೂಪದಲ್ಲಿ ಕಲಿತಾನೆ ಇರಿ, ಅಪ್ಗ್ರೇಡ್ ಮಾಡ್ಕೊಳ್ಳಿ. ಒಂದೊಂದೇ %, ದಿನಕ್ಕೆ 1% ಒಬ್ಬ ವ್ಯಕ್ತಿ ಅಪ್ಗ್ರೇಡ್ ಆದರೂ 100 ದಿವಸದಲ್ಲಿ ಅವನು 100% ಏರ್ಬಿಟ್ಟಿರ್ತಾನೆ. 365 ದಿವಸದಲ್ಲಿ 365% ಹೆಚ್ಚಿರ್ತಾನೆ. ಆದರೆ ನಾವು ಕಲಿಯೋದಿಲ್ಲ. ಇಷ್ಟು ವರ್ಷ ಬೇಕಾ ಒಂದು ವಿಚಾರ ತಿಳ್ಕೊಳ್ಳೋದಕ್ಕೆ? ಆದರೂ ಯಾಕೆ ತಿಳ್ಕೊಂಡಿಲ್ಲ? ಯಾಕೆಂದರೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಮಗದ್ರ ಬಗ್ಗೆ ಆಸಕ್ತಿ ಇಲ್ಲ, ಆದ್ದರಿಂದ ನಮಗೆ ಗೊತ್ತಿಲ್ಲ. ಆದ್ದರಿಂದ ಗೊತ್ತಿಲ್ಲದೆ ಇರೋವಂಥ ಎಷ್ಟೊಂದು ವಿಚಾರಗಳಿದೆ, ಬ್ರಹ್ಮಾಂಡದಷ್ಟಿದ್ದಾವೆ. ನಕ್ಷತ್ರಗಳನ್ನು ಹೇಗೆ ಎಣಿಸೋಕ್ಕಾಗೋದಿಲ್ಲ ಅಷ್ಟು ರಹಸ್ಯಗಳು, ಅಷ್ಟು ವಿಚಾರಗಳು, ಅಷ್ಟು ಕಲೆಗಳು, ವಿದ್ಯೆಗಳಿದ್ದಾವೆ. ಆದರೆ ನಮಗೆ ಅದೆಲ್ಲ ಗೊತ್ತಿಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿಳ್ಕೊಳ್ಳಿ. ಆದ್ದರಿಂದ ಹೊಸಬ್ರು ಯಾರಾದರೂ ನಿಮಗೆ ಏನೇ ಸಂಶಯ ಇದ್ದರೂ ಕೂಡ ನನ್ನೊಂದಿಗೆ ನೇರವಾಗಿ ಕರೆ ಮಾಡಿ ಈ ಬುದ್ಧ ಪ್ರಜ್ಞೆಗೆ ಸೇರ್ಕೊಳ್ಳೋದ್ರ ಬಗ್ಗೆ ಮಾತಾಡ್ಬೋದು ನೇರವಾಗಿ. ಇಲ್ಲಾಂದರೆ ವಾಯ್ಸ್ ಮೆಸೇಜ್ ಕಳಿಸಿ ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೇ ಸಂಶಯ ಇದ್ದರೂ ನೇರವಾಗಿ ಮಾತಾಡ್ಬೋದು. ಯಾರಾದರೂ ಹೊಸಬ್ರು ಏನಾದರೂ ಡೌಟ್ ಇದ್ದರೆ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅಂದರೆ ಕ್ಲಾಸ್ಗೆ ಯಾರ್ಯಾರು ಬರ್ತೀರಾ ಒಂದು ಸಲ ತಿಳಿಸಿ. ಸೊ ಕ್ಲಾಸಿಗೆ ಬರೋದಕ್ಕೆ ಏನಾದರೂ ನಿಮ್ಗೆ ಅಡೆತಡೆಗಳು, ಕುಂದುಕೊರತೆಗಳಿದ್ರೆ ಅದನ್ನು ಕೂಡ ಹೇಳಿ, ಅದನ್ನು ಕೂಡ ನಾನು ಮುಕ್ತವಾಗಿ ನಿಮ್ಮೊಂದಿಗೆ ಮಾತಾಡ್ತೀನಿ. ಯಾರಿಗಾದ್ರೂ ಇದೆಯಾ ಹೊಸಬ್ರಿಗೆ? ಹಳಬ್ರು ಬರ್ತಾರೆ, ಆಲ್ರೆಡಿ ಗ್ರೂಪಲ್ಲಿ ಜಾಯ್ನ್ ಆಗಿದ್ದಾರೆ. ಹೊಸಬ್ರಿಗೆ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಕೇಳಬಹುದು. ಓಕೆ. ಸೊ ಪ್ರತಿ ಗುರುದೇವ, ಹೇಳಕ್ಕಿತ್ತಮ್ಮ. ಈಗ ಈ ಹೊಸಬ್ರು ಈಗ ಬುದ್ಧ ಪ್ರಜ್ಞೆಗೆ ಸೇರಿದ್ರೆ ಅವ್ರಿಗೆ ಆತ್ಮ ಸಮೃದ್ಧಿ ಯೋಗ ಆಗಿರ್ಲಲ್ಲ, ಇದು ಅರ್ಥ ಆಗತ್ತಾ ಗುರುದೇವ ನೀವು ಮಾಡಿದ್ದೀಗ ಹೊಸಬ್ರಿಗೆ? ಖಂಡಿತವಾಗ್ಲು ಅದು ಬೇರೆ ರೂಟು, ಇದು ಬೇರೆ ರೂಟು. ಆಯ್ತು ಗುರು, ಹಾಗಾದ್ರೆ ಬೇರೆಯವ್ರಿಗೆ ಹೇಳ್ತೀನಿ ನಾನು ಹೊಸಬ್ರಿಗೆ. ಖಂಡಿತವಾಗ್ಲು ಅದಕ್ಕೂ ಇದಕ್ಕೆ ಸಂಬಂಧ ಇದೆ, ಮಾಡ್ಬೋದು. ಆಯ್ತು ಗುರು. ಸೊ ಬುದ್ಧ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ, ಆವಾಗಲಿಂದ ವೆಂಕಟೇಶ್ ವಾಸು ಅವ್ರು ಹೇಳಿದಂಥ ಮಾತು 50 to 0 ಬುದ್ಧ ಪ್ರಜ್ಞೆ, 50 to 100 ಕೃಷ್ಣ ಪ್ರಜ್ಞೆ ಅಂತ. 0 ಅನ್ನೋದನ್ನು ನೀವು ನಕಾರಾತ್ಮಕವಾಗಿ ತಗೊಳ್ಬೇಡಿ. 0 ಅಂದರೆ ಏನು ಅಂತಂದರೆ, ಒಬ್ಬ ವ್ಯಕ್ತಿಗೆ ಯಾವುದರ ಅವಶ್ಯಕತೆ ಇಲ್ಲ, ಅಂದರೆ ದುಡಿಮೆಯ ಅವಶ್ಯಕತೆ ಇಲ್ಲ, ಕೆಲಸದ ಅವಶ್ಯಕತೆ ಇಲ್ಲ, ಅವನು ಕೂಡ ಅತ್ಯದ್ಭುತವಾಗಿ ಬದುಕ್ತಾನೆ, ಪ್ರಕೃತಿಯೊಂದಿಗೆ ಅವನು ಲೀನವಾಗ್ತಾನೆ, ಅವನಿಗೆ ಅವಶ್ಯಕತೆ ಇಲ್ಲ. ಹೇಗೆ ಅಂದರೆ, ನಾನು 3 ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿದ್ದೀನಿ. ಒಂದು ಸಲ ಜೋಬಲ್ಲಿ ₹1 ಇಲ್ಲ, ಪೂರ್ತಿ 13 ತಿಂಗಳು ಭಾರತವನ್ನು ಸುತ್ತಾಕೊಂಡ್ಬಂದಿದ್ದೀನಿ. ₹1 ಮನೆಯಿಂದ ತೊಗೊಂಡೋಗಿಲ್ಲ, ವಾಪಸ್ಸು ₹1 ತಂದಿಲ್ಲ, ಪೂರ್ತಿ ಉಚಿತವಾಗಿ ಹಾಕ್ಕೊಂಡೋಗಿದ್ದೀನಿ. ಇದು ಬುದ್ಧ ಪ್ರಜ್ಞೆ ಇರೋರು ಮಾತ್ರ ಈ ರೀತಿ ಮಾಡ್ತಾರೆ ಹೊರತು, ಇನ್ನು 2 ಸಲ ನಾನು ದುಡ್ಡು ಕೊಟ್ಟು ಹೋಗಿದ್ದೀನಿ. ಒಂದಷ್ಟು ಜನ ಸ್ಪಾನ್ಸರ್ ಮಾಡಿದ್ರು, ಒಂದಷ್ಟು ಜನಕ್ಕೆ ನಾನೇ ಕೇಳಿದೆ. ಸಾಕಷ್ಟು ಈಗ ನನ್ನ 21 ವರ್ಷ ಈ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ, ಅಂದರೆ ಗುರುಗಳು ಸಿಕ್ಕಿದ ನಂತರ ನನ್ನ ಬದುಕು ಬೇರೆ. ಸೊ ಅತ್ಯದ್ಭುತವಾದಂತಹ ಬೇರೆ ಪ್ರಪಂಚದಲ್ಲಿ ನಾನು ಬದುಕ್ತಾ ಇದ್ದೀನಿ, ಅಂದರೆ ಇನ್ನೊಂದು ಆಯಾಮದಲ್ಲಿ ಬದುಕ್ತಾ ಇದ್ದೀನಿ. ಆದರೂ ಈ ಗುರುಗಳು ಸಿಕ್ಕ ನಂತರ ಇಲ್ಲಿವರೆಗೂ ಕೂಡ ಸುಮಾರು ಒಂದು 50 ಲಕ್ಷದಷ್ಟು ಖರ್ಚು ಮಾಡಿದ್ದೀನಿ ಕಲಿಯೋದಕ್ಕೋಸ್ಕರ. ಈ ರೀತಿ ಬೇರೆ ಬೇರೆ ಕ್ಲಾಸ್ಗಳನ್ನು, ಬೇರೆ ಬೇರೆ ಕೋರ್ಸ್ಗಳನ್ನು. ಯಾವಾಗ ಲಾಕ್ಡೌನ್ ಬಂತು, ಲಾಕ್ಡೌನಿಂದ ಆಚೆಗೆ ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದ್ದು. ಬಟ್ ಅದಕ್ಕಿಂತ ಮುಂಚೆ ಎಲ್ಲವೂ ಕೂಡ ಆನ್ಲೈನ್ ಇತ್ತು, ನನಗೆ ಗೊತ್ತಿರಲಿಲ್ಲ. ಬಟ್ ಲಾಕ್ಡೌನ್ ಬಂದಮೇಲೆ ನಾನು ಒಂದು ಸ್ವಲ್ಪ ಕಲ್ತ್ಕೊಂಡೆ, ಸುಮಾರು ಕ್ಲಾಸ್ಗಳು ಅಟೆಂಡ್ ಮಾಡಿದೆ. ಆದ್ದರಿಂದ ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡೋನಿಗೆ ನಾವೆಲ್ಲರೂ ಕೂಡ ಅದನ್ನು ಮಾಡಬೇಕು. ಬಟ್ ಎಲ್ರಿಗೂ ಆಗೋದಿಲ್ಲ. ಆದ್ದರಿಂದ ಯಾರ್ಯಾರಿಗೆ ಪುಸ್ತಕ ಓದೋಕ್ಕೆ ಆಸಕ್ತಿ ಇಲ್ಲ, ಪುಸ್ತಕ ಓದೋವಂಥವ್ರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿ. ಅವರೆಲ್ಲರೂ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅವ್ರು ಏನೇನು ಓದಿರ್ತಾರೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ರೀತಿ ನನ್ನ ಅನುಭವಗಳನ್ನು, ನಾನು ಕಲ್ತಿರೋದನ್ನು, ಗುರುಗಳು ಹೇಳ್ಕೊಟ್ಟಿರೋದನ್ನು ಮುಕ್ತವಾಗಿ ನಿಮಗೆ ಒಂದು ಬಿಡಿಯಾಗಿ, ಈಗ ಮನೇಲಿ ಅಡುಗೆ ಮಾಡಿದ್ರೆ ದಿನಕ್ಕೊಂದು ಅಡುಗೆ ಮಾಡ್ಬೋದು. ಹೋಟ್ಲಿಗೆ ಹೋದರೆ ನಿಮಗೆಲ್ಲ ಅದು ಮೆನು ಕಾರ್ಡ್ ಕೊಟ್ಬಿಡ್ತಾರೆ.
ನೋಡಪ್ಪ ಇಡ್ಲಿ ಇದೆ, ದೋಸೆ ಇದೆ, ಚಪಾತಿ ಇದೆ, ಅದಿದೆ, ನಿಮ್ಗೆ ಏನು ಬೇಕು ತಿನ್ಬೋದು, ಆಯ್ಕೆಗಳು ಬೇಜಾನಿದೆ. ಅದೇ ಥರ ನಾನು ಅಷ್ಟೇ ಈ ಆನ್ಲೈನ್ ಕ್ಲಾಸ್ ಒಂದು ಹೋಟ್ಲ್ ಅಂದ್ಕೊಳ್ಳಿ, ನಿಮ್ಗೆ ಏನು ಬೇಕೆಲ್ಲ ರೆಡಿ ಇರ್ತದೆ, ಇಂತಿಂಥದ್ದು ಇದೆ ಹಿಂಗೆ ತಗೊಳಪ್ಪ ಅಂತ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಸೊ ಅದನ್ನು ಮಾಡೋದು ಕೂಡ ಒಂದು ರೆಸಿಪಿಯನ್ನು ಕೊಟ್ಟಿರ್ತೀನಿ, ಇದನ್ನೇನಾದ್ರು ನೀವು ಮಾಡಂಗಿದ್ರೆ ಇಂತಿಂಥ ಇಂಗ್ರೀಡಿಯೆಂಟ್ಸ್ ಬಳಸಿ ನೀವೇ ಕೂಡ ಮನೇಲಿ ಮಾಡ್ಕೊಳ್ಬಹುದು ಅಂತ. ಆದ್ದರಿಂದ ಬಹಳ ಸುಲಲಿತವಾಗಿ ನಾವು ಎಲ್ಲರೂ ಹಿರಿಯರು ಹೇಳೋದು ಒಂದೇ, ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ. ಅನುಭವಗಳು ಬಹಳ ಬಹಳ ಮುಖ್ಯ. ಅದು ನನ್ನ ಬಳಿ ಯಥೇಚ್ಛವಾಗಿದೆ, ಹೇರಳವಾಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಸಾಧ್ಯವಾಗುತ್ತೋ ದೋಚ್ಕೊಳ್ಳೋದಕ್ಕೆ, ಪಡ್ಕೊಳ್ಳೋದಕ್ಕೆ, ಕೋರ್ಕೊಳ್ಳೋಕ್ಕೆ ಅದನ್ನು ನೀವು ಮಾಡ್ಕೊಳ್ಬೋದು. ಸಾಮಾಜಿಕ ಜಾಲತಾಣ ಅಂದರೆ ಯೂಟ್ಯೂಬು, ಫೇಸ್ಬುಕ್ಕು ಏನೇನಿದೆ, ಇದರಲ್ಲಿ ಒಂದು 50% ನಾನು ಜ್ಞಾನವನ್ನು ಉಚಿತವಾಗಿ ಹಂಚ್ತೀನಿ, ನಾನು ಕಲ್ತಿರೋದನ್ನು. ಅದಕ್ಕೇನು ನೀವು ಶುಲ್ಕವನ್ನು ನೀಡೋ ಅಗತ್ಯ ಇಲ್ಲ. ಇನ್ನು 30% ಏನಿದೆ ಅದು ಯಾರು ಕನ್ಸಲ್ಟೇಷನ್ಗೆ ಬರ್ತಾರೆ, ನೇರವಾಗಿ ಬಂದು ಭೇಟಿ ಮಾಡ್ತಾರೆ, ಏನೋ ಸಮಸ್ಯೆ ಇದ್ದವರು ಅಥವಾ ಜೀವನಕ್ಕೆ ಮಾರ್ಗದರ್ಶನ ಬೇಕಿರುವಂಥವ್ರು, ಅಂಥವ್ರಿಗೆ ಇನ್ನು 30% ಜ್ಞಾನ ಸಿಗುತ್ತೆ. ಇನ್ನು 20% ಯಾರು ಕ್ಲಾಸ್ಗಳಿಗೆ ಬರ್ತೀರಾ, ಅಂದರೆ ಈ ರೀತಿ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸ್ ಮಾಡಿದಾಗ ಅಂಥವ್ರಿಗೆ ಇನ್ನು 20% ಕೂಡ ಸಿಗುತ್ತೆ. ಆದ್ದರಿಂದ ಕೆಲವೊಂದು ಗುರುಗಳು ಹೇಳಿಕೊಟ್ಟಂಥ ನಿಯಮವನ್ನು ಚಾಚು ತಪ್ಪದೆ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಈ ಕ್ಲಾಸನ್ನು ಕೂಡ ಎಲ್ಲರೂ ಅಟೆಂಡ್ ಮಾಡಿ. ಸೊ ತರಗತಿಯನ್ನು ಬುದ್ಧ ಪ್ರಜ್ಞೆ ಉಚಿತ ಪರಿಚಯಾತ್ಮಕ ವೆಬಿನಾರ್ ಮುಗಿಸೋವಂಥ ಸಮಯ ಬಂತು. ಯಾರಿಗೆ ಏನೇ ಡೌಟ್ ಇದ್ರು ನನಗೆ ಕಾಲ್ ಮಾಡಿ. ಹೇಳಪ್ಪ ವಿಠಲ್ ಉಕ್ಕೇರಿ, ಮಾತಾಡ್ತೇನು? ಹಾ ಗುರುಜಿ. ಎಸ್ ಗುರುಜಿ, ಈ ದಿನದ ಕ್ಲಾಸ್ ತುಂಬಾ ಚೆನ್ನಾಗಿ ಗುರುಜಿ. ಧನ್ಯವಾದಗಳು. ಒಂಥರ ಉಪ್ಪಿಟ್ಟು ಚಿತ್ರ ನೋಡಿದ ರೀತಿ ಇತ್ತು ಗುರುಜಿ. ಸೂಪರ್ ಕಣೆ, ಒಳ್ಳೆ ಎಕ್ಸಾಂಪಲ್ ಕೊಟ್ಟೆ. ಬಹಳ ಸಂತೋಷ ಆಯ್ತು ಗುರುಜಿ. ಗುಡ್ ಗುಡ್, ವೆರಿ ಗುಡ್. ಗುರುಜಿ ಒಂದು ನಿಮಿಷ ಮಾತಾಡ್ಬೋದಾ? ಮಾತಾಡ್ಯಾ, ಆರಾಮಾಗಿ ಮುಕ್ತವಾಗಿ ಮಾತಾಡ್ಯಾ, ನಂದೇನ್ ಸಮಯ ಇಲ್ಲ. ಈ ಕ್ಲಾಸಿಗೆ ಬರ್ತಕ್ಕಂತ ಹೊಸ ನನ್ನ ಎಲ್ಲಾ ಸ್ನೇಹಿತರಿಗೆ ನಾ ಇಷ್ಟು ಹೇಳೋದು ಒಂದೇ ಒಂದು ಮಾತು ಗುರುಜಿ. ಹೊಟ್ಟೆನ ಯಾರು ಬೇಕಾದ್ರೂ ತುಂಬಬಹುದು ಗುರುಜಿ, ಹೊಟ್ಟೆಗೆ ಅನ್ನ ಯಾರು ಬೇಕಾದ್ರೂ ಹಾಕ್ಬೋದು, ಆದ್ರೆ ನೆತ್ತಿ ತುಂಬಬೇಕು. ನೆತ್ತಿ ಅಂದ್ರೆ ಜ್ಞಾನ ತುಂಬಬೇಕಂದ್ರೆ ನಿಮ್ಮ ಹತ್ರನೇ ಬರ್ಬೇಕು ಗುರುಜಿ. ಅಂತ ಅದ್ಭುತವಾದ ಜ್ಞಾನವನ್ನು ನೀವು ನಮ್ಗೆ ಹೇಳ್ಕೊಡ್ತೀರಿ ಅನ್ನೋದು ನನ್ನ ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು ಮಿತ್ರ, ಸೂಪರ್. ನೋಡು ಒಂದೇ ಒಂದು ಗುರುಜಿ, ಹೇಳಪ್ಪ. ನಾನು ಒಂದು ಪ್ರೀವಿಯಸ್ ಕ್ಲಾಸ್ ವ್ಯಾಪಾರದ ಬ್ರಹ್ಮರಹಸ್ಯದಿಂದ ಕಲ್ತಿದ್ದನ್ನ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಅದರಲ್ಲಿ ಒಂದು ಪಾಯಿಂಟ್ ಬಂದಿದ್ದೇನಪ್ಪ ಅಂದ್ರೆ ಏನ್ ಮಾಡಬಾರ್ದು, ಹೇಗೆ ಏನ್ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು. ಸೊ ಅದೊಂದು ಪಾಯಿಂಟ್ ಸೊ ನನಗೆ ಭಾಳ ಯೂಸ್ ಆಯಿತು, ಎಸ್ಪೆಷಲಿ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ. ಸೊ ನೋಡಿ, ನಾವು ಅದನ್ನು ನಮಗೇನು ಗೊತ್ತೇ ಇರೋದಿಲ್ಲ ಬಿಫೋರ್ ದಟ್ ಕಾಂಟೆಕ್ಸ್ಟ್. ಮೋಸ್ಟ್ ಆಫ್ ದಿ ಟೈಮ್ ನಾವೇನು ಮಾಡ್ತೀವಪ್ಪ ಅಂದರೆ ಏನೇನು ಮಾಡಬಾರ್ದು ಅದನ್ನೇ ಮಾಡ್ತೀವಿ ನಾವು. ಅಂತಂದರೆ ಯಾವ್ದನ ನಾನು ಇಂಟ್ರ್ಯೂಗೆ ಹೋಗ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಇದನ್ನೆಲ್ಲ ಯಾತಕ್ಕೆ ಕೇಳ್ತಿದ್ದೀನಪ್ಪ ಅಂದರೆ, ಇವೆಲ್ಲ ಪಾಠ ಆದಮೇಲೆ ನೀವು ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ನ ಹೆಂಗೆ ನೀವು ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಮ್ಯಾಪ್ ಮಾಡ್ಕೊತೀರಾ, ಹೆಂಗೆ ಅಳವಡಿಸ್ಕೊತೀರಾ, ಅದ್ರ ಮೇಲೆ ನಿಮ್ಮ ಕೆರಿಯರ್ ಗ್ರೋತು ವೃದ್ಧಿ ಆಗುತ್ತೆ. ಸೊ ಈ ಪಾಯಿಂಟ್ನಲ್ಲಿ ನನಗೆ ಮೋಸ್ಟ್ ಆಫ್ ದಿ ಟೈಮ್ ನಾನು ಏನು ಮಾಡ್ತಿದ್ನಪ್ಪ ಅಂತಂದರೆ, ಐ ವಾಸ್ ನಾಟ್ ಟೇಕಿಂಗ್ ಥಿಂಗ್ಸ್ ವೆರಿ ಫೋಕಸ್ಲಿ. ಅಂದರೆ ಆಲ್ಮೋಸ್ಟ್ ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಿದ್ದೆ ಅಲ್ಲೋಗಿ, ಒಂದು ಇಂಟ್ರ್ಯೂಗಾಗಲಿ ಅಥವಾ ಒಬ್ಬರು ಯಾವುದೋ ಬಿಸ್ನೆಸ್ ವಿಷಯಕ್ಕಾಗಲಿ ಅಥವಾ ಏನೇ ಆಗಲಿ. ಬಟ್ ಇವೆಲ್ಲ ಅನ್ನೆಸೆಸರಿ ಅಲ್ಲ ಅಂತಂದು ಆಮೇಲೆ ಆ ಸೆಷನ್ಸ್ ಎಲ್ಲ ನಿಮ್ದು ವ್ಯಾಪಾರದ ಬ್ರಹ್ಮರಹಸ್ಯ ಆದ್ಮೇಲೆ ನನಗೆ ಗೊತ್ತಾಯ್ತು. ಸೊ ಅನ್ನೆಸೆಸರಿ ಥಿಂಗ್ಸ್, ನಾವು ಅನ್ವಾಂಟೆಡ್ ಥಿಂಗ್ಸು, ಅನ್ನೆಸೆಸರಿ ಥಿಂಗ್ಸು ವಿ ಡೋಂಟ್ ರಿಕ್ವೈರ್ ಟು ಟಾಕ್ ಟು ಎನಿಬಡಿ. ಈವನ್ ಇನ್ ಯಾವುದೋ ಇಂಟ್ರ್ಯೂ ಹೊರಟಿದ್ದೀವಿ, ಇಂಟ್ರ್ಯೂನಲ್ಲಿ ಕುತ್ಕೊಂಡಿದ್ದೀವಿ ಒಂದು ಜಾಬ್ಗೆ. ಸೊ ಅದರಲ್ಲಿ ನಾಟ್ ಟು ಬ್ರಿಂಗ್ ದಿ ಅನ್ನೆಸೆಸರಿ ಟಾಪಿಕ್ಸ್, ನಾಟ್ ಟು ಬ್ರಿಂಗ್ ದಿ ಅನ್ವಾಂಟೆಡ್ ಟಾಪಿಕ್ಸ್. ಸೊ ಅನ್ನೆಸೆಸರಿ ಥಿಂಗ್ಸ್ ಮಾಡೋದು ನೆಸೆಸಿಟಿ ಇಲ್ಲೇ ಇಲ್ಲ ಅಲ್ಲಿ. ಅದರಿಂದ ನೀವು ಆಲ್ಮೋಸ್ಟ್ ನಾವು ಯಾವುದೇ ತಗೊಳ್ಳಿ, ನೀವು 100ನಲ್ಲಿ ಆಲ್ಮೋಸ್ಟ್ 50 to 60% ಅನ್ವಾಂಟೆಡ್ ನೀವು ಮಾಡಲಿಲ್ಲಪ್ಪ ಅಂದರೆ, ಅನ್ನೆಸೆಸರಿ ಮಾಡಲಿಲ್ಲಪ್ಪ ಅಂದರೆ, ಇಟ್ಸ್ ಯು ಆಲ್ರೆಡಿ ಯು ಆರ್ ಗಿವಿಂಗ್ ಎ ಬೆಸ್ಟ್. ಯುವರ್ ರಿಮೈನಿಂಗ್ 40% ಅಷ್ಟೇ ಇರೋದು. 40%ನಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತಂದರೆ, ಫೋಕಸ್ಡ್ ಕ್ವಶನ್ಸ್ ಏನಿರ್ತವೋ ಅವಕ್ಕೆ ಮಾತ್ರ ಆನ್ಸರ್ ಮಾಡಿ. ಹೇಗೆ ಮಾಡಬೇಕು ಅಪ್ಪ ಅಂತಂದರೆ, ಅದಕ್ಕೊಂದು ಪ್ರತಿಯೊಂದು ಆನ್ಸರ್ಗೂ 1-2 ಎಕ್ಸಾಂಪಲ್ ಕೊಡಿ ಅಂತಂದರೆ, ನಿಮ್ಗೆ ಯಾರು ಕ್ವಶನ್ಸ್ ಕೇಳ್ತಾರೋ ಅದು. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ, ನಿಮಗೆ ಅವನು ಇಂಟರ್ವ್ಯೂ ಮಾಡಿದವನಿಗೆ ಅನಿಸ್ಬೇಕು, ಓ ಇವನ ಹತ್ರ ಕಾಂಟೆಂಟ್ ಇದೆ, ಇವನ ಹತ್ರ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ.
ಅಥವಾ ಇವನು ಲಾಸ್ಟ್ 10 ಇಯರ್ಸ್ನಲ್ಲಿ, ಲಾಸ್ಟ್ 15 ಇಯರ್ಸ್ನಲ್ಲಿ ಏನೇನು ಕೆಲಸ ಮಾಡಿದಾನೋ ಕರೆಕ್ಟಾಗಿ ಅವನು ನಾನು ಕೆಲಸ ಕೊಟ್ಟರೆ ಇವನು ಮಾಡ್ತಾನೆ. ಆ ಪರ್ಟಿಕ್ಯುಲರು ಆಲೋಚನೆ ಮಾಡಂಗೆ ಅವ್ನಿಗೆ ಮಾಡಬೇಕು ಅಂತಂದ್ರೆ ಇಂಟ್ರ್ಯೂ ನಮಗೆ ಯಾರು ಕೇಳ್ತಾರೋ ಅದರಿಂದ ದಟ್ ಈಸ್ ಎಂಡ್ ಆಫ್ ದಿ ಪ್ರಾಜೆಕ್ಟ್ ಕನ್ಕ್ಲೂಷನ್, ಎಂಡ್ ಆಫ್ ದಿ ಇವೆಂಟ್ ಕಾಲ್. ಅದು ಇವೆಂಟ್ ಅಂದರೆ ಇಂಟರ್ವ್ಯೂ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು ವಿ ಬಿಕಮ್ ವೆರಿ ಫೋಕಸ್ಡ್ ಪರ್ಸನಾಲಿಟಿ ಎಂಡ್ ಆಫ್ ಈಚ್ ದಿ ಇವೆಂಟ್. ಸೊ ಇದನ್ನು ನಾನು ಇದು ವ್ಯಾಪಾರದ ಬ್ರಹ್ಮರಹಸ್ಯದಿಂದ ಓವರ್ ಆಲ್ ಕಲ್ತಿದ್ದೆ ನಾನು. ಸೊ ಈ ಥರದ್ದು ಸಾಕಷ್ಟು ಬರುತ್ತೆ ಅದರಲ್ಲಿ. ಆಲ್ಮೋಸ್ಟ್ ಇವಾಗ ಒಂದು ಸೆಷನ್ಸ್ನಲ್ಲಿ 1000 ಪಾಯಿಂಟ್ಸ್ ಬಂದಿರುತ್ತೆ ಗುರೂಜಿದು ಅಲ್ವಾ. ಅದರಲ್ಲಿ ಐ ಡೋಂಟ್ ಥಿಂಕ್ ಇಟ್ಸ್, ನಾನು ಆಸ್ ಅ ಸ್ಟೂಡೆಂಟ್ ಇವನ್ ಯಾರು ನೀವೇ ತಗೊಳ್ಳಿ, ಎಲ್ಲ ಪಾಯಿಂಟ್ಸ್ ಕ್ಯಾಚ್ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ, ಯಾರಿಗೂ ಆಗಿಲ್ಲ. ನೀವು ಈವನ್ ರೆಕಾರ್ಡೆಡ್ ವರ್ಷನ್ಸ್ ಕೊಡ್ತಾರೆ, ಅದನ್ನು ಒಂದು 10 ಸತಿ ಕೇಳ್ರಿ ಇನ್ನೊಂದು ಸತಿ ಬೇಕಂತಂದ್ರೆ. ಅದರಲ್ಲಿ ಒಂದೊಂದು ಪಾಯಿಂಟ್ಸ್ ಅಷ್ಟೇ ನಮಗೆ ಬೇಕಾಗಿರೋದು. ಅದನ್ನ ಮಾತ್ರ ನೀವು ಒಂಥರ ಚಿಕನ್ ಅಥವಾ ಒಂಥರ ಕೋಳಿ ಹಿಂಗೆ ಕಾಳು ತೊಗೊಳುತ್ತಲ್ಲ, ಒಂದೊಂದೇ ಹುಡುಕಿ ಅದನ್ನ ನಾವು ಆಸ್ ಎ ಸ್ಟೂಡೆಂಟ್ ತಗೋಬೇಕು. ಅದನ್ನ ತಗೊಂಡು ನಿಮ್ಗೆ ಯಾವುದೋ ಒಂದು ಪಾಯಿಂಟ್ನಲ್ಲಿ ಅದನ್ನ ನಿಮ್ಮ ಪರ್ಸನಾಲಿಟಿಗೆ, ನಿಮ್ಮ ಕೆರಿಯರ್ಗೆ ಅದು ಯೂಸ್ ಆಗುತ್ತೆ. ಅದನ್ನ ಕ್ಯಾಚ್ ಅಪ್ ಮಾಡಿ, ಅದನ್ನ ಆಂಪ್ಲಿಫೈ ಮಾಡಿ, ಅದನ್ನ ನೀವು ಕಾರ್ಯರೂಪಕ್ಕೆ ತಗೊಂಬಂದ್ರೆ ಡೆಫಿನೆಟ್ ಆಗಿ ಅದು ನಿಮಗೆ ಲೈಫ್ ಲಾಂಗ್ ಯೂಸ್ ಆಗುತ್ತೆ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಹಳಬರು ಅಂದರೆ ಮುಂಚೆ ಅಟೆಂಡ್ ಆದಂಥವ್ರು ಅವರ ಮನಸ್ಸಿನ ಭಾವನೆಗಳನ್ನು ಮುಕ್ತವಾಗಿ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಅದನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಸೊ ನೀವು ಕೂಡ ನನ್ನೊಂದಿಗೆ ಇಂಡಿವಿಜುವಲ್ ಆಗಿ, ವೈಯಕ್ತಿಕವಾಗಿ ಮಾತಾಡಿ ಏನಾದರೂ ಸಂಶಯಗಳಿದ್ದರೆ ದೂರ ಮಾಡಿಕೊಳ್ಳಿ. ಸೊ ಮತ್ತೆ ಹೇಳೋದಿಷ್ಟೇ, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಒಂದೇ, ಯಾರಿಗೂ ಪ್ಲೇಟ್ ಮಿಲ್ಸ್ ಹಾಕ್ಬೇಡ ಅಂತ. ಅದು ಸದಾ ನನ್ನ ತಲೆಯಲ್ಲಿ ಮಮ್ಮಿ ಒಳಗೆ ಕೊರದಂಗೆ ಕೊರಿತಾನೆ ಇರ್ತದೆ. ಓನ್ಲಿ ಫುಲ್ ಮಿಲ್ಸ್, ನೋ ಪ್ಲೇಟ್ ಮಿಲ್ಸ್. ಅಂದರೆ ಯಾರು ಎಷ್ಟು ತಿಂತಾರೋ ತಿನ್ನಲಿ, ಮ್ಯಾಕ್ಸಿಮಮ್ ತಿನ್ನಲಿ, ಅದರದ್ದೇನಿದಿಲ್ಲ. ಅಂತಿಮವಾಗಿ ಕ್ಲಾಸ್ ಮುಗಿಸೋದಕ್ಕಿಂತ ಮುಂಚೆ ಹೇಳೋ ವಿಚಾರ ಏನು ಅಂದರೆ, ವಾಟ್ ಈಸ್ ಲೈಫ್ ಅಂದರೆ, ನನ್ನ ಪ್ರಕಾರ ವೈಯಕ್ತಿಕವಾಗಿ ಲೈಫ್ ಈಸ್ ಎ ಕ್ಲಾರಿಟಿ. ಯಾರಿಗೆ ಎಷ್ಟು ಸ್ಪಷ್ಟತೆ ಇರುತ್ತೆ ಅವ್ರ ಜೀವನ ಅಷ್ಟು ಸಮೃದ್ಧವಾಗಿರ್ತದೆ. ಯಾರಿಗೆ ಎಷ್ಟು ಸ್ಪಷ್ಟತೆ ಇರುತ್ತೆ ಎಲ್ಲ ವಿಚಾರಗಳ ಬಗ್ಗೆ, ಹೆಂಡತಿ ಬಗ್ಗೆ ಸ್ಪಷ್ಟತೆ, ಮಕ್ಕಳ ಬಗ್ಗೆ ಸ್ಪಷ್ಟತೆ, ವ್ಯವಹಾರದ ಬಗ್ಗೆ ಸ್ಪಷ್ಟತೆ, ಸ್ನೇಹಿತರ ಬಗ್ಗೆ ಸ್ಪಷ್ಟತೆ, ಕೆಲವೊಂದು ಹವ್ಯಾಸಗಳ ಬಗ್ಗೆ ಸ್ಪಷ್ಟತೆ, ಸಮಾಜದ ಬಗ್ಗೆ ಸ್ಪಷ್ಟತೆ, ನಿಸರ್ಗದ ಬಗ್ಗೆ ಸ್ಪಷ್ಟತೆ. ಎಷ್ಟು ಸ್ಪಷ್ಟತೆ ಇರುತ್ತೋ ಅಷ್ಟು ಅವ್ರು ಸಮೃದ್ಧವಾಗಿರ್ತಾರೆ. ಒಂದು ಕಂಪ್ನಿಲಿ 10,000 ರೂಪಾಯಿ ಸಂಬಳ, ಇನ್ನೊಬ್ಬನಿಗೆ 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ ರೂಪಾಯಿ ಸಂಬಳ, 50 ಲಕ್ಷ, 1 ಕೋಟಿ ತಗೊಳ್ಳೋರು ಇದ್ದಾರೆ. ಇವನಿಗೆ ಯಾಕೆ 10,000 ಅಂದರೆ ಅವನಿಗೆ ಸ್ಪಷ್ಟತೆ ಇರೋದು 10,000ದಷ್ಟೇ, ಅಷ್ಟೇ ವ್ಯಾಲ್ಯೂ ಅವನು. ಇನ್ನು ಹೆಚ್ಚಂದರೆ ಇನ್ನೊಂದು 2,000 ಜಾಸ್ತಿ ಕೊಡ್ತಾರೆ. 50,000 ಯಾಕೆ ಅಂದರೆ ಅವನಿಗೆ ಸ್ಪಷ್ಟತೆ 50,000ದಷ್ಟೇ ಇರೋದು. ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದರೆ ಇನ್ನೊಂದು 5,000 ಕೊಡ್ತಾರೆ, 50,000. 1 ಲಕ್ಷ ಯಾಕೆ ಅಂದರೆ ಅವನಿಗೆ ಸ್ಪಷ್ಟತೆ ಅಷ್ಟೇ ಇರೋದು, ಇನ್ನೊಂದು 10,000 ರೂಪಾಯಿ ಕೊಡ್ತಾರೆ ಅವರು. ಸೊ ಮ್ಯಾಕ್ಸಿಮಮ್ ಪ್ರತಿಯೊಬ್ಬ ಮನುಷ್ಯನ ಆ ವ್ಯಾಲ್ಯೂ, ಸ್ಪಷ್ಟತೆ, ಏನೇನು, ಎಷ್ಟು ಜ್ಞಾನ ಇದೆ, ಎಷ್ಟು ಬುದ್ಧಿ ಇದೆ, ಅದನ್ನು ಹೇಗೆಲ್ಲ ಅಳವಡಿಸ್ಕೊಳ್ತಾನೆ, ಅದು ಸಮಾಜಕ್ಕೆ ಹೇಗೆ ಅದು ಮಾರಕವಾಗುತ್ತೆ ಅಥವಾ ಅದು ಪೂರಕವಾಗುತ್ತೆ. ಅಂದರೆ ಆ ಸಮಾಜದಿಂದ ಒಂದಷ್ಟು ಜನ ಸದುಪಯೋಗ ಪಡ್ಕೊಂಡಂಥವ್ರು, ಇನ್ನೊಬ್ಬರು ಅದರಿಂದ ಕಳ್ಕೊಂಡಂಥವ್ರು ಅಷ್ಟೊಂದಷ್ಟು ಜನ. ಆದ್ದರಿಂದ ಇದೆಲ್ಲವೂ ಕೂಡ ಬಹಳ ಸ್ಪಷ್ಟತೆಯಿಂದನೇ ನಡೆಯೋದು. ಆ ಸ್ಪಷ್ಟತೆ ಅನ್ನೋದು ನನ್ನ ಎಲ್ಲ ವಿಡಿಯೋಗಳಲ್ಲಿ ಅಥವಾ ಕ್ಲಾಸ್ಗಳಲ್ಲಿ ಅಥವಾ ನೇರವಾಗಿ ಬಂದಾಗಲೂ ಕೂಡ ಮೂಲವಾಗಿರೋದು ಇದೆ, ಸ್ಪಷ್ಟತೆ. ಸೊ ಗುರುಗಳು 5 ಗುರುದಕ್ಷಿಣೆ ಕೇಳಿದರು, ಅದನ್ನು ನಿರಂತರವಾಗಿ ಕೊಟ್ಕೊಂಡ್ಬಂದಿದ್ದೀನಿ. ಏನು, ಪಂಚಭೂತಗಳಿದ್ದಂಗೆ 5 ಗುರುದಕ್ಷಿಣೆ ಕೊಟ್ಬಿಡಪ್ಪ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಕೊಡು, ಸಂಶಯಗಳನ್ನು ದೂರ ಮಾಡು, ಅಂದರೆ ಸ್ಪಷ್ಟತೆ ಕೊಡು, ಜೀವನದ ಬಗ್ಗೆ ಪಾರದರ್ಶಕತೆ, ಸಮಸ್ಯೆಗಳಿಗೆ ಪರಿಹಾರ, ಜ್ಞಾನಾರ್ಜನೆ, ಇದಿಷ್ಟು ನೀನು ನನಗೆ ಕೊಡಬೇಕಾಗಿರುವಂತಹ ಗುರುದಕ್ಷಿಣೆ. ಹೇಗೆ ಗುರುದಕ್ಷಿಣೆ? ಅವರು ದುಡ್ಡು ಕೇಳಲಿಲ್ಲ, ಕಾಸು ಕೇಳಲಿಲ್ಲ. ನಿನ್ನ ಬಳಿ ಬರೋವಂಥವ್ರು, ನಿನ್ನನ್ನು ಮೀಟ್ ಮಾಡೋವಂಥವ್ರು, ಅಥವಾ ನಿನ್ನ ಅಭಿಮಾನಿಗಳು, ಅನುಯಾಯಿಗಳು, ಶಿಷ್ಯಂದಿರು, ವಿದ್ಯಾರ್ಥಿಗಳು, ಭಕ್ತರು, ಒಂದಷ್ಟು ಜನ ಪೂಜಿಸೋಂಥವ್ರು ಇದ್ದಾರೆ. ಸೊ ಇವರು ಯಾರೇ ಬಂದರೂ ಕೂಡ ಇವ್ರಿಗೆ ಈ 5 ನೀನು ಕೊಡ್ತಾ ಹೋದರೆ ಆಗ ನೀನು ನನಗೆ ಗುರುದಕ್ಷಿಣೆ ಕೊಟ್ಟಂಗೆ ಅಂತ ಹೇಳಿದರು. ಆದ್ದರಿಂದ ಅವ್ರು ಹೇಳಿರೋವಂಥ ಒಂದೊಂದು ಮಾತನ್ನು ಕೂಡ ಚಾಚು ತಪ್ಪದೆ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಬಂದಿದ್ದೀನಿ. ಅಂತಿಮ ಉಸಿರವರೆಗೂ ಕೂಡ ಖಂಡಿತವಾಗ್ಲೂ ಫಾಲೋ ಮಾಡ್ತೀನಿ. ಆದರೂ ದಿನನಿತ್ಯ ಚುಚ್ಚುವಂಥ ವಿಚಾರ ಒಂದೇ, ಮಗನೇ ಪ್ಲೇಟ್ ಮಿಲ್ಸ್ ಕೊಡಬೇಡ, ಫುಲ್ ಮಿಲ್ಸ್.
ಫುಲ್ ಮೀಲ್ಸ್, ಓನ್ಲಿ ಫುಲ್ ಮೀಲ್ಸ್. ಆದ್ದರಿಂದ ಇಲ್ಲಿ ನಿಮಗೆ ಅನ್ಲಿಮಿಟ್ ಅನ್ನೋದ್ರ ಅರ್ಥ ಸಂಪೂರ್ಣವಾಗಿ ಸಿಗ್ತದೆ ಅನ್ನೋ ಒಂದು ಭರವಸೆ ಮಾತ್ರ ನಾನು ನೀಡಬಲ್ಲೆ. ಓಕೆ, ಸೊ ಇಷ್ಟೊತ್ತವರೆಗೂ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು, ಗಮನ ಕೊಟ್ಟು ಆಲಿಸಿದವ್ರಿಗೆ, ಕೇಳಿದಂಥವ್ರಿಗೆ, ಭಾಗವಹಿಸಿದಂಥವ್ರಿಗೆ, ಮಾತಾಡಿದಂಥವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೊಳಗಡೆಗಿರೋ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ನಮಸ್ತೆ ಗುರೂಜಿ. ನಮಸ್ತೆ ನಮಸ್ತೆ ಮಿತ್ರ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಧನ್ಯವಾದ ಗುರುಜಿ.